ಈಗ ನಮಗೆಲ್ಲರಿಗೂ ಅನ್ನಿಸ್ಬೋದು, ನಾವು ಶ್ರೀಮದ್ ಭಾಗವತದ ಚರ್ಚೆ ಮಾಡಿದ್ರೆ ಏನು ನಮ್ಮ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಪ್ರಾಕ್ಟಿಕಲ್ ಲೈಫಲ್ಲಿ ಏನು ಉಪಯೋಗ ಆಗುತ್ತೆ ನನಗೆ? ಎಷ್ಟೊಂದು ಪುರಾಣಗಳಿದೆ, ಎಷ್ಟೊಂದು ಶಾಸ್ತ್ರಗಳಿದೆ, ಅದರಲ್ಲಿ ಭಾಗವತವನ್ನ ಓದಿದ್ರೆ ಏನು ಸಿಗತ್ತೆ ನಮಗೆ? ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಇದು ಹೇಳುತ್ತೆ, ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮ ಪುರುಷೇ ಭಕ್ತಿರುತ್ಪದ್ಯತೆ ಪುಂಸ ಶೋಕ ಮೋಹ ಭಯಾಪಹ. ಈ ಶ್ಲೋಕ ಹೇಳುತ್ತೆ, ಯಸ್ಯಾಂ ವೈ ಶ್ರೂಯಮಾಣಾಯಾಮ್ ಅಂತ ಹೇಳಿದ್ರೆ, ಯಾರು ಆ ಭಗವಂತನ ಕಥೆ, ಭಗವಂತನ ವಾಣಿ, ಅದು ಭಗವದ್ಗೀತೆ, ಭಗವಂತನ ಬಗ್ಗೆ ಬೇರೆಯವರು ಹೇಳಿರುವ ವಾಣಿ ಅದು ಶ್ರೀಮದ್ ಭಾಗವತ. ಭಗವದ್ಗೀತೆ ಇಲ್ಲ ಶ್ರೀಮದ್ ಭಾಗವತ, ಯಾವ್ದಾದ್ರೂ ನೀವು ಚರ್ಚೆಯನ್ನ ಮಾಡಿ, ಅದನ್ನ ಶ್ರವಣ ಮಾಡಿ, ಅದನ್ನ ನೀವು ಕೀರ್ತನೆ ಮಾಡಿ, ಏನೇ ಮಾಡಿದ್ರು 3 ಲಾಭಗಳು ಬರುತ್ತೆ. ಅದರಲ್ಲಿ ಒಂದು ಹೇಳುತ್ತೆ ಶೋಕ. ಸಾಮಾನ್ಯವಾಗಿ ಎಲ್ಲರೂ ಈ ಜಗತ್ತಿನಲ್ಲಿ ನಮ್ಮ ಶೋಕ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ, ಜನ್ಮದಿಂದಾನೇ ಪ್ರಾರಂಭ ಆಗುತ್ತೆ. ನಾವು ಚರ್ಚೆ ಮಾಡ್ತಾ ಇದ್ವಿ, ಯಾವ್ದಾದ್ರು ಮಗು ಹುಟ್ಟಿದ್ಯಾ ನಕ್ಕೊಂಡು, ಎಲ್ಲರೂ ಅಕ್ಕಪಕ್ಕವ್ರು ಬಂದಿರೋರು ಎಲ್ಲರೂ ಹೇಳ್ತಾರೆ ಹ್ಯಾಪಿ ಬರ್ತ್ಡೇ, ಆದ್ರೆ ಆ ಮಗು ಗೊತ್ತಿದೆ ಎಷ್ಟು ಹ್ಯಾಪಿ ಇದೆ ಆ ಮಗು ಅಂತ. ಆಕ್ಚುಲಿ ನೋಡಕ್ ಹೋದ್ರೆ ಬರ್ತ್ ಇಸ್ ನೆವರ್ ಹ್ಯಾಪಿ. ಯಾವಾಗ್ಲಾದ್ರೂ ಬರ್ತ್ ಹ್ಯಾಪಿ ಆಗಿದ್ಯಾ? ತಾಯಿಗೂ ಅನ್ಹ್ಯಾಪಿ ಸಿಚುವೇಶನ್, ಮಗುಗೂ ಅನ್ಹ್ಯಾಪಿ ಸಿಚುವೇಶನ್. ಆದ್ರೂ ನಾವ್ ಅಂದ್ಕೊಳ್ತೀವಿ ಬರ್ತ್ಡೇ ಇಸ್ ವೆರಿ ಹ್ಯಾಪಿ ಡೇ. ನೋಡಿ, ಈಗ ನಮ್ಗೆ ಯಾರಾದ್ರೂ ಒಂದು ದಿನ ಒಂದು ಕೋಣೆನಲ್ಲಿ ಲಾಕ್ ಮಾಡಿ ಇಟ್ಬಿಡ್ತಾರೆ, ಪೂರ್ತಿ ಕಬೋರ್ಡ್ ಅಲ್ಲಿ ಲಾಕ್ ಮಾಡಿ ಇಟ್ಬಿಡ್ತಾರೆ, ಬೆಳಕು ಇಲ್ಲ, ಆಮೇಲೆ ಊಟ ತಿಂಡಿನೂ ಇಲ್ಲ, ಪೈಪ್ ನಲ್ಲಿ ಊಟ ಕೊಡ್ತಾರೆ. ಆ ರೀತಿ ನಮಗೇನಾದ್ರೂ ಇಟ್ರೆ ಬರೀ ಒಂದೇ ಒಂದು ದಿನ ಹೇಗನ್ಸುತ್ತೆ? ನಮಗೆ ಖುಷಿಯಾಗಿರ್ತೀವಿ. ಆದ್ರೆ ಅದು ಬರೀ ಒಂದು ದಿನ ಅಲ್ಲ, ಎಷ್ಟು 9 ತಿಂಗಳು. ಅದು ಹೇಗಿರೋದು? ನೇರವಾಗಿ ನಿಂತ್ಕೊಂಡಿರೋದಿಲ್ಲ, ಮಗು ಉಲ್ಟಾ ಇರುತ್ತೆ, ಕಾಲ್ ಮೇಲೆ ಇರುತ್ತೆ, ತಲೆ ಕೆಳಗಡೆ ಇರುತ್ತೆ. ಈ ರೀತಿ 9 ತಿಂಗಳು ಆ ಮಗು, ಆ ಒಂದು ದೃಷ್ಟಿಕೋನದಿಂದ ಹೇಳಿದ್ರೆ ಅದೊಂದು ಯಾತನೆ, ಅಷ್ಟು ಭಯಂಕರವಾದಂತಹ ಯಾತನೆ ಇರುತ್ತೆ ಆ ಮಗುಗೆ. ಶೋಕ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಜನ್ಮದಿಂದಾನೇ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಎಲ್ಲಿ ತನಕ ಇರುತ್ತೆ ಶೋಕ? ಕೊನೆಯ ತನಕ ಇರುತ್ತೆ. ಶೋಕ ಅಂತ ಹೇಳಿದ್ರೆ ಯಾವಾಗ್ಲೂ ನಾವು ನನ್ನ ಜೀವನದಲ್ಲಿ ಇದೆಲ್ಲ ಇರ್ಬೇಕಿತ್ತು, ಆದ್ರೆ ನನಗಿನ್ನೂ ಸಿಕ್ಕಿಲ್ಲ, ಇಲ್ಲ ನನ್ನ ಜೀವನದಲ್ಲಿ ಇದೆಲ್ಲ ಆಗೋಯ್ತು, ಈ ರೀತಿ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಈ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ. ಶೋಕ. ಆಮೇಲೆ ಮತ್ತೊಂದು ಇರುತ್ತೆ ಅಂದ್ರೆ ಭಯ. ಮುಂದೆ ಏನಾಗ್ಬಿಡುತ್ತೆ ನನಗೆ? ಇಷ್ಟೊಂದು ನಾನು ಹಣ ಸಂಗ್ರಹ ಮಾಡಿದ್ದೀನಿ, ಯಾರಾದ್ರೂ ಬಂದು ಕತ್ಕೊಂಡ್ಬಿಟ್ರೆ? ಇಲ್ಲ ನಾನು ಇಷ್ಟು ದೊಡ್ಡದು ಆಸ್ತಿ ಸಂಪಾದನೆ ಮಾಡಿದ್ದೀನಿ, ಇಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಇಲ್ಲ ಏನಾದ್ರೂ ಅವ್ರಿಗೆ ಅಪಘಾತ ಆಗ್ಬಿಟ್ರೆ, ಆಕ್ಸಿಡೆಂಟ್ ಏನಾದ್ರು ಆಗ್ಬಿಟ್ರೆ ಅಂತ ಹೇಳಿದ್ರೆ ಯಾವಾಗ್ಲೂ ನಮಗೆ ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಭಯ ಇರುತ್ತೆ. ಹಿಂದೆ ಏನಾಗಿದೆಯಲ್ಲ ಅದ್ರದ್ದು ಶೋಕ ಇರುತ್ತೆ. ಪ್ರೆಸೆಂಟ್ ಏನಿರ್ತೀವಿ? ಮೋಹ. ಈ ಪ್ರೆಸೆಂಟ್ ಅಲ್ಲಿ ನಾವ್ ಇರೋದೇ ಇಲ್ಲ, ಯಾವಾಗಲೂ ಫ್ಯೂಚರ್ ಚಿಂತೆ ಮಾಡ್ತಾ ಇರ್ತೀವಿ, ಇಲ್ಲ ಹಿಂದೆ ಏನಾಗಿತ್ತು ಅದ್ರದ್ದು ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ನಾವು ಎಲ್ಲರೂ ಈ ಶ್ರೀಮದ್ ಭಾಗವತ ಕೇಳ್ತಾ ಇರೋವಾಗ ಈ 3 ಮರ್ತೋಗ್ಬಿಡ್ತೀವಿ. ಈಗ ನಮಗೆ ಹಿಂದೆ ಏನಾಯ್ತು ಅದ್ರದ್ದು ಶೋಕ ಆಗೋದಿಲ್ಲ, ಆಮೇಲೆ ಮುಂದೆ ಯಾವ್ದ್ರ ಭಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಸತ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ, ಶ್ರವಣ ಮಾಡ್ತಾ ಇರ್ತೀವಿ. ಇದು ಭೌತಿಕ ಸ್ತರದಲ್ಲಿ ನಮಗೆ ಆಗುವಂತ ಲಾಭ. 3 ಲಾಭಗಳು ಯಾವ್ದಾದ್ರು? ಒಂದು ಶೋಕದಿಂದ ನಿವಾರಣೆ, ಮತ್ತೊಂದು ಭಯದಿಂದ, ಮತ್ತೊಂದು ಮೋಹದಿಂದ. ಆದರೆ ಇದೆಲ್ಲವೂ ನಿವಾರಣೆ ಆಗ್ಬಿಟ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ಎಲ್ಲರಿಗೂ ಅನ್ಸುತ್ತೆ ನಾವು ಮೋಕ್ಷ ಪಡಿತೀವಿ ಅಂತ, ಆದ್ರೆ ಮೋಕ್ಷ ಪಡೆಯೋದು ಸುಲಭ ಅಲ್ಲ. ಶಾಸ್ತ್ರ ಹೇಳುತ್ತೆ ಮೋಕ್ಷ ಪಡಿಬೇಕು ಅಂದ್ರೆ ಭಗವಂತನ ಅನುಗ್ರಹನೂ ಆಗ್ಬೇಕು. ಇಲ್ಲ ನಾನು ಬರೀ ಜಗತ್ತಿನಿಂದ ವೈರಾಗ್ಯ ತಗೊಂಡ್ಬಿಟ್ರೆ ನಂಗೆ ಮೋಕ್ಷ ಸಿಕ್ಬಿಡುತ್ತೆ, ಆಗೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಭಕ್ತಿರುತ್ಪದ್ಯತೆ ಪುಂಸಾಂ. ಈ ಬರೀ ಶ್ರೀಮದ್ ಭಾಗವತವನ್ನ ಕೇಳಿದ್ರೆ, ಭಗವಂತನ ನಾಮ ಜಪ ಮಾಡಿದ್ರೆ ನಮಗೆ ಅಂತಿಮ ಪರಮಗತಿ ಸಿಕ್ಬಿಡುತ್ತೆ. ಯಾವ್ದದು? ಭಗವಂತನ ಭಕ್ತಿ ಸಿಕ್ಬಿಡುತ್ತೆ.
ಸೊ ಆ ರೀತಿ ಇದು ಶ್ರೀಮದ್ ಭಾಗವತವನ್ನ ನಾವು ಕೇಳ್ತಾ ಇದ್ರೆ ಇವೆಲ್ಲ ಲಾಭ ನಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ. ನಾವು ಚರ್ಚೆ ಮಾಡ್ತಾ ಇದ್ವಿ ಹೇಗೆ ಶ್ರೀಮತಿ ರುಕ್ಮಿಣಿ ಅವರ ಕಲ್ಯಾಣ ನಮ್ಮ ಜೀವನದಲ್ಲಿ ಯಾವಾಗ ಆಗತ್ತೆ? ನಮ್ಗನ್ಸುತ್ತೆ ಯಾವಾಗ ಮ್ಯಾಚ್ ಆಗತ್ತೆ ಅಂತ. ಆ ನಿಜವಾದ ಕಲ್ಯಾಣ ಯಾವಾಗ ಆಗುತ್ತೆ ಅಂದ್ರೆ ಭಗವಂತನ ಅನುಗ್ರಹ ಆದಾಗ. ರುಕ್ಮಿಣಿಯ ಜೀವನದಲ್ಲಿ ಕಲ್ಯಾಣ ಯಾವಾಗ ಆಯ್ತು? ಕೃಷ್ಣನ ಅನುಗ್ರಹ ಆದ್ಮೇಲೆ. ಕೃಷ್ಣನ ಅನುಗ್ರಹ ಹೇಗಾಗತ್ತೆ ಅಂತ ಹೇಳಿದ್ರೆ, ಅವರ ಆಸ್ಥಾನದಲ್ಲಿ ಅರಮನೆಯಲ್ಲಿ ಯಾರು ಬರ್ತಾ ಇದ್ರು? ಸಾಧು ಸಂತರು ಬರ್ತಾ ಇದ್ರು. ವಿಶೇಷವಾಗಿ ನಾರದ ಮುನಿಯವರು ಬರ್ತಾ ಇದ್ರು. ನಾರದ ಮುನಿಯವರು ಬಂದು ಸತತವಾಗಿ ಕೃಷ್ಣನ ಬಗ್ಗೆ ಅವರು ಸತತವಾಗಿ ಹೇಳ್ತಾ ಇದ್ರು. ಯಾಕೆಂದ್ರೆ ನಾರದ ಮುನಿಯವ್ರು ಗೊತ್ತಿತ್ತು, ಇವಳು ಸಾಧಾರಣ ಸ್ತ್ರೀ ಅಲ್ಲ, ಇವ್ರು ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ. ಈಗ ಬಂದಿರೋದು ರುಕ್ಮಿಣಿಯ ರೂಪದಲ್ಲಿ ಬಂದಿದ್ದಾಳೆ. ಅದಕ್ಕೋಸ್ಕರ ಇವರಿಗೆ ತಕ್ಕ ವರ ಯಾರು? ಸಾಕ್ಷಾತ್ ಕೃಷ್ಣನೇ. ಸೊ ಅದಕ್ಕೋಸ್ಕರ ಭಗವಂತನ ಬಗ್ಗೆ ಯಥೇಚ್ಛವಾಗಿ ಹೇಳ್ತಾ ಇದ್ರು. ಈ ರೀತಿ ಹೇಳ್ತಾ ಇರುವಾಗ ಆ ರುಕ್ಮಿಣಿಗೆ ಏನಾಯ್ತು? ಭಗವಂತನ ಬಗ್ಗೆ ಆಕರ್ಷಣೆ ಮೂಡ್ತು. ಇದೆಲ್ಲ ನಾವು ಚರ್ಚೆ ಮಾಡಿದೀವಿ ನಿನ್ನೆ. ಈಗ ನಾವು ಅಲ್ಲಿಂದ ಮುಂದೆ ಹೋಗೋಣ. ಆಕೆಗೆ ಎಷ್ಟೊಂದು ಆಕರ್ಷಣೆ ಬೆಳೀತು ಅಂತ ಹೇಳಿದ್ರೆ, ಅವಳಿಗೆ ಮನಸ್ಸಿನಲ್ಲಿ ಒಂದು ನಿಶ್ಚಿತವಾದ ಒಂದು ಇಚ್ಛೆ, ತೀರ್ಮಾನ ಮಾಡಲು, ನಾನು ಕೃಷ್ಣನನ್ನ ಬಿಟ್ಟು ಮತ್ತೆ ಯಾರನ್ನು ಈ ಜಗತ್ತಿನಲ್ಲಿ ಮದ್ವೆ ಮಾಡ್ಕೊಳ್ಳೋದಿಲ್ಲ. ನಾ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬರೀ ಶ್ರೀಕೃಷ್ಣನನ್ನ. ಆಕೆಯಿಂದ ನಾವು ನಮ್ಮ ಜೀವನದಲ್ಲಿ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ನಮ್ಮ ನಿಜವಾದ ಜೀವನದಲ್ಲಿ ಸಂಬಂಧ ಯಾರ ಜೊತೆ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಬರೀ ಭಗವಂತನ ಜೊತೆ ಮಾತ್ರ. ಈ ಜಗತ್ತಿನ ಸಂಬಂಧಗಳೆಲ್ಲವೂ ಕ್ಷಣಿಕ. ಆದ್ರೆ ಕೆಲಸ ಎಲ್ಲ ನಮ್ಗನ್ಸುತ್ತೆ ಈ ಜಗತ್ತಿನ ಸಂಬಂಧಗಳೇ ಶಾಶ್ವತ ಅಂತ ಹೇಳಿ. ಆದ್ರೆ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ರುಕ್ಮಿಣಿ ಅದೆಷ್ಟು ಭಗವಂತನ ಜೊತೆ ಸಂಬಂಧ ಬೆಳೀತು ಅಂತ ಹೇಳಿದ್ರೆ, ಅವಳು ದ ಫಸ್ಟ್ ಲೆಟರ್, ಲವ್ ಲೆಟರ್ ಇನ್ ದ ಯೂನಿವರ್ಸ್, ಅದು ಯಾರಿಂದ ಬರೆದಿದ್ದು? ರುಕ್ಮಿಣಿಯಿಂದ. ಇಲ್ಲಿ ಎಲ್ಲರೂ ಲವ್ ಲೆಟರ್ ಬರೀತಾರೆ, ಎಷ್ಟೊಂದು ಲವ್ ಸ್ಟೋರಿಗಳಿದೆ. ಆದ್ರೆ ಎಲ್ಲಾ ಲವ್ ಸ್ಟೋರಿಗಳು ಅದು ಲವ್ ಎಷ್ಟೊತ್ತರೆಗೆ ಇರುತ್ತೆ ಅಂದ್ರೆ ಮ್ಯಾರೇಜ್ ತನಕ ಇರುತ್ತೆ. ಮ್ಯಾರೇಜ್ ಆದ್ಮೇಲೆ ಲವ್ ಅದು ಬೇರೆ ರೂಪ ಅದು ತಾಳತ್ತೆ. ಆದ್ರೆ ಭಗವಂತನ ಮತ್ತು ಭಗವಂತನ ಶಕ್ತಿಯ ರುಕ್ಮಿಣಿ, ಲಕ್ಷ್ಮೀನಾರಾಯಣ, ರಾಮ, ಸೀತಾ ಅವರ ಜೀವನದಲ್ಲಿ ಸದೈವ ಅದು ಲವ್ ಸ್ಟೋರಿನೇ ಇರುತ್ತೆ. ಇದು ಫಸ್ಟ್ ಲವ್ ಲೆಟರ್ ಅವ್ರು ಬರ್ದಿದ್ರಲ್ಲ, ಇದು ನಿಜವಾಗಿಯೂ ಹೇಗೆ ಪ್ರೇಮ ಪತ್ರ ಅಂತ ಇವತ್ತು ನಾವು ಚರ್ಚೆ ಮಾಡೋಣ. ಆ ಪ್ರೇಮ ಪತ್ರವನ್ನ ಯಾರು ತಗೊಂಡೋಗಿದ್ದು? ಆ ಬ್ರಾಹ್ಮಣ. ಆ ಬ್ರಾಹ್ಮಣ ಯಾವುದನ್ನ ಸಂಕೇತಿಸ್ತಾನೆ ನಮ್ಮ ಜೀವನದಲ್ಲಿ? ನಾನು ನೆನ್ನೆ ಹೇಳಿದ್ದೆ. ವೆರಿ ಗುಡ್, ವೆರಿ ಗುಡ್. ಅಂತ ಹೇಳಿದ್ರೆ ನಾವು ನೇರವಾಗಿ ಭಗವಂತನ ಜೊತೆ ಸಂಬಂಧ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಸಂಬಂಧನ ಸ್ಥಾಪನೆ ಮಾಡ್ಬೇಕಂದ್ರೆ ಯಾರ ಮುಖಾಂತರ? ಗುರುವಿನ ಮುಖಾಂತರ ಮಾತ್ರ. ಯಾಕೆ ಗುರು ಬೇಕು? ಗುರು ಇಲ್ಲ ಅಂದ್ರೆ ಜೀವನ ಮಾಡೋದಕ್ಕಾಗೋದಿಲ್ಲ. ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಮಾರ್ಗದರ್ಶನ ಮಾಡ್ತಾರೆ. ಕೆಲವರು ಶಾಸ್ತ್ರ ಓದಿನೂ ಮಾರ್ಗದರ್ಶನ ಪಡ್ಕೊಳ್ಬೋದಲ್ಲ. ಕೃಪಾ ಇರಬೇಕು. ವೆರಿ ಗುಡ್, ವೆರಿ ಗುಡ್. ಎಷ್ಟೋ ಜನ ಇದ್ದಾರೆ ಶಾಸ್ತ್ರವನ್ನ, ಅವ್ರು ಎಷ್ಟು ಶಾಸ್ತ್ರ ಪಾರಂಗತರು ಅಂತ ಹೇಳಿದ್ರೆ ಸಂಪೂರ್ಣ ಭಗವದ್ಗೀತೆ ಕಂಠಪಾಠ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿದೆ? 700 ಶ್ಲೋಕಗಳಿದೆ. ಕೆಲವರು ಇದ್ದಾರೆ ಭಾಗವತವನ್ನು ಕಂಠಪಾಠ ಹೇಳ್ತಾರೆ. ಭಾಗವತ ಅಂತ ಹೇಳಿದ್ರೆ ಎಷ್ಟು ಶ್ಲೋಕಗಳಿದೆ? 18,000. ಯೋಚನೆ ಮಾಡೋದು, ಯಾರಾದ್ರೂ 18,000 ಶ್ಲೋಕಗಳು ಕಂಠಸ್ಥ? 18 ಶ್ಲೋಕಗಳು ಹೇಳೋದು ಕಷ್ಟ ಆಗ್ಬಿಡುತ್ತೆ ಕೆಲವು ಸಲ ಕಲಿಯುಗದಲ್ಲಿ. ಆದ್ರೆ ಕೆಲವರು ಇದ್ದಾರೆ, ಕೆಲವರು ಹೇಳ್ತಾರೆ. ಕೆಲವ್ರದ್ದು ನೀವು ಟೈಟಲ್ ಕೇಳಿರ್ಬೋದು, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಈ ರೀತಿ ಸರ್ನೇಮ್ಸ್ ಇದೆ. ಅಂದ್ರೆ ಅರ್ಥ ಏನು? ಇವರು ಸಂಪೂರ್ಣ 2 ವೇದಗಳು ಪೂರ್ತಿ ಮುಗಿಸಿದ್ದಾರೆ, ಓದಿದೀನಿ ಅಂತ. ಕೆಲವು ತ್ರಿವೇದಿ ಅಂತ ಹೇಳಿದ್ರೆ 3 ವೇದಗಳನ್ನು ಓದಿದ್ದಾರೆ. ಆದ್ರೆ ಬರೀ ವೇದಗಳಿಂದ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮ ಭಕ್ತೌ ಅಂತ ಹೇಳಿ ಬ್ರಹ್ಮಾಜಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಬರೀ ವೇದಗಳ ಜ್ಞಾನದಿಂದ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಅದನ್ನ ಇವತ್ತು ಚರ್ಚೆ ಮಾಡೋಣ. ಇದು ಒಂದು ಗುರುವಿನ ಮುಖಾಂತರ ಅಂತ ಚರ್ಚೆ ಮಾಡಿದ್ವಿ. ಆಮೇಲೆ ಈ ಬ್ರಾಹ್ಮಣ ದ್ವಾರಕೆಗೆ ಹೋದ ಮೇಲೆ ಕೃಷ್ಣ ಅವನನ್ನ ಹೇಗೆ ಸ್ವೀಕಾರ ಮಾಡ್ದ ಅದನ್ನ ಚರ್ಚೆ ಮಾಡಿದ್ವಿ ನಾವು. ಎಷ್ಟು ಭಗವಂತನು ಅವರ ಭಕ್ತರಿಗೆ ಮೇಲೆ ಇರುವಂತ ವಾತ್ಸಲ್ಯ ಅದೆಷ್ಟು ಅಗಾಧವಾಗಿದೆ ಅದನ್ನ ಚರ್ಚೆ ಮಾಡಿದ್ವಿ. ಆಮೇಲೆ 3 ಪ್ರಶ್ನೆಗಳು ಬ್ರಾಹ್ಮಣನಿಗೆ ಕೃಷ್ಣ ಕೇಳ್ತಾರೆ. ಈಗ ಯಾವ್ದು 3 ಪ್ರಶ್ನೆಗಳು ಅಂತ ನಾನು ನಿಮ್ಗೆ ಕೇಳ್ತೇನೆ. ನಿನ್ನೆ ಚರ್ಚೆ ಮಾಡಿದ್ವಿ ಇದು. ಹಾ ಹಾ ಏನಿದ್ರ ಜ್ಞಾಪಕ ಇದ್ರೆ ಹೇಳಿ, ಏನು ಚರ್ಚೆ ಮಾಡಿದ್ವಿ? 3 ಪ್ರಶ್ನೆಗಳು ಭಗವಂತ ಏನು ಕೇಳ್ತಾರೆ ನೋಡಿ. ಬ್ರಾಹ್ಮಣ ಸಂದೇಶ ತಗೊಂಡ್ಬಂದಿದ್ದಾನೆ, ಆದ್ರೆ ಕೃಷ್ಣ ಅವನಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ಓಕೆ, ಅವ್ರು ಕೇಳ್ತಾರೆ, ಒಂದು ಸ್ವಲ್ಪ ಕನೆಕ್ಟೆಡ್ ಇದೆ. ಅವ್ರು ಹೇಳ್ತಾರೆ, ನೀವು ನಿಮ್ಮ ಜೀವನದಲ್ಲಿ ವೃದ್ಧ ಸಮ್ಮತ ಶಾಸ್ತ್ರ ಸಮ್ಮತವಾಗಿರೋ ಧರ್ಮವನ್ನ ಆಚರಣೆ ಮಾಡೋದಕ್ಕೆ ಆಗ್ತಾ ಇದೆಯಾ? ನೀವು ಶಾಸ್ತ್ರ ಸಮ್ಮತವಾಗಿ ನಿಮ್ಮ ಜೀವನ ನಡೆಸ್ತಾ ಇದ್ದೀರಾ ಅಂದ್ರೆ, ಶಾಸ್ತ್ರ ಸಮ್ಮತವಾಗಿ ನಡೆಸ್ತಾ ಇದ್ದೀರಾ ಅಂದ್ರೆ ಮೊದಲು ಶಾಸ್ತ್ರ ಗೊತ್ತಿರ್ಬೇಕು, ಆಗ್ಲೇ ಅದರ ಪ್ರಕಾರ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಈಗಿನ ಕಾಲದಲ್ಲಿ ಶಾಸ್ತ್ರ ನೋಡೋದಿಲ್ಲ, ಯೂಟ್ಯೂಬ್ ನೋಡ್ತಾರೆ, ಬೇರೆ ಬೇರೆ ಮೂವೀಸ್ ನೋಡ್ತಾರೆ. ಶಾಸ್ತ್ರ ಎಲ್ಲಿ ಓದೋದಕ್ಕೆ ಸಮಯ ಇದೆ? ಎಷ್ಟು ಜನ ಭಗವದ್ಗೀತೆ ಕೆಲವರಿಗೆ ಒಂದು ದಿನ ಭಾರತ ದೇಶದಲ್ಲಿ ರಾಮಾಯಣ ಮಹಾಭಾರತ ಎಷ್ಟು ಗೊತ್ತಿದೆ ಅಂತ ಹೇಳಿ ಒಬ್ರು ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದ್ಬಿಟ್ಟು ಅವ್ರು ಕೇಳ್ತಾರೆ, ಶಿವಧನಸ್ಸನ್ನ ಯಾರು ಮುರಿದಿದ್ದು ಅಂತ ಕೇಳಿ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾರೆ. ಆ ಸ್ಟೂಡೆಂಟ್ಸ್ ಎಲ್ಲರೂ ಯಾರು ಉತ್ತರ ಕೊಡೋದಿಲ್ಲ, ಯಾರು ಕೈ ಎತ್ತೋದಿಲ್ಲ. ಆಗ ಆ ಸ್ಕ್ವಾಡ್ಗೆ ಏನಾಗ್ಬಿಡುತ್ತೆ, ಸ್ವಲ್ಪ ಕೋಪ ಬರುತ್ತೆ. ನೀನು ಶಿವಧನಸ್ಸನ್ನ ಯಾರು ಮುರಿದಿದ್ದು ಈ ರೀತಿ ಅವನಿಗೆ ನಿಲ್ಲಿಸಿ ಕೇಳ್ತಾರೆ. ಆ ಸ್ಟೂಡೆಂಟು ಹೆದ್ರಿ ನಿಂತ್ಕೊಳ್ತಾನೆ. ಅವನ್ ಹೇಳ್ತಾನೆ, ಸರ್ ನಿಜವಾಗ್ಲೂ ನಾ ಮುರಿದಿಲ್ಲ, ಶಿವಧನಸ್ಸನ್ನ ನಾ ಮುರಿದಿಲ್ಲ. ಆಮೇಲೆ ಈ ಸ್ಕ್ವಾಡ್ಗೆ ಇನ್ನೂ ಕೋಪ ಹೆಚ್ಚಾಗ್ಬಿಡುತ್ತೆ. ಆ ಮಗು ಇನ್ನೂ ಹೆದರ್ಕೊಂಡ್ಬಿಡುತ್ತೆ. ತಕ್ಷಣ ಟೀಚರ್ ಮುಖ ನೋಡ್ತಾನೆ ಸ್ಕ್ವಾಡ್. ಟೀಚರ್ಗೂ ಭಯ ಆಗ್ಬಿಡುತ್ತೆ, ಶಿವಧನಸ್ಸನ್ನ ಯಾರು ಮುರಿದು ಹಾಕ್ಬಿಟ್ರು. ಆಮೇಲೆ ಟೀಚರ್ ಹೇಳ್ತಾರೆ, ಸರ್ ಅವನು ತುಂಬಾ ಒಳ್ಳೆ ಹುಡುಗ, ಅವನ ಆ ರೀತಿ ಕೆಟ್ಟ ಕೆಲಸ ಎಲ್ಲ ಮಾಡೋದಿಲ್ಲ. ಅದಾದ್ಮೇಲೆ ಸ್ಕ್ವಾಡ್ಗೆ ಎಷ್ಟು ಬೇಜಾರ ಬಿಡುತ್ತೆ ಅಂದ್ರೆ ತಕ್ಷಣ ಕ್ಲಾಸಿಂದ ಹೋಗ್ಬಿಡ್ತಾನ. ಹೋಗಿ ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ತಾನೆ. ಪ್ರಿನ್ಸಿಪಲ್ ಆಫೀಸ್ಗೆ ಹೋಗಿ ಪ್ರಿನ್ಸಿಪಲ್ಗೆ ಹೇಳ್ತಾನೆ, ನಾನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀನಿ, ನಾ ಕೇಳ್ತಾ ಇದ್ದೀನಿ ಯಾರು ಶಿವಧನಸ್ಸನ್ನ ಮುರಿದಿದ್ದು ಅಂತ. ಈ ಸ್ಟೂಡೆಂಟ್ ಹೇಳ್ತಾ ಇದ್ದಾನೆ ನಾ ಮುರಿದಿಲ್ಲ ಅಂತ. ಈ ಟೀಚರ್ ಹೇಳ್ತಾ ಇದಾರೆ ಅವನು ಈ ರೀತಿ ಕೆಟ್ಟ ಕೆಲಸ ಎಲ್ಲ ಮಾಡೋದಿಲ್ಲ ಅಂತ. ಈಗ ನೀವ್ ಹೇಳಿ ಉತ್ತರ ಏನ್ ಮಾಡ್ಬೇಕು? ಆ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಅದ್ರದ್ದು ಕಾಸ್ಟ್ ಎಷ್ಟು ಹೇಳಿ, ನಾವು ರೀಇಂಬರ್ಸ್ ಮಾಡಿಸ್ಬಿಡ್ತೀವಿ ನಮ್ಮ ಶಾಲೆಯಿಂದ. ಇದು ಭಾರತದ ಸನ್ನಿವೇಶ. ಎಷ್ಟು ಜನರಿಗೆ ಗೊತ್ತಿದೆ ರಾಮ ಯಾರು? ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅವ್ರಿಗೇನೆ ಗೊತ್ತಿಲ್ಲ, ಇನ್ನು ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ತುಂಬಾ ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ನಾವು ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ಸಂಸ್ಕೃತಿಯನ್ನ, ಸನಾತನ ಧರ್ಮವನ್ನ ರಕ್ಷಣೆ ಮಾಡುವಂಥದ್ದು ಯಾರ ಜವಾಬ್ದಾರಿ? ಬೇರೆಯವ್ರ ಜವಾಬ್ದಾರಿ, ನಮ್ದಲ್ಲ. ಬೇರೆಯವ್ರೆಲ್ಲರೂ ಮಾಡ್ಬೇಕು. ನಾವು ನೋಡೋಣ ಹೇಗ್ ಮಾಡ್ತಾ ಇದಾರೆ ಅಂತ. ಯಾರ ಜವಾಬ್ದಾರಿ? ನಮ್ಮ ವೈಯಕ್ತಿಕ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಸ್ನೇಹಿತರಿಗೆ
ಎಷ್ಟು ಜನರಿಗೆ ನಾವು ಈ ಸನಾತನ ಧರ್ಮದ ವಿಷಯಗಳನ್ನ ತಿಳಿಸ್ಕೊಡ್ತೀವಲ್ಲ, ಅಷ್ಟು ನಮ್ಮ ಸಂಸ್ಕೃತಿ ತುಂಬಾ ಸೊಗಸಾಗಿ ಇರುತ್ತೆ, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೇದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ಕೆಟ್ಟ ಅನಾಹುತಗಳಾಗ್ತದೆ. ಯಾಕೆ? ಇದಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಅನ್ಸುತ್ತೆ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಹೇಳಿದ್ರೆ ಏನು? ದುಡ್ಡು ಗಳಿಸೋದು. ದುಡ್ಡು ಗಳಿಸ್ಬಿಟ್ರೆ ನಾವು ಸಂತೋಷವಾಗಿರ್ತೀವಿ ಅಂತ. ದುಡ್ಡು ಗಳಿಸಿರೋರೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಅಮೆರಿಕದಲ್ಲಿ ದುಡ್ಡು ಗಳಿಸಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿರ್ತಾರೆ, 20 ಫ್ಲೋರ್ 50 ಫ್ಲೋರ್ ಬಿಲ್ಡಿಂಗ್. ಅಲ್ಲಿ ಕಟ್ಟಿಸ್ಬಿಟ್ಟು ಅವ್ರ ಮೇಲೆ ಹೋಗ್ತಾರೆ, ಅಲ್ಲಿಂದ ಧುಮುಕಿ ಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಯಾಕೆಂದ್ರೆ ಜೀವನದ ಗುರಿ ಗೊತ್ತಿಲ್ಲ. ಜೀವನದ ಗುರಿ ಬರೀ ಭೌತಿಕ ಜಗತ್ತಿನಲ್ಲಿ ವೃದ್ಧಿ ಮಾಡೋದು ಅಷ್ಟೇ ಅಲ್ಲ. ಶಾಸ್ತ್ರ ಹೇಳುತ್ತೆ, ತಸ್ಯೈವ ಹೇತು ಪ್ರಯತೇತ ಕೋವಿದ ನ ಲಭ್ಯತೆ ಯದ್ ಭ್ರಮತಾಂ ಉಪರ್ಯದ ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸ. ಇದು ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಬರುತ್ತೆ ಈ ಶ್ಲೋಕ. ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಗುರಿ ಏನು ಅಂತ ಹೇಳಿದ್ರೆ, ನಾವು ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ತಿರುಗಿದ್ರು ಎಷ್ಟು ಲೋಕಗಳಿದೆ? ನಾನು ಮೊನ್ನೆ ಹೇಳ್ತಾ ಇದ್ದೆ. ವೆರಿ ಗುಡ್. 14 ಲೋಕಗಳಿದೆ. ಈ 14 ಲೋಕಗಳಲ್ಲಿ ತಿರುಗಿದ್ರು ನಮ್ಗೆ ಏನ್ ಸಿಗೋದಿಲ್ಲ ಅಲ್ಲ, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ಬೇಕು. ಈ ಜಗತ್ತಿನಲ್ಲಿ ಸುಖ ದುಃಖ ಒಂದೇ ಬರುತ್ತೆ, ಆದ್ರೆ ಅದು ನಮ್ಮ ನಿಜವಾದ ಧ್ಯೇಯ ಆಗ್ಬಿಡ್ಬಾರದು. ನಮ್ಮ ನಿಜವಾದ ಧ್ಯೇಯ ಯಾವ್ದಿರ್ಬೇಕು? ಆ ಭಗವಂತನ ಪ್ರಾಪ್ತಿ. ಅದು ನಿಜವಾದ ಧ್ಯೇಯ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಈ ಬ್ರಾಹ್ಮಣನಿಗೆ ಕೇಳ್ತಾ ಇದ್ದಾನೆ, ನಿನ್ನ ಜೀವನ ಶಾಸ್ತ್ರ ಸಮ್ಮತವಾಗಿ ನಡೀತಾ ಇದೆಯಾ? 2ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀನು ಆ ಧರ್ಮವನ್ನ ನಿನ್ನ ಜೀವನದಲ್ಲಿ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಕೆಲವು ಸಲ ಶಾಸ್ತ್ರದಲ್ಲಿ ಜ್ಞಾನ ಇರುತ್ತೆ, ಆದ್ರೆ ಅದನ್ನ ನಾವು ಎಷ್ಟೋ ಸತ್ಸಂಗರು ಮಾಡ್ಬಿಡ್ತೀವಿ. ಕೆಲವು ಸಲ ನಾವು ಕೇಳ್ತೀವಿ ಸತ್ಸಂಗದಲ್ಲಿ ಏನೆಲ್ಲ ಕೇಳ್ತೀವಿ ನಾವು ಸತ್ಸಂಗದಲ್ಲಿ? ಏನೆಲ್ಲ ಮಾಡ್ಬೇಕು ಅಂತ ಕೇಳ್ತೀವಿ. ಭಕ್ತಿ ಮಾಡ್ಬೇಕು. ಆಮೇಲೆ ಭಕ್ತಿ ಅಂದ್ರೆ ನಮ್ಮ ಜೀವನದ ನಿಜವಾಗಿ ಏನ್ ಮಾಡ್ಬೇಕು? ನಾಮಸ್ಮರಣೆ. ವೆರಿ ಗುಡ್. ಜಪವನ್ನು ಮಾಡುವಂಥದ್ದು. ನಮ್ಮ ನಿಜವಾದ ಜೀವನದಲ್ಲಿ ನಾವು ಎಷ್ಟು ನಿಯಮಪೂರ್ವಕವಾಗಿ ಪ್ರತಿದಿನ ಕಷ್ಟಗಳು ಬರ್ತಾ ಇದ್ರು ನಾವು ಎಷ್ಟು ನಿಯಮಪೂರ್ವಕ ಜಪ ಮಾಡ್ತಾ ಇದೀವಿ. ಯಾಕೆಂದ್ರೆ ನಿಜವಾದ ಪರೀಕ್ಷೆ ಯಾವಾಗ ಬರುತ್ತೆ? ಕಷ್ಟ ಇದ್ದಾಗ್ಲೇ ನಿಜವಾದ ಪರೀಕ್ಷೆ. ಜೀವನ ತುಂಬಾ ಸಲೀಸಾಗಿ ನಡೀತಾ ಇರುವಾಗ ಆಗ ಮಾಡ್ತಾ ಇದೀವೋ ಅಲ್ವೋ, ಅದು ನಿಜವಾದ ಪರೀಕ್ಷೆ ಅಲ್ಲ. ನಿಜವಾಗಿ ಕಷ್ಟ ಇದ್ದಾಗ ನಾವೆಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ವೆರಿ ಗುಡ್. ಮತ್ತೇನು ಸತ್ಸಂಗದಲ್ಲಿ ಮತ್ತೇನು ಕಲಿತೀವಿ ನಾವು? ಸೇವಾ ಮಾಡುವಂಥದ್ದು. ವೆರಿ ಗುಡ್. ನೋಡಿ ಎಷ್ಟು ಅದ್ಭುತವಾಗಿ ಸೇವೆ ಮಾಡ್ತಾ ಇದಾರೆ. ಕೆಲವರೆಲ್ಲ ಹೂವು ತಗೊಂಡ್ಬರ್ತಾ ಇದಾರೆ, ತುಳಸಿ ನೋಡ್ಕೊಳ್ತಾ ಇದಾರೆ. ವೆರಿ ಗುಡ್. ಸೊ ಈ ರೀತಿ ಎಲ್ಲ ಭಗವಂತನ ಸೇವೆ ಮಾಡ್ತಾ ಇರ್ಬೇಕು. ಆಮೇಲೆ ಶ್ರವಣ ಮಾಡುವಂಥದ್ದು. ವೆರಿ ಗುಡ್. ಕೀರ್ತನೆ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು. ಸೊ ಈ ರೀತಿ ಜಪ ಮಾಡುವಂಥದ್ದು, ಈ ರೀತಿ ಎಲ್ಲ ನಾವು ಸತ್ಸಂಗದಲ್ಲಿ ಕೇಳ್ತಾ ಇರ್ತೀವಿ. ಆದ್ರೆ ಕೆಲವು ಸಲ ಏನಾಗ್ಬಿಡುತ್ತೆ, ಬರ್ತೀವಿ ಸತ್ಸಂಗದಲ್ಲಿ ಈ ಕಿವಿಯಿಂದ ಕೇಳ್ತೀವಿ, ಆಮೇಲೆ ಹೋಗುವಾಗ ಈ ಕಿವಿಯಿಂದ ಬಿಟ್ಬಿಡ್ತೀವಿ. ಪ್ರಭುಜಿ ಸತ್ಸಂಗದಲ್ಲಿ ಹೇಳಿದ್ರು, ಜ್ಞಾಪಕ ಇದೆ ನನಗೆ. ಆದ್ರೆ ನಾವು ನಿಜವಾಗಿಯೂ ಅದನ್ನ ಎಷ್ಟು ಅಳವಡಿಸ್ತಾ ಇದೀವಿ, ಅದು ವೈಯಕ್ತಿಕವಾಗಿ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಬ್ರಾಹ್ಮಣನಿಗೆ ಕೃಷ್ಣ ಕೇಳ್ತಾ ಇದ್ದಾನೆ, ನೀನು ನಿಜವಾಗಿಯೂ ಎಷ್ಟು ನಿನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ತಾ ಇದೀಯ? 3ನೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀನು ಸಂತುಷ್ಟವಾಗಿದೀಯಾ? ಸಂತುಷ್ಟತೆ ನಮ್ಮ ನಿಜವಾದ ಆಧ್ಯಾತ್ಮಿಕ ಜೀವನದಲ್ಲಿ ಮಾಪನ ಅಂದ್ರೆ ಬ್ಯಾರೋಮೀಟರ್. ಎಷ್ಟು ನಾವು ಪ್ರಗತಿ ಮಾಡ್ತಾ ಇದೀವಿ ಅಂದ್ರೆ ಅಷ್ಟು ಸಂತುಷ್ಟರಾಗ್ತೀವಿ. ನಮ್ಗೆಲ್ಲರೂ ಕೇಳಿರ್ಬೋದು, ನೀವೆಲ್ಲರೂ ಶಾಲೆಯಲ್ಲಿ ಓದ್ತಾರೋ ಇಲ್ಲ ಬೇರೆಯವರ ಕೇಳಿರ್ಬೋದು. ಹಿಂದೆ ಅಲೆಕ್ಸಾಂಡರ್ ದ ಗ್ರೇಟ್ ಕೇಳಿದಿರಿ? ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ಒಂದು ದೇಶದಿಂದ ಗ್ರೀಕ್ ಇಂದ ಬಂದು ಸಂಪೂರ್ಣ ಬೇರೆ ಬೇರೆ ದೇಶಗಳನ್ನ ಅವನು ಆಕ್ರಮಣ ಮಾಡಿ ಅವನು ಅದನ್ನ ಅಲ್ಲಿ ರಾಜ್ಯವನ್ನ ಆಳ್ತಾ ಇದ್ದ. ಎಷ್ಟು ರಾಜ್ಯಗಳನ್ನ ಆಳ್ಬಿಟ್ರ ಅಂತ ಹೇಳಿದ್ರೆ ಸಾಕಷ್ಟು. ಆಗ ಭಾರತ ದೇಶದಲ್ಲೂ ಅವನು ಬಂದಿದ್ದ. ಆದ್ರೆ ಭಾರತ ದೇಶದಲ್ಲಿ ಬಂದಾಗ್ಲೂ ಅವನಿಗೆ ಒಬ್ಬ ಕಳ್ಳನನ್ನ ಹಿಡ್ಕೊಂಡ್ಬಂದ್ರು. ಆ ಕಳ್ಳನನ್ನ ಹಿಡ್ಕೊಂಡ್ ಬಂದ್ಮೇಲೆ ಅವನಿಗೆ ಇವನ್ ತೀರ್ಮಾನ ಕೊಟ್ಟ,
ನೀವು ನನ್ನ ನೇಣಿಗೆ ಹಾಕ್ಬಿಟ್ಟು ಸಾಯಿಸ್ಬಿಡಿ ಅಂತ. ಆಗ ನಿನ್ನ ಕೊನೆಯ ಇಚ್ಛೆ ಏನಾದ್ರೂ ಇದೆಯಾ ಅಂತ ಅಲೆಕ್ಸಾಂಡರ್ ಕೇಳ್ದ ಅವನಿಗೆ. ಆಗ ಆ ವ್ಯಕ್ತಿ ಏನ್ ಹೇಳ್ದ ಗೊತ್ತಿದ್ಯಾ? ನನಗೆ ಒಂದೇ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅಷ್ಟೇ. ಆಯ್ತು, ಏನ್ ಪ್ರಶ್ನೆ ಇದೆ ಕೇಳು. ಅವನ್ ಹೇಳ್ದ, ನಾನು ಕಳ್ಳ, ನೀನು ಕಳ್ಳನೇ. ನಾನು ಸಣ್ಣ ಕಳ್ಳ, ನೀನ್ ದೊಡ್ಡ ಕಳ್ಳ. ಈಗ ಇದನ್ನ ಕೇಳಿದ ತಕ್ಷಣ ಕೋಪ ಬಂತು. ನೀನ್ ನನಗೆ ಕಳ್ಳ ಅಂತ ಹೇಳ್ತಾ ಇದೀಯಾ, ನಾನು ಈ ಸಂಪೂರ್ಣ ಈಗ ಇದನ್ನ ಆಳ್ತಾ ಇದ್ದೀನಿ, ರಾಜನಾಗಿದ್ದೀನಿ, ಅದೇ ನಾನು ಕಳ್ಳ. ಅವನ್ ಹೇಳ್ದ, ನಾನು ಸಣ್ಣ ಸಣ್ಣ ಪಿಕ್ ಪಾಕೆಟ್ ಮಾಡ್ತೀನಿ, ನಾ ಬೇರೆಯವ್ರದ್ದು ಸಣ್ಣ ದುಡ್ಡು ಸ್ವಲ್ಪ ಕದೀತೀನಿ, ಆದ್ರೆ ನೀನು ಬೇರೆ ದೊಡ್ಡ ದೊಡ್ಡ ರಾಜ್ಯವನ್ನೇ ಕದ್ ಬಿಡ್ತಾ ಇದೀಯಾ, ನೀನು ನನಗಿಂತ ದೊಡ್ಡ ಕಳ್ಳ. ಅಲೆಕ್ಸಾಂಡರ್ ಇದು ಕೇಳಿದ ತಕ್ಷಣ ಅನ್ನಿಸ್ತು, ನೀನ್ ಹೇಳಿದ್ದು ಸರಿ. ಅಲೆಕ್ಸಾಂಡರ್ ಒಪ್ಕೊಂಡ. ಅಲೆಕ್ಸಾಂಡರ್ ಸತ್ತಿದ್ದು ಹೇಗೆ ಅಂತ ಹೇಳಿದ್ರೆ, ಅಲೆಕ್ಸಾಂಡರ್ ಹೇಳ್ತಾನೆ, ನನಗೆ ನಾನು ಸಾಯ್ತಾ ಇರುವಾಗ ನಂದು 3 ಆಸೆಗಳಿದೆ, ಆ ಆಸೆಗಳನ್ನ ನೀವು ಪೂರೈಸಬೇಕು ಅಂತ ಹೇಳಿ ಅವನ ಸೇನಾಪತಿ ಕಮಾಂಡರ್ಗೆ ಕರೆದು ಹೇಳ್ತಾನೆ. ಆ ಕಮಾಂಡರ್ಗೆ ಹೇಳ್ತಾ ಇದ್ದಾನೆ, ನನ್ನ ಶರೀರ ಸ್ಮಶಾನದ ತನಕ ತಗೊಂಡೋಗೋದಿಕ್ಕೆ ಡಾಕ್ಟರ್ಸ್ ಬರಬೇಕು, ಡಾಕ್ಟರ್ಸ್ ನಂದು ಶರೀರವನ್ನ ತಗೊಂಡೋಗ್ಬೇಕು ಸ್ಮಶಾನಕ್ಕೆ. ಅದಾದ್ಮೇಲೆ ಎರಡನೇದು ಹೇಳ್ತಾನೆ, ಅವನ್ ಹೇಳ್ತಾ ಇದ್ದಾನೆ, ನನ್ನ ಶರೀರ ತಗೊಂಡು ಹೋಗುವಾಗ ಸಾಮಾನ್ಯವಾಗಿ ಏನ್ ಹಾಕ್ತಾರೆ, ಹೂವು ಹಾಕ್ತಾರಲ್ಲ ರೋಡಲ್ಲಿ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಹೇಳ್ತಾರಲ್ಲ. ರಾಮ್ ನಾಮ್ ಸತ್ಯ ಹೇ ಅಂತ ಏನು ಯಾಕೆ ಹೇಳ್ತಾರಾಗ? ಆಯ್ತು, ಯಾಕೆ ಹೇಳ್ತಾರೆ ಆಗ ಹೇಳ್ತಾರೆ? ಅವ್ರು ಕೇಳಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದಾರೆ, ಈ ಜೀವನದಲ್ಲಿ ಯಾವುದು ಸತ್ಯ ಇಲ್ಲ, ರಾಮನಾಮ್ ಮಾತ್ರ ಸತ್ಯ ಅಂತ. ಅದ್ ಯಾವಾಗ ಹೇಳ್ತಾರೆ? ಅವನ್ ಸತ್ ಮೇಲೆ ಹೇಳ್ತಾರೆ. ಪ್ರಯೋಜನ ಏನು? ಅವನು ಜೀವನದಲ್ಲಿ ರಾಮನಾಮ್ ನಿಜವಾಗ್ಲೂ ತಗೊಳ್ತಾ ಇದ್ರೆ ಹೇಳ್ತಾರೆ, ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ, ಬೇರೆ ಏನಾದ್ರೂ ಕೆಲಸ ಮಾಡ್ಬೋದಲ್ಲ. ಸಾಮಾನ್ಯವಾಗಿ ಕೆಲವು ಸಲ ನಮ್ಮ ಸತ್ಸಂಗ ಕೇಳೋದಕ್ಕೆ ಕೆಲವು ಸಲ ಹುಡುಗರು ಬರ್ತಾರೆ. ಆ ಹುಡುಗರು ಕೆಲವು ಸಲ ಮಕ್ಕಳು ಇಲ್ಲ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಕೆಲವು ಸಲ ಭಯ ಆಗ್ಬಿಡುತ್ತೆ ತಂದೆ ತಾಯಿಗೆ. ಯಾಕೆ ಅಂದ್ರೆ ಜಪ ಮಾಡ್ತಾ ಇದಾರೆ, ಸೀರಿಯಸ್ ಭಕ್ತರಾಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ಈಗ ಜಪ ಮಾಡೋ ಸಮಯ ಅಲ್ಲ. ಯಾವಾಗ ಮಾಡ್ಬೇಕು? ನನ್ನ ರೀತಿ ಮುದುಕಿ ಆದ್ಮೇಲೆ ಮಾಡ್ಬೇಕು. ಆದ್ರೆ ಮುದುಕಿ ಏನ್ ಮಾಡ್ತಾ ಇರ್ತಾರೆ? ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ. ರಾಮಾಯಣ ಭಗವಂತನ ರಾಮಾಯಣ ಓದೋದಿಲ್ಲ, ಮನೆ ರಾಮಾಯಣ ಓದ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದಾರೆ, ನಿಜವಾಗಿಯೂ ಈ ಅಲೆಕ್ಸಾಂಡರ್ ಹೇಳ್ತಾ ಇದ್ದಾನೆ, ನನ್ಗೆ ಹೋಗ್ತಾ ಇರುವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಹೂವ ಹಾಕ್ಬೇಡಿ, ನಾನು ನಂದು ಖಜಾನೆನಲ್ಲಿ ಏನೆಲ್ಲ ಚಿನ್ನ ನಾಣ್ಯ ಎಲ್ಲ ಇದೆಯಲ್ಲ ಅದೆಲ್ಲವನ್ನು ರೋಡ್ನಲ್ಲಿ ಬಿಸಾಕಿ, ಆಮೇಲೆ ನನ್ನ ಸ್ಮಶಾನದಲ್ಲಿ ನನ್ನ ಶರೀರವನ್ನ ನೀವು ಹಾಗೆ ಮಣ್ಣಿನಲ್ಲಿ ಇಟ್ಬಿಡಿ. ಆಮೇಲೆ ಹೇಗೆ ಇಡ್ಬೇಕು ಅಂತಾರೆ, ನನ್ನ ಕೈ ಆ ಕೋಫಿನ್ ಅಂತ ಹೇಳ್ತಾರೆ, ಆ ಕೋಫಿನ್ ಒಳಗಡೆ ನನ್ನ ಕೈ ಈ ರೀತಿ ಆಚೆ ಇರಬೇಕು, ಈ ರೀತಿ ಆಚೆ ಇರಬೇಕು ಅಂತ ಹೇಳ್ತಾನೆ. ಈಗ ಇದನ್ನ ಕೇಳಿ ಆ ಸೇನಾಪತಿ ಹೇಳ್ತಾನೆ, ಎಸ್, ನೋ ಪ್ರಾಬ್ಲಮ್, ವಿ ವಿಲ್ ಫುಲ್ಫಿಲ್ ಆಲ್ ಯುವರ್ ಡಿಸೈರ್ಸ್. ನಾವು ನೀವೆಲ್ಲ ಆಸೆ ಇದೆಯಲ್ಲ ಎಲ್ಲವನ್ನು ಪೂರೈಸ್ತೀವಿ ಅಂತ. ಈಗ ಅವ್ರು ಹೇಳ್ತಾರೆ, ಆದ್ರೆ ನನಗೆ ಒಂದು ಈ ಪ್ರಶ್ನೆ ಇದೆ, ಯಾಕೆ ನೀವು ಈ ರೀತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಸ್ವಲ್ಪ ವಿವರಣೆ ಕೊಡಿ. ಆಗ ಅವನು ಹೇಳ್ತಾನೆ, ನನ್ನ ಶರೀರವನ್ನ ಮೊದಲು ಯಾರು ಕರ್ಕೊಂಡು ಹೋಗ್ಬೇಕು? ಡಾಕ್ಟರ್ಸ್. ಯಾಕೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಡಾಕ್ಟರ್ಸ್ ಇದ್ರೂ ನನಗೆ ಜೀವಂತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಮೃತ್ಯು ಯಾವಾಗ ಬರುತ್ತಲ್ಲ, ಆ ಮೃತ್ಯು ಯಾರಿಗೂ ಕೇಳಿ ಬರೋದಿಲ್ಲ. ಯಾರೇ ಏನೇ ಇದ್ರು ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೊಂದು ಮಾಡಿದೆ ಅದನ್ನ ಗಳಿಸೋದಕ್ಕಾಗಿ, ಆದ್ರೆ ಅದನ್ನ ಬಿಟ್ಟು ನಾನು ಹೋಗ್ತಾ ಇದೀನಿ. ಈಗ ಎರಡನೇದು, ನಾನು ಚಿನ್ನ ನಾಣ್ಯವನ್ನ ಎಲ್ಲ ಎಷ್ಟೊಂದು ಮುತ್ತು ರತ್ನಗಳನ್ನೆಲ್ಲ ತಗೊಂಡೆ, ಆದ್ರೆ ನಾನು ಒಂದನ್ನು ತಗೊಂಡೋಗೋದಕ್ಕೆ ಆಗ್ತಾ ಇಲ್ಲ.
ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದೀನಿ, ಪ್ರಯೋಜನ ಏನು? ಅದಕ್ಕೋಸ್ಕರ ಪುರಂದರದಾಸರು ಬರೀತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಎಷ್ಟು ಬೇರೆಯವ್ರಿಗೆ ಕೊಡ್ತೀವಲ್ಲ ಅದು ನಿಜವಾಗ್ಲೂ ನಮ್ದು. ಎಷ್ಟು ನಾವು ಇಟ್ಕೊಂಡಿರ್ತೀವಲ್ಲ ಸುರಕ್ಷಿತವಾಗಿ ಖಜಾನೆಯಲ್ಲಿ ಲಾಕ್ ಮಾಡಿಬಿಟ್ಟು ಜೋಬ್ ಒಳಗಡೆ ಇಟ್ಕೊಂಡಿರ್ತೇವೆ. ಕೆಲವು ಸಲ ಲಾಕ್ ಎಷ್ಟಿರುತ್ತೆ ಅಂದ್ರೆ ಒಂದು ಲಾಕ್ ಒಳಗಡೆ ಮತ್ತೊಂದು ಒಳಗಡೆ ಮತ್ತೊಂದು, ಆಮೇಲೆ ಅದ್ರ ಕೀ ಮತ್ತೊಂದೆಲ್ಲ ಇಟ್ಟಿರ್ತಾರೆ, ಅದಕ್ಕೆ ಕೀ ಮತ್ತೊಂದೆಲ್ಲ ಇಟ್ಟಿರ್ತಾರೆ. ಎಷ್ಟು ಬಚ್ಚಿಟ್ಟಿರ್ತಾರೆ ಅಂತ ಹೇಳಿ ಯಾರಿಗೂ ಸಿಗ್ಬಾರ್ದು. ಕೆಲವು ಸಲ ಅವ್ರಿಗೆ ಸಿಗೋದಿಲ್ಲ, ಅಷ್ಟು ಬಚ್ಚಿಟ್ಟು ಬರ್ತಾರೆ. ಆದ್ರೆ ಕಳ್ಳರು ಎಲ್ಲೇ ಇದ್ರು ಹುಡುಕಿ ತಗೊಂಡ್ಬಿಡ್ತಾರೆ. ನೋಡಿ, ಎಷ್ಟೇ ಅಲೆಕ್ಸಾಂಡರ್ ಎಲ್ಲ ಗಳಿಸ್ದ, ಆದ್ರೆ ಯಾರಿಗೆ ಎಷ್ಟು ತಗೊಂಡೋಗಿದ್ದು ಅವನು? ಆದ್ರೆ ನಿಜವಾಗಿಯೂ ಯಾವ್ದು ತಗೊಂಡೋಗ್ಬೋದು ಗೊತ್ತಿದ್ಯಾ? ನಾವು ಏನು ದುಡ್ಡು ಗಳಿಸಿದೀವಲ್ಲ ಅದು ನಮ್ಮ ಅಕೌಂಟ್ ಅಲ್ಲಿ ಇರೋದಿಲ್ಲ. ಯಮರಾಜರು ಇಲ್ಲ ಭಗವಂತ ಏನ್ ಕೇಳ್ತಾರೆ ಅಂದ್ರೆ, ನೀವ್ ಎಷ್ಟು ಗಳಿಸಿದ್ರಲ್ಲ ಅದು ಎಷ್ಟು ಉಪಯೋಗಿಸಿದ್ರಿ ಬೇರೆಯವ್ರಿಗೋಸ್ಕರ, ಎಷ್ಟು ನನ್ನ ಸೇವೆಯಲ್ಲಿ ಉಪಯೋಗಿಸಿದ್ರಿ. ಕೆಲವು ಸಲ ಎಲ್ಲರಿಗೂ ಅನ್ಸುತ್ತೆ, ನಾನೇನಾದ್ರೂ ಕೊಟ್ಬಿಟ್ರೆ ಬೇರೆಯವ್ರಿಗೆ ನನಗೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ನಮ್ಮ ಅಕೌಂಟ್ ಅಲ್ಲಿ ಏನ್ ಬರ್ದಿರುತ್ತೆ ಅಂತ ಹೇಳಿದ್ರೆ, ಇವರು ಇಷ್ಟು ದಾನ ಮಾಡಿದ್ರು, ಇವರು ಮಂದಿರ ಕಟ್ಸಿದ್ರು, ಇವ್ರಿಗೆ ಒಳ್ಳೇದಕ್ಕೋಸ್ಕರ ಇದನ್ನೆಲ್ಲ ಕಾರ್ಯಗಳನ್ನ ಮಾಡಿದ್ದಾರೆ. ಈಗ ನೋಡಿ, ಯಾರೋ ಈ ಸಂಪೂರ್ಣ ಜಾಗ ಕೊಟ್ಟಿದ್ದಾರೆ ಅನ್ಸುತ್ತೆ ಭಗವಂತನ ಸತ್ಸಂಗಕ್ಕೆ, ತುಂಬಾ ಒಳ್ಳೇದು. ಬೇರೆ ಬೇರೆಯವರು ದಾನ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಏನಿರುತ್ತೆ? ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಭಗವಂತನ ಸೇವೆನಲ್ಲಿ ಏನೇ ಮಾಡಿದ್ರು ಅದು ಏನಾಗಿರುತ್ತೆ? ಅದು ಅಕೌಂಟ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇವನು ಅಲೆಕ್ಸಾಂಡರ್ ಹೇಳಿದ, ಮೂರನೇದು ಹೇಳಿದ್ದು, ಅವನು ಹೇಳಿದ ನನ್ನ ಕೈಗಳು ಈ ರೀತಿ ಇರಬೇಕು ಅಂತ. ಯಾಕೆ? ನಾನು ಬರೋವಾಗ್ಲೂ ಏನು ತಗೊಂಡ್ ಬಂದಿಲ್ಲ, ಈಗ ಹೋಗೋವಾಗ್ಲೂ ಏನು ತಗೊಂಡು ಹೋಗ್ತಾ ಇಲ್ಲ ನಾನು. ಅದಕ್ಕೋಸ್ಕರ ಶಾಸ್ತ್ರ ಹೇಳಿ ಪುರಂದರದಾಸರು ಮತ್ತೊಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಬರುವುದು ಬೆತ್ತಲೆ, ಹೋಗುವುದು ಬೆತ್ತಲೆ, ಬಂದು ಹೋಗುವ ಮುನ್ನ ಜೀವನ ಬರೀ ಕತ್ತಲೆ. ಏನ್ ಹೇಳ್ತಾ ಇದಾರೆ? ಬರುವುದು ಬೆತ್ತಲೆ ಅಂತ ಹೇಳಿದ್ರೆ ನಾವು ಬಟ್ಟೆಯನ್ನು ತಗೊಂಡ್ ಬಂದಿಲ್ಲ, ಏನ್ ಮತ್ತೇನ್ ತಗೊಂಡ್ಬಂದಿದ್ದೀವಿ ಅಂದ್ರೆ ನಮ್ಮದು ಅನ್ನೋದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಆದ್ರೆ ಇರೋ ತನಕ ಏನ್ ಅನ್ನಿಸ್ತಾ ಇರುತ್ತೆ? ಇದು ನಂದು 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 ಅಂತಾನೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಹೋಗೋವಾಗ್ಲೂ ಏನು ತಗೊಂಡು ಹೋಗೋದಿಲ್ಲ. ಹಾಗಾದ್ರೆ ಬರೋದು ಮತ್ತೆ ಮಧ್ಯದಲ್ಲಿ ಇರೋದಷ್ಟು ದಿನ ಮಾತ್ರ ಇದು ನಂದು ಅಂತ ಹೇಳ್ತಾ ಇರ್ತೀವಿ ನಾವು. ಅದಕ್ಕೋಸ್ಕರ ಅದು ನಿಜವಾದ ಕತ್ತಲೆ. ಆ ಕತ್ತಲೆಯನ್ನ ದೂರ ಮಾಡೋದಕ್ಕೋಸ್ಕರನೇ ಏನ್ ಮಾಡ್ಬೇಕು ನಾವು? ಇವತ್ತು ಭಾಗವತ ಓದ್ಬೇಕು. ಅದಕ್ಕೋಸ್ಕರ ಕೃಷ್ಣ ಈ ಬ್ರಾಹ್ಮಣನಿಗೆ ಕೇಳ್ತಾ ಇದಾರೆ, ಸಂತುಷ್ಟವಾಗಿದ್ಯಾ ನೀನು? ಎಷ್ಟು ಇದೆಯೋ ಅದರಲ್ಲಿ ಸಂತುಷ್ಟವಾಗಿದ್ಯಾ? ನೀನು ದಾನ ಧರ್ಮ ಮಾಡ್ತಾ ಇದ್ಯಾ? ಈ ರೀತಿ ಕೇಳ್ತಾ ಇದಾರೆ. ಇದಾದ ಮೇಲೆ ಈಗ ಈ ಪ್ರೇಮ ಪತ್ರ ಭಗವಂತ ಓದೋದಕ್ಕೆ ಹೇಳ್ತಾನೆ ಈ ಬ್ರಾಹ್ಮಣನಿಗೆ. ಈ ಪ್ರೇಮ ಪತ್ರ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಈ ಸಾಮಾನ್ಯ ಜಗತ್ತಿನ ಪ್ರೇಮ ಪತ್ರ ತುಂಬಾ ಭಾವನಾತ್ಮಕವಾಗಿರುತ್ತೆ, ಇಲ್ಲ ಇಂದ್ರಿಯಾತ್ಮಕವಾಗಿರುತ್ತೆ. ಅದರಲ್ಲಿ ನೋಡಿ, ಯಾವ್ದಾದ್ರು ಪ್ರೇಮ ಪತ್ರ ಸ್ಟೋರ್ ಮಾಡಿಟ್ಟಿದ್ದಾರೆ ಯಾರಾದ್ರೂ? ಈ ಪ್ರೇಮ ಪತ್ರ ದ್ವಾಪರ ಯುಗದ್ದು, ಅದು ಶ್ರೀಮದ್ ಭಾಗವತದಲ್ಲಿದೆ. ಆ ಪ್ರೇಮ ಪತ್ರ ದೊಡ್ಡದು, ಎಲ್ಲ ಸಾಧುಗಳು ಓದ್ತಾ ಇದಾರೆ. ಸಾಮಾನ್ಯವಾಗಿ ಯಾರು ಪ್ರೇಮ ಪತ್ರ ಡಿಸ್ಕ್ಲೋಸ್ ಮಾಡೋದಿಲ್ಲ ಬೇರೆಯವ್ರಿಗೆ, ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ಪ್ರೇಮ ಪತ್ರ ಪಬ್ಲಿಷ್ ಆಗೋಗ್ಬಿಟ್ಟಿದೆ, ಎಲ್ಲರೂ ಓದ್ತಾ ಇದಾರೆ. ಈ ಪ್ರೇಮ ಪತ್ರ ಸಾಮಾನ್ಯವಾದ ಪ್ರೇಮ ಪತ್ರ ಅಲ್ಲ. ಎಲ್ಲ ಸಾಧುಗಳು ಇದನ್ನ ಓದ್ತಾರೆ, ಆದಷ್ಟೇ ಇಲ್ಲ ಇದನ್ನ ಕಂಠಸ್ಥ ಮಾಡ್ಕೊಳ್ತಾರೆ, ಬೇರೆಯವ್ರಿಗೆ ಪ್ರಚಾರನೂ ಮಾಡ್ತಾರೆ. ಸೊ ಏನು ಆ ಪತ್ರದಲ್ಲಿದೆ, ಗೂಢವಾದಂತಹ ಏನು ವಿಚಾರಗಳಿದೆ, ಅದನ್ನ ನಾವು ಈಗ ಚರ್ಚೆಯನ್ನ ಮಾಡೋಣ. ಈ ಶ್ಲೋಕ ಎಲ್ಲ ತಮ್ಗೆ ಹೇಳೋದಕ್ಕೆ ಕಷ್ಟ ಆಗ್ಬೋದು, ನಾನು ಇದನ್ನ ಹೇಳ್ತೀನಿ. ಇದರಲ್ಲಿ ಹೇಳ್ತಾ ಇದ್ದಾರೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂ ತೇ ನಿರ್ವಿಶ್ಯ ಕರ್ಣ ವಿವರೈ ಹರತೋಂಗ ತಾಪಂ ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥ ಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಮ ಪತ್ರ ಪಮ್ಮೆ.
ಇದರಲ್ಲಿ ರುಕ್ಮಿಣಿ ದೇವಿ ಹೇಳ್ತಾ ಇದಾರೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ಆಕೆ ಹೇಳ್ತಾ ಇದಾಳೆ, ನಾನು ನಿಮ್ಮ ಜೊತೆ ಹೇಗೆ ಈ ಸಂಬಂಧ ಬೆಳೀತು. ಸಾಮಾನ್ಯವಾಗಿ ನೋಡಿ, ರುಕ್ಮಿಣಿ ಒಂದು ದಿನಾನು ಕೃಷ್ಣನ ನೋಡೇ ಇಲ್ಲ, ಆದ್ರೆ ಲವ್ ಲೆಟರ್ ಹೋಗ್ತಾ ಇದೆ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ನೋಡಿ, ವೈದಿಕ ಸನಾತನ ಧರ್ಮದಲ್ಲಿ ಲವ್ ಲೆಟರ್ ಬರ್ದಿರುವಂತದ್ದು ಒಂದು ಆ ಪದ್ಧತಿನೇ ಇಲ್ಲ. ಯಾರಾದ್ರೂ ಲವ್ ಲೆಟರ್ ಬರೀತಾ ಇದಾರೆ ಅಂದ್ರೆ ತುಂಬಾ ಅಸಭ್ಯವಾಗಿರುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಆದ್ರೆ ಕಲಿಯುಗದಲ್ಲಿ ಇದು ಕಾಮನ್. ಆದ್ರೆ ಆಗಿನ ಕಾಲದಲ್ಲಿ ಯಾರು ಸಭ್ಯವಾಗಿರೋ ರೀತಿ ಮಾಡ್ತಾ ಇರ್ಲಿಲ್ಲ. ಆದ್ರೂ ಅವಳು ಬರಿತಾ ಇರುವಂತಹ ರೀತಿ ನೋಡಿದ್ರೆ ಹೇಳ್ತಾ ಇದ್ದಾಳೆ, ನನಗೆ ನಿಮ್ಮ ಬಗ್ಗೆ ಹೇಗೆ ಪರಿಚಯ ಆಯ್ತು. ಹೇಳ್ತಾ ಇದಾರೆ, ಹೇಗೆ ಪರಿಚಯ ಆಯ್ತು? ಶೃಣ್ವತಾಂ, ನಾನು ಬರೀ ಕೇಳಿದ್ದೀನಿ ನಿಮ್ಮ ಬಗ್ಗೆ. ಏನೆಲ್ಲ ಕೇಳಿರೋದು? ಶೃಣ್ವತಾಂ ಹೇಳ್ತಾ ಇದಾರೆ, ನಿಮ್ಮ ಗುಣ ಮತ್ತು ಸೌಂದರ್ಯದ ಬಗ್ಗೆ. ನಿಮ್ಮ ಗುಣ ಮತ್ತು ಸೌಂದರ್ಯದ ಬಗ್ಗೆ ನಾನು ಕೇಳಿದ್ದೀನಿ. ಏನಿದೆ ನಿಮ್ಮ ಗುಣ ಮತ್ತು ಸೌಂದರ್ಯ? ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಗಾಂ ಸಯಾಪಾಯಪ್ಯಸಾಧ್ವಿ ಲೇಭೇ ಗತಿಂ ಧಾತ್ರ್ಯುಚಿತಾಂ ತತೋನ್ಯಾಂ ಕಂಬ ದಯಾಲುಂ ಶರಣಂ ರಜೇಮ. ಈ ಶ್ಲೋಕ ಏನಿದ್ರ ಅರ್ಥ ಹೇಳಿ ಹೇಳಿ, ಗೊತ್ತಿದೆ? ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಯಾವಾಗ ಸಣ್ಣ ಬಾಲಕನಾಗಿದ್ದ ಆಗ ಗೋಕುಲೆಯಲ್ಲಿ ಮೊದಲನೆಯ ರಾಕ್ಷಸಿ ಬಂದಿದ್ದು ಕೃಷ್ಣನನ್ನ ಕೊಲ್ಲೋದಕ್ಕಾಗಿ. ನೋಡಿ, ಎಷ್ಟು ಸಣ್ಣವರಿರೋವಾಗ್ಲೇ ಕೊಲ್ಲೋದಕ್ಕೆ ಪ್ಲಾನ್. ಅಂದ್ರೆ ಯಾವಾಗ ಎಲ್ಲಿ ಒಳ್ಳೇದಾಗ್ತಾ ಇರುತ್ತಲ್ಲ ಅದನ್ನ ಯಾವಾಗ್ಲೂ ಕೊಲ್ಲಾಕೋದಕ್ಕೆ ಎಲ್ಲರೂ ನೋಡ್ತಾರೆ. ಎಲ್ಲಿ ಭಗವಂತ ಬರ್ತಾ ಇದ್ದಾನಲ್ಲ, ಭಗವಂತನನ್ನು ಮುಗಿಸ್ಬೇಕು ಅಂತ ಎಷ್ಟೋ ಪ್ಲಾನ್ ಇರುತ್ತೆ. ಆದ್ರೆ ಬರೋದು ಯಾರು ಬಂದಿರೋ ಅಂದ್ರೆ ಮೊದಲೇ ಒಂದು ಸ್ತ್ರೀ ರಾಕ್ಷಸಿ. ಕೃಷ್ಣನಾಗ ಅನ್ನಿಸ್ಬಿಡತ್ತೆ, ಮೊದಲೇ ಕೊಲ್ಬೇಕು ಅಂದ್ರೆ ಸ್ತ್ರೀ ಬಂದ್ಬಿಟ್ಟಿದ್ದಾಳೆ. ಸಾಮಾನ್ಯವಾಗಿ ವೈದಿಕ ಧರ್ಮದಲ್ಲಿ ಯಾವ ಸ್ತ್ರೀನು ಏನಾದ್ರೂ ಒಂದು ತಪ್ಪು ಮಾಡಿದ್ರು ಕ್ಷಮೆ ಮಾಡುವಂಥದ್ದು. ಇದು ನಮ್ಮ ಸನಾತನ ಧರ್ಮದ ಅದು ಉನ್ನತ ವಿಚಾರ. ಸ್ತ್ರೀಗೆ ಯಾವಾಗಲೂ ಪನಿಷ್ಮೆಂಟ್ ಇರೋದಿಲ್ಲ. ಆದ್ರೆ ಕೃಷ್ಣನಿಗೆ ಅನ್ನಿಸ್ತಾ ಇದೆ, ಮೊದಲು ಕೊಲ್ಲೋದೇ ಈಗ ನಾನು ಯಾರಿಗೆ? ಒಂದ್ ಸ್ತ್ರೀ ರಾಕ್ಷಸಿ. ಸೊ ಅದಕ್ಕೋಸ್ಕರ ಕೃಷ್ಣನಿಗೆ ಬೇಜಾರಾಗ್ಬಿಡುತ್ತೆ, ಕಣ್ಣು ಮುಚ್ಚಿಬಿಡ್ತಾರೆ. ಅವ್ರಿಗನ್ಸತ್ತೆ ನಾನು ನೋಡೋದಕ್ಕೆ ಇಚ್ಛೆ ಪಡೋದಿಲ್ಲ ಅಂತ. ಅದೇ ರೀತಿ ಅಲ್ಲ, ನಾನು ಕೃಷ್ಣನ 2 ಹೆಸರು ಹೇಳಿದ್ದೆ ನಿನ್ನೆ, ಜ್ಞಾಪಕ ಇದೆ? ಕೃಷ್ಣನಿಗೆ 2 ಹೆಸರಿದೆ ಅಂತ. ಕೃಷ್ಣ ಯಾವಾಗ ಕಣ್ಣು ಮುಚ್ಚುತ್ತಾನೆ, ಯಾವಾಗ ಕಣ್ಣು ತೆರೆದಿರ್ತಾನೆ ಅಂತ. ಜ್ಞಾಪಕ ಇದೆ? ಕೃಷ್ಣನಿಗೆ ನಿಮಿಷ ಮತ್ತು ಆ ನಿಮಿಷ ಅಂತ ಹೇಳಿದ್ದೆ. ಕೃಷ್ಣ ಯಾವಾಗ ಕಣ್ಣು ಯಾವಾಗ ಮುಚ್ಚುತ್ತಾನೆ? ಯಾವಾಗ ಅವ್ರ ಭಕ್ತರು ಸತ್ಸಂಗಕ್ಕೆ ಬರೋದಿಲ್ಲ, ಯಾವಾಗ ಅವ್ರು ನಾಮ ಜಪ ಮಾಡೋದಿಲ್ಲ, ಯಾವಾಗ ಅವರು ಸೇವೆ ಮಾಡೋದಿಲ್ಲ, ಆಗ ಕೃಷ್ಣ ಕಣ್ಣು ಮುಚ್ಚಿಬಿಡ್ತಾನೆ, ನೋಡೋದಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ಯಾವಾಗ ಕೃಷ್ಣ ಕಣ್ಣು ತೆಗೆದು ನೋಡ್ತಾನೆ? ಯಾವಾಗ ಅವ್ರ ಭಕ್ತರು ಭಾಗವತ ಓದ್ತಾ ಇರ್ತಾರೆ, ನಾಮ ಜಪ ಮಾಡ್ತಾರೆ, ಆಗ ಭಗವಂತ ಕಣ್ಣು ಬಿಟ್ಟು ನೋಡ್ತಾನೆ. ಆ ರೀತಿ ಕೃಷ್ಣ ಈಗ ರಾಕ್ಷಸಿಯನ್ನ ನೋಡ್ಬಿಟ್ಟು ಕಣ್ಣು ಮುಚ್ಚಿಬಿಡ್ತಾನೆ. ಕಣ್ಣು ಮುಚ್ಚಿದ ತಕ್ಷಣ ಆಕೆ ಅವನಿಗೆ ಹಾಲು ಉಣಿಸೋದಕ್ಕಾಗಿ ಅವಳು ವಿಷವನ್ನ ಸಾರಿಸ್ಕೊಂಡು ಬಂದಿರ್ತಾಳೆ ಅವಳ ಎದೆಗೆ. ನೋಡಿ, ಎಷ್ಟು ಭಯಂಕರವಾದ ವಿಷ ಅಂತ ಹೇಳಿದ್ರೆ, ಅದು 100 ಬೆಳೆದಿರುವಂತಹ ವ್ಯಕ್ತಿಗಳನ್ನು ಅದು ಸಾಯಿಸುವಂಥದ್ದು. ಅಷ್ಟು ಒಂದು ಸಣ್ಣ ಮಗುವಿಗೆ ಅಷ್ಟು ವಿಷ ಕುಡಿಸೋದಕ್ಕೆ ಅವಳು ಬಂದಿರ್ತಾಳೆ. ಅಷ್ಟೊಂದು ತುಂಬಾ ಕ್ರೂರ ಹೃದಯದಿಂದ ಅವಳು ಬಂದಿದ್ದಾಳೆ ಭಗವಂತನ ಕೊಲ್ಲೋದಕ್ಕಾಗಿ. ಅದಕ್ಕೋಸ್ಕರ ಕೃಷ್ಣ ಅವಳ ಹಾಲು ಕುಡಿತಾ ಅವಳ ಪ್ರಾಣವನ್ನು ಹೇರ್ಬಿಡ್ತಾನೆ. ಅವಳು ಕಿರ್ಚ್ತಾ ಇರ್ತಾಳೆ, ಬಿಟ್ಬಿಡು ನನ್ನನ್ನ, ಬಿಟ್ಬಿಡು ಅಂತ. ಕೃಷ್ಣ ಬಿಡೋದಿಲ್ಲ. ಕೃಷ್ಣ ಯಾರಿಗಾದ್ರೂ ಒಮ್ಮೆ ಹಿಡ್ಕೊಳ್ತಾನಲ್ಲ, ಬಿಡೋದಿಲ್ಲ. ಯಾರಾದ್ರೂ ಒಮ್ಮೆ
ಭಗವಂತನ ನಾಮ ಜಪ ಮಾಡೋದು ಪ್ರಾರಂಭ ಮಾಡ್ತಾರಲ್ಲ, ಕೃಷ್ಣ ಅವರನ್ನ ಬಿಡೋದಿಲ್ಲ. ಈ ಭಕ್ತಿಯಲ್ಲಿ ಎಂಟ್ರಿ ಗೇಟ್ ಮಾತ್ರ ಇದೆ, ಎಕ್ಸಿಟ್ ಗೇಟ್ ಇಲ್ಲ. ಭಕ್ತಿನಲ್ಲಿ ಬರೋದಕ್ಕೆ ಮಾತ್ರ ಎಂಟ್ರಿ ಗೇಟ್ ಮಾತ್ರ ಇದೆ. ಯಾವಾಗ್ಲೂ ಒಂದ್ಸಲ ಎಂಟ್ರಿ ಮಾಡಿದ್ಮೇಲೆ ಅವ್ರ ಮುಂದೆ ಹೋಗ್ಲೇಬೇಕು, ಹಿಂದೆ ರಿಟರ್ನ್ ಇಲ್ಲ. ಕೃಷ್ಣ ಯಾರನ್ನು ಬಿಡೋದಿಲ್ಲ, ಅವನನ್ನ ಕೊಲ್ಲೋದಕ್ ಬಂದ್ರು ಅವ್ರನ್ನು ಬಿಡೋದಿಲ್ಲ. ನೋಡಿ, ಕೃಷ್ಣನ ಕೃಪೆ ಇದು. ಅವಳು ಕೃಷ್ಣನ ಕೊಲ್ಲೋದಕ್ ಬಂದಿದ್ದು, ಆದ್ರೆ ಕೃಷ್ಣ ಏನ್ ಮಾಡ್ದ, ಅವಳನ್ನ ಹಿಡ್ಕೊಂಡಿದ್ದ, ಅವಳ ಪ್ರಾಣವನ್ನ ಹೀರಿಬಿಟ್ಟ. ಅವಳು ಅಲ್ಲೇ ಅವಳ ಶರೀರವನ್ನ ತ್ಯಾಗ ಮಾಡ್ಬಿಡ್ತಾಳೆ. ಕೊನೆಗೆ ಏನಾಗತ್ತೆ ಅಂತ ಹೇಳಿದ್ರೆ, ಅವಳು ಭಗವಂತನ ಧಾತ್ರಿಯಾಗಿ, ಧಾತ್ರಿ ಅಂದ್ರೆ ತಾಯಿಯ ಸ್ವರೂಪವನ್ನ ಪ್ರಾಪ್ತಿ ಮಾಡ್ಕೊಳ್ತಾಳೆ. ಎಲ್ಲಿ? ಗೋಲೋಕದಲ್ಲಿ. ಈ ಜಗತ್ತಿನಲ್ಲಿ ಎಷ್ಟೇ ಧ್ಯಾನ ಮಾಡ್ತಾ ಇದಾರೆ, ಎಷ್ಟೊಂದು ಬೇರೆ ಬೇರೆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದಾರೆ. ಭಕ್ತಿ ಮಾಡಿದ್ರೂ ಕೆಲವು ಸಲ ಪೂತನಿಗೆ ಸಿಕ್ಕಿರುವಂತಹ ಕೃಪೆ ಸಿಗೋದಿಲ್ಲ. ಯಶೋದ, ದೇವಕಿ ಎಷ್ಟೊಂದು ತಪಸ್ಸೆ ಮಾಡಿದಾಳೆ, ಆಮೇಲೆ ಕೃಷ್ಣ ಅವರ ಪುತ್ರನಾಗಿ ಹುಟ್ಟುತ್ತಾಳೆ. ಈಗ ಪೂತನಿಗೆ ಏನ್ ಸಿಕ್ತು? ಧಾತ್ರಿಯ ಸ್ವರೂಪ. ಅದಕ್ಕೋಸ್ಕರ ಉದ್ಧವ ಹೇಳ್ತಾರದು ಈ ಶ್ಲೋಕ, ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಗಾಂಸಯಾದ ಅಪ್ಯಸಾಧ್ವಿ. ಅವಳು ಎಷ್ಟೇ ಅಸಾಧ್ವಿ ಆಗಿದ್ಲು, ಹಿಂಸೆಯಿಂದ, ಕ್ರೂರತೆಯಿಂದ, ದ್ವೇಷದಿಂದ ಬಂದಿದ್ಲು ಕೃಷ್ಣನನ್ನ ಕೊಲ್ಲೋದಕ್ಕಾಗಿ. ಆದ್ರೆ ಕೃಷ್ಣ ಅವರ ದುರ್ಗುಣವನ್ನ ನೋಡದೆ ಕೃಷ್ಣ ಅವಳಿಗೆ ಧಾತ್ರಿಯ ಸ್ವರೂಪವನ್ನ ಕೊಟ್ಬಿಟ್ಟ. ಇಂತಹ ಕರುಣಾಳು ಮತ್ಯಾರಾದ್ರೂ ಇದಾರ ಈ ಜಗತ್ತಿನಲ್ಲಿ? ಕಂವಾದಯಾಲಂ ಶರಣಂ ರಜೇಮ. ಇಂತಹ ವ್ಯಕ್ತಿ ಮತ್ತೊಬ್ರು ಯಾರಾದ್ರೂ ಇದಾರ ಅಂತ ಉದ್ಧವ ಕೇಳ್ತಾ ಇದಾರೆ. ಈ ರೀತಿಯ ಗುಣಗಳನ್ನ ರುಕ್ಮಿಣಿ ಕೇಳ್ತಾ ಇದ್ಲು ಆಗಾಗ. ಆ ರುಕ್ಮಿಣಿ ಈಗ ಕೀರ್ತಿ ಕೇಳ್ತಾ ಇರೋದು ನೋಡ್ತಾ ಇದ್ರೆ ಅವಳಿಗೂ ಅನ್ನಿಸ್ತು, ಈ ರೀತಿಯ ಭಗವಂತನನ್ನ ನಾನು ಆಶ್ರಯ ಪಡಿಬೇಕು ಅಂತ ಹೇಳಿ. ಆಮೇಲೆ ಅದಷ್ಟೇ ಅಲ್ಲ, ಅವಳು ಕೃಷ್ಣನ ಸೌಂದರ್ಯದ ಬಗ್ಗೆನೂ ಕೇಳ್ತಾ ಇದ್ಲು. ಕೃಷ್ಣನ ಸೌಂದರ್ಯ ಹೇಗಿದೆ ಅಂದರೆ ಭೌತಿಕ ಸೌಂದರ್ಯ ಅಲ್ಲ. ಈ ಜಗತ್ತಿನಲ್ಲಿ ಭೌತಿಕ ಸೌಂದರ್ಯ ಕೆಲವು ವರ್ಷಗಳ ಕಾಲ ಮಾತ್ರ ಇರುತ್ತೆ. ಆಮೇಲೆ ಎಷ್ಟೇ ಮಿಸ್ಟರ್ ಯೂನಿವರ್ಸ್ ಇರ್ಬೋದು, ಮಿಸ್ ಯೂನಿವರ್ಸ್ ಇರ್ಬೋದು, ಎಲ್ಲರೂ ಕೊನೆಗೆ ಅವ್ರ ಶರೀರನೂ ಬಾಡೋಗೆ ಬಿಡುತ್ತೆ. ಆದ್ರೆ ಕೃಷ್ಣನ ಸೌಂದರ್ಯ ಇದೆಯಲ್ಲ, ಅದು ಶಾಶ್ವತವಾದಂತಹ ಸೌಂದರ್ಯ. ಹೇಳ್ತಾ ಇದಾರೆ, ಬರ್ಹ ಪೀಡಂ ನಟವರ ವಪು ಕರ್ಣಯೋರ್ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋರದರ ಸುಧಯಾ ಪೂರಯನ್ ಗೋಪ ವೃಂದೇ ವೃಂದಾರಣ್ಯಂ ಸ್ವಪದರಮಣ ಪ್ರಾವಿಶತ್ ಗೀತ ಕೀರ್ತಿ. ಇದರಲ್ಲಿ ಹೇಳ್ತಾರೆ ಆ ಭಗವಂತನ ಸೌಂದರ್ಯ ಹೇಗಿದೆ ಅಂತ ಹೇಳಿದ್ರೆ, ಭಗವಂತ ಅವರ ಮುಕುಟದಲ್ಲಿ ಏನ್ ಇಟ್ಕೊಂಡಿದ್ದಾರೆ? ನವಿಲಿನ ಗರಿ ಇಟ್ಕೊಂಡಿದ್ದಾರೆ. ಬರ್ಹಾಪೀಡಂ ನಟವರ, ಅವರು ಸಂಪೂರ್ಣ ಹೇಗಿದ್ದಾರೆ ಅಂತ ಹೇಳಿದ್ರೆ ನಟವರ, ಸಂಪೂರ್ಣ ಅವರ ನಡೆಯುವಂತಹ ನಡತೆನು ಹೇಗಿದೆ ಅಂತ ಹೇಳಿದ್ರೆ ತ್ರಿಭಂಗಿಯಲ್ಲಿ ಇರ್ತಾರೆ. ಅವ್ರು ನಡೆದ್ರು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ನಟವರ ವಪುಹು ಕರ್ಣಯೋಹೋ ಕರ್ಣಿಕಾರಂ, ಇಲ್ಲಿ ಒಂದು ಹೂವು ಇಟ್ಕೊಂಡಿದ್ದಾರೆ, ವೈಜಯಂತಿ ಮಾಲಾ ಹಾಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಯಾರು ಟಿ ಶರ್ಟ್ ಪ್ಯಾಂಟ್ ಹಾಕೊಳ್ಳೋದಿಲ್ಲ, ಶಾರ್ಟ್ಸ್ ಹಾಕೊಳ್ಳೋದಿಲ್ಲ, ಬರ್ಮುಡಗಳೆಲ್ಲ ಹಾಕೊಳ್ಳೋದಿಲ್ಲ. ಅಲ್ಲಿ ಯಾವ್ದು ಡ್ರೆಸ್ಸು? ಎಲ್ಲರೂ ಧೋತಿ ಹಾಕೊಂಡಿರ್ತಾರೆ. ಅಂದ್ರೆ ಈ ಧೋತಿ ಕುರ್ತಾ ಹಾಕೊಳ್ಳೋದು ನಾವು, ಅದು ವೈಕುಂಠದ ಡ್ರೆಸ್ ಕೋಡ್. ಈ ರೀತಿ ಸ್ಯಾರೀಸ್ ಉಟ್ಕೊಳ್ಳೋದು ಇದು ಯಾವ್ದರದು? ವೈಕುಂಠದ ಡ್ರೆಸ್ ಕೋಡ್. ನೋಡಿ, ಸನಾತನ ಧರ್ಮದಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ನಮಗೆ ಆ ವೈಕುಂಠದ ಹತ್ರ ತುಂಬಾ ಸುಲಭವಾಗಿ ಕರ್ಕೊಂಡೋಗ್ಬಿಡುತ್ತೆ. ನಟವರ ವಪು ಕರ್ಣಯೋರ್ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣು ರಧರ ಸುಧಯ ಪೂರಯನ್ ಗೋಪ ವೃಂದೈ. ಹೇಳ್ತಾ ಇದಾರೆ, ಕೊಳಲ್ನ ಊದ್ತಾ ಇದ್ದಾರೆ. ಕೊಳಲ್ನ ಊದ್ತಾ ಅವರು ಸಂಪೂರ್ಣ ಎಲ್ಲಾ ಬರೀ ಗೋಪಿಯರನ್ನಷ್ಟೇ ಅಲ್ಲ, ಗೋಪರನ್ನು, ಯಮುನಾ ನದಿಯು ಹರಿಯೋದು ನಿಂತ್ಬಿಡುತ್ತೆ. ಯಾಕೆ? ಕೃಷ್ಣನ ಕೊಳಲಿನ ನಾದ ಕೇಳಿ. ಪಕ್ಷಿಗಳು, ಪ್ರಾಣಿಗಳು ಅವೆಲ್ಲವೂ ಕೃಷ್ಣನ ಕೊಳಲಿಗೆ
ಅವಳು ಆಕರ್ಷಿತರಾಗ್ಬಿಡುತ್ತೆ. ಆ ಸಂಪೂರ್ಣ ಈ ರೀತಿಯ ಭಗವಂತನ ಸೌಂದರ್ಯವನ್ನ ಕೇಳಿ ಆಕೆ ರುಕ್ಮಿಣಿ ಆಕರ್ಷಿತಳಾಗ್ಬಿಟ್ಲು. ನೋಡಿ, ನಾವು ಭಗವಂತನ ಸೌಂದರ್ಯ ಕೇಳಿ, ಭಗವಂತನ ಗುಣ ಕೇಳಿ ನಾವೆಲ್ಲರೂ ಏನಾಗ್ಬೇಕು ಅಂತ ಹೇಳಿದ್ರೆ ರುಕ್ಮಿಣಿಯ ರೀತಿ ಆಗ್ಬೇಕು. ಆದ್ರೆ ನಾವೆಲ್ಲರೂ ಕೃಷ್ಣನ ಜೊತೆ ಮದ್ವೆ ಮಾಡ್ಕೊಳ್ಬೇಕು ಅಂತಾನೆ ಅಲ್ಲ, ಅದು ಈಗಿನ ಕಾಲದಲ್ಲಿ. ಆದರೆ ನಿಜವಾಗಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಅವಕಾಶ ಎಲ್ಲರಿಗೂ ಇದೆ. ಭಗವಂತನ ಜೊತೆ ಸಂಬಂಧ 5 ರಸಗಳಲ್ಲಿದೆ. ಗೊತ್ತಿದೆ ಯಾವ್ದೆಲ್ಲ 5 ರಸಗಳು ಭಗವಂತನ ಜೊತೆ ಸಂಬಂಧ? ಆಧ್ಯಾತ್ಮಿಕ ಜಗತ್ತಿನಲ್ಲಿ 5 ರೀತಿಯ ಸಂಬಂಧಗಳಿದೆ. ಯಾವ್ದೆಲ್ಲ? ಅದಕ್ಕಿಂತ ಮುಂಚೆ ಶಾಂತರಸ. ಶಾಂತರಸ ಅಂತ ಹೇಳಿದ್ರೆ ಬೃಂದಾವನದಲ್ಲಿ ಈ ರೀತಿ ವೃಕ್ಷಗಳು ಇದೆ. ಆ ವೃಕ್ಷಗಳೂ ಅನ್ಸುತ್ತೆ ನಾನು ಕೃಷ್ಣನ ಹೇಗಾದ್ರೂ ಸೇವೆ ಮಾಡ್ಬೇಕು ಅಂತ. ಹೇಗ್ ಸೇವೆ ಮಾಡುತ್ತೆ ವೃಕ್ಷಗಳು? ನೆರಳು ಕೊಡುತ್ತೆ, ಆಮೇಲೆ ಹಣ್ಣುಗಳು ಕೊಡುತ್ತೆ. ಕೃಷ್ಣ ಬಲರಾಮರು ನಡೀತಾ ಇದ್ರೆ ಹಣ್ಣು, ಆ ಸಂಪೂರ್ಣ ಗಿಡನೇ ಬಾಗ್ಬಿಡುತ್ತೆ. ಯಾಕೆ? ಕೃಷ್ಣ ದಯವಿಟ್ಟು ಒಂದು ಹಣ್ಣು ಕಿತ್ಕೋ ಅಂತ. ಆ ರೀತಿ ಶಾಂತರಸ. ಎರಡನೇದು ದಾಸ್ಯರಸ. ದಾಸ್ಯರಸ ಅಂತ ಹೇಳಿದ್ರೆ ದಾಸ್ಯರಸ. ದಾಸ್ಯ ಅಂದ್ರೆ ಸೇವಕನ ರೂಪದಲ್ಲಿ. ಎಲ್ಲರೂ ಕೃಷ್ಣನ ಸೇವಕ. ಹನುಮಂತ ರಾಮನ ಸೇವಕ. ಆ ರೀತಿ. ಮೂರನೇದು ಸಾಖ್ಯರಸ. ಸಾಖ್ಯ, ಫ್ರೆಂಡ್ಶಿಪ್. ಈಗ ಸಖ, ಅರ್ಜುನ, ಇಲ್ಲ ಗೋಪರು, ಗೋಪ ಸ್ನೇಹಿತರೆಲ್ಲ ಇದೆಲ್ಲ ಕೃಷ್ಣನಿಗೆ ಆ ರೀತಿ. ಆಮೇಲೆ ವಾತ್ಸಲ್ಯ ರಸ. ವಾತ್ಸಲ್ಯ ಅಂತ ಹೇಳಿದ್ರೆ ತಾಯಿ ತಂದೆ. ಕೃಷ್ಣನಿಗೆ ತಾಯಿ ತಂದೆ ಇದ್ದಾರೆ, ವೃಂದಾವನದಲ್ಲೂ ಇದ್ದಾರೆ, ದ್ವಾರಕೆಯಲ್ಲೂ ಇದ್ದಾರೆ. ಈ ರೀತಿ ಕೃಷ್ಣನ ಜೊತೆ ಸಂಬಂಧ. ಆಮೇಲೆ ಅದಷ್ಟೇ ಅಲ್ಲ, ಕೃಷ್ಣನ ಜೊತೆ ಮತ್ತೊಂದು ಸಂಬಂಧ ಅಂತ ಹೇಳಿದ್ರೆ ಮಾಧುರ್ಯ ರಸ, ಕೃಷ್ಣನ ಸಂಗಾತಿ ಆಗಿರೋದು. ಸೊ ಈ ರೀತಿ ಕೃಷ್ಣನ ಜೊತೆ ಎಲ್ಲರೂ ಸಂಬಂಧ ಬೆಳೆಸ್ಕೊಳ್ಬಹುದು ಅಲ್ಲ, ಬೆಳೆಸ್ಕೊಳ್ಬೇಕು. ಅದು ನಮ್ಮ ನಿಜವಾದ ಜೀವನದ ಧ್ಯೇಯ. ಭಗವಂತನ ಜೊತೆ ಈಗ ನಾವು ಸಂಬಂಧವನ್ನ ಮರೆತು ಬಿಟ್ಟಿದೀವಿ. ಅದಕ್ಕೋಸ್ಕರ ಆ ಸಂಬಂಧದ ಕೊರತೆ ಇದೆ. ಅದಕ್ಕೋಸ್ಕರ ಸಂಬಂಧವನ್ನ ಈ ಜಗತ್ತಿನಲ್ಲಿ ನಾವು ಹುಡುಕ್ತಾ ಇದೀವಿ. ಅದಕ್ಕೋಸ್ಕರ ನಮಗೆ ಈ ಜಗತ್ತಿನಲ್ಲಿ ಬೇಕು, ಯಾರಾದ್ರೂ ಒಬ್ರು ಸ್ನೇಹಿತರು ಬೇಕು, ಯಾರಾದ್ರೂ ನಮ್ಗೆ ತಂದೆ ತಾಯಿನೂ ಬೇಕು, ಆಮೇಲೆ ಯಾರಾದ್ರೂ ಒಬ್ರು ಜೀವನದಲ್ಲಿ ಪಾರ್ಟ್ನರು ಬೇಕು. ಆದ್ರೆ ನಿಜವಾಗಿಯೂ ನೋಡಕ್ ಹೋದ್ರೆ ಈ ಎಲ್ಲಾ ಸಂಬಂಧಗಳು ಕ್ಷಣಿಕ ಸಂಬಂಧಗಳು. ಆದ್ರೆ ಕ್ಷಣಿಕ ಅಷ್ಟೇ ಅಲ್ಲ, ಇದೆಲ್ಲವೂ ಮೋಹದ ಸಂಬಂಧ. ಆದ್ರೆ ನಿಜವಾದ ಸಂಬಂಧ ನಮ್ಮೆಲ್ಲರೂ ಯಾರ ಜೊತೆ ಇದೆ? ಕೃಷ್ಣನ ಜೊತೆ ಇದೆ. ಅದೇ ನಿಜವಾಗಿಯೂ ನಾವು ಬೆಳೆಸ್ಕೊಳ್ಬೇಕಾಗಿರೋದು. ರುಕ್ಮಿಣಿಯಿಂದ ನಾವು ಕಲ್ತ್ಕೊಳ್ಬೇಕು ಹೇಗೆ ಆ ಸಂಬಂಧವನ್ನ ಸ್ಥಾಪನೆ ಮಾಡ್ಬೇಕು ಅಂತ. ಅವಳು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಹೇಗಾಯ್ತು? ಅದು ಪ್ರಾರಂಭ ಹೇಗಾಯ್ತು? ಶ್ರವಣ ಮಾಡೋದ್ರಿಂದಾನೆ. ನಮ್ಮ ಜೀವನದಲ್ಲಿ ಭಕ್ತಿಯ ಪ್ರಾರಂಭ ಹೇಗಾಗುತ್ತೆ ಅಂತ ಹೇಳಿದ್ರೆ ಶ್ರವಣದಿಂದಾನೇ ಪ್ರಾರಂಭ ಆಗುತ್ತೆ. ಇಲ್ಲಿ ಅವಳು ಭಗವಂತನ ಗುಣ ಮತ್ತು ಸೌಂದರ್ಯವನ್ನ ಇವಳು ಕೇಳ್ತಾ ಇದ್ಲು. ಇದನ್ನ ಎಷ್ಟು ಅವಳು ಕೇಳ್ತಾ ಇದ್ಲು ಅಂತ ಹೇಳಿದ್ರೆ, ಅವಳು ಸಂಪೂರ್ಣವಾಗಿ ಅವಳು ಶ್ರುತ್ವಾ ಗುಣಾನ್ ಭುವನ ಸುಂದರ. ಆಮೇಲೆ ಯಾವ್ದ್ರ ಮುಖಾಂತರ ಅಂದ್ರೆ ಕರ್ಣ ವಿವರೈ ಶ್ರುತಿವಾತ ನೀತಂ. ಅದಷ್ಟೇ ಅಲ್ಲ, ಈಗ ಭಗವಂತನ ಬಗ್ಗೆ ಕೇಳ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹರತೋಂಗ ತಾಪಂ. ಹರ ಅಂತ ಹೇಳಿದ್ರೆ ಹೀರ್ಕೊಂಡ್ಬಿಡುತ್ತೆ, ಇಲ್ಲ ಅದು ನಮ್ಮ ಜೀವನದಿಂದ ಅದು ನಾಶ ಆಗೋಗ್ಬಿಡುತ್ತೆ. ಏನು ನಾಶ ಆಗುತ್ತೆ? ತಾಪತ್ರಯಗಳು ನಾಶ ಆಗುತ್ತೆ. ತಾಪತ್ರಯ ಅಂತ ಹೇಳಿದ್ರೆ ಏನರ್ಥ? ತಾಪತ್ರಯ. ನಮ್ಮ ಜೀವನದಲ್ಲಿ 3 ರೀತಿಯ ತಾಪಗಳು ಬರುತ್ತೆ, 3 ರೀತಿಯ ಕ್ಲೇಶಗಳು ಬರುತ್ತೆ. ಯಾವ್ದೆಲ್ಲ 3 ರೀತಿಯ ಕ್ಲೇಶಗಳು ಕೇಳಿದಿರಿ ಯಾವಾಗ್ಲಾರು ಹಿಂದೆ? ಮೊದಲನೇದು, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ತಾಪತ್ರಯಗಳು. ತ್ರಯ ಅಂತ ಹೇಳಿದ್ರೆ 3 ರೀತಿಯ ತಾಪಗಳು ಬರುತ್ತೆ, ಕ್ಲೇಶಗಳು ಬರುತ್ತೆ. ಒಂದನೇ ಕ್ಲೇಶ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಕ್ಲೇಶ. ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳಿದ್ರೆ ಕ್ಲೇಶ ಯಾವುದು ನಮ್ಮ ಮನಸ್ಸು ಮತ್ತು ಶರೀರದಿಂದ ಬರುತ್ತೆ, ಅದು ಯಾವ್ದದು? ಆಧ್ಯಾತ್ಮಿಕ ಕ್ಲೇಶ. ಎರಡನೇ ಕ್ಲೇಶ ಯಾವುದು ಅಂದ್ರೆ ಆದಿ ಭೌತಿಕ ಕ್ಲೇಶ, ಬೇರೆ ಬೇರೆ ಜೀವಿಗಳಿಂದ ಬರುತ್ತೆ. ಮೂರನೇ ಕ್ಲೇಶ ಯಾವುದು ಅಂತ ಹೇಳಿದ್ರೆ ಆದಿ ದೈವಿಕ ಕ್ಲೇಶ, ಸಂಪೂರ್ಣ ಈ ಜಗತ್ತಿನಿಂದ ಬರುತ್ತೆ. ಎಲ್ಲೋ ಭೂಕಂಪ ಆಗೋಯ್ತು,
ಎಲ್ಲೋ ಫ್ಲಡ್ ಪ್ರವಾಹ ಬಂದ್ಬಿಡ್ತು. ಈ ರೀತಿ ಸಂಪೂರ್ಣ ಜಗತ್ತಿನಲ್ಲಿ ಯಾವಾಗ್ಲಾದ್ರೂ ಈ ರೀತಿ ಕ್ಲೇಶಗಳು ಬರ್ತಾನೆ ಇರುತ್ತೆ. ಪ್ರತಿದಿನ ಕ್ಲೇಶ ಇಲ್ಲದೆ ನಮ್ಮ ಜೀವನ ಇಲ್ಲ. ಆದ್ರೆ ಭಗವಂತನ ಈ ರೀತಿ ಕೇಳ್ತಾ ಇದ್ರೆ ಏನಾಗುತ್ತೆ, ಹರತೋಂಗ ತಾಪಂ, ಈ ರೀತಿ ರುಕ್ಮಿಣಿ ಅನುಭವ ಆಯ್ತು. ಆಮೇಲೆ ಮತ್ತೊಂದು ಹೇಳ್ತಾ ಇದ್ದಾಳೆ, ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥ ಲಾಭಂ. ನನ್ನ ನಿಜವಾದ ಕಣ್ಣು ಇದೆಯಲ್ಲ, ಆ ಕಣ್ಣು ಇರೋದೇ ನಿನ್ನನ್ನ ನೋಡೋದಕ್ಕೋಸ್ಕರ. ರಾಧಾರಾಣಿ ಭೂಮಿಯ ಮೇಲೆ ಜನ್ಮ ಪಡೆದಾಗ ಅವಳು ಯಾವಾಗಲೂ ಕಣ್ಣನ್ನ ಮುಚ್ಚಿದ್ಲು. ಒಂದು ದಿನಾನು ಅವಳು ಕಣ್ಣನ್ನ ತೆಗ್ದಿಲ್ಲ. ಎಷ್ಟೋ 1 ವರ್ಷ ಮೇಲಾಗೋಯ್ತು, ಕಣ್ಣನ್ನ ತೆಗ್ದಿರ್ಲಿಲ್ಲ. ಅವರ ತಂದೆ ತಾಯಿ ಕೀರ್ತಿದ ಮತ್ತು ವೃಷಭಾನುಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಮಗು ಎಷ್ಟು ಸುಂದರವಾಗಿದೆ, ಎಷ್ಟು ದಿವ್ಯವಾಗಿದೆ, ಆದ್ರೆ ಕಣ್ಣನ್ನ ತೆಗಿತಾ ಇಲ್ಲ, ಯಾಕೆ ಅಂತ ಹೇಳಿ ಎಲ್ಲಾ ಸಂತರಿಗೆಲ್ಲ ಕೇಳ್ತಾ ಇರ್ತಾರೆ. ಒಂದು ದಿನ ನಾರದ ಮುನಿಯವರು ಬರ್ತಾರೆ. ಆಮೇಲೆ ಹೇಳ್ತಾರೆ, ಯಾವಾಗ ರಾಧಾರಾಣಿ ಕಣ್ಣು ತೆಗ್ದಿದ್ದು ಅಂತ ಹೇಳಿದ್ರೆ, ಕೃಷ್ಣ ಅವರ ಮನೆಗೆ ಬಂದಾಗ ಮೊದಲನೇ ಬಾರಿ ಕೃಷ್ಣ ರಾಧಾರಾಣಿಯ ಸ್ಪರ್ಶ ಮಾಡಿದ ತಕ್ಷಣ ಆಗ ರಾಧಾರಾಣಿ ಕಣ್ಣನ್ನ ತೆಗಿತಾಳೆ. ಅಂದ್ರೆ ಈ ಜಗತ್ತಿನಲ್ಲಿ ರಾಧಾರಾಣಿಗೆ ಅನ್ನಿಸ್ತು, ನಾನು ಏನನ್ನು ನೋಡೋದಕ್ಕೆ ಇಚ್ಛೆ ಇಲ್ಲ, ನಾನು ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಕಣ್ಣಿರೋದೇ ಬರೀ ಕೃಷ್ಣನ್ನ ನೋಡೋದಕ್ಕೋಸ್ಕರ. ಈ ಜಗತ್ತಿನ ಸೌಂದರ್ಯ ಎಲ್ಲ ಇದೆಯಲ್ಲ, ಅದೆಲ್ಲವೂ ಒಂದು ಏನ್ ಹೇಳ್ತಾರೆ, ಫಾಲ್ಸ್ ಬ್ಯೂಟಿ. ಇದೆಲ್ಲವೂ ನಶ್ವರವಾಗಿರುವಂಥದ್ದು, ಇವೆಲ್ಲ ಸುಳ್ಳು. ಆದ್ರೆ ನಿಜವಾದ ಸೌಂದರ್ಯ ನಾನು ಬರೀ ಕೃಷ್ಣದ, ಅದಕ್ಕೋಸ್ಕರ ನಾನು ಬರೀ ಕೃಷ್ಣನ ಮಾತ್ರ ನೋಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ಅವಳು ಹೇಳ್ತಾಳೆ, ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥ ಲಾಭಂ. ರುಕ್ಮಿಣಿ ನನ್ನ ನಿಜವಾದ ಕಣ್ಣು ಇಲ್ಲ, ನನ್ನ ನಿಜವಾದ ಕಿವಿ, ನನ್ನ ಎಲ್ಲ ಇಂದ್ರಿಯಗಳೆಲ್ಲ ಇದೆಯಲ್ಲ, ಅದೆಲ್ಲ ಇಂದ್ರಿಯಗಳು ಬರೀ ನಿನ್ನ ಸೇವೆಗೋಸ್ಕರ ಮಾತ್ರ ಇರಬೇಕು, ಬೇರೆ ಯಾವುದಕ್ಕೋಸ್ಕರ ಇರಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ತ್ವಯ್ ಅಚ್ಯುತ ವಿಶತಿ ಚಿತ್ತಮ ಪತ್ರಪಮ್ಮೆ. ಅವಳು ಹೇಳ್ತಾ ಇದ್ದಾಳೆ, ನಾನು ನಿರ್ಲಜ್ಜೆಯಿಂದ ಈ ಪ್ರೇಮ ಪತ್ರ ಬರಿತಾ ಇದ್ದೀನಿ. ಸಾಮಾನ್ಯವಾಗಿ ಸ್ವಲ್ಪ ಆದ್ರೂ ಇದು ವೈದಿಕ ಸಂಸ್ಕೃತಿಯಲ್ಲಿ ಸ್ವಲ್ಪ ಆದ್ರೂ ಲಜ್ಜೆ ಇತ್ತು, ಈಗ ಲಜ್ಜೆ ಇಲ್ಲದೆ ಬರೀತಾರೆ. ಆದ್ರೆ ರುಕ್ಮಿಣಿಗೆ ಅನ್ನಿಸ್ತಾ ಇದೆ, ನಾನು ಈ ರೀತಿ ಪ್ರೇಮ ಪತ್ರ ಬರಿತಾ ಇದ್ದೀನಿ, ಆದ್ರೆ ನಾನು ನಿರ್ಲಜ್ಜೆಯಿಂದ ಬರಿತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಗುಣಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಆಕರ್ಷಿತರಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಆಕರ್ಷಿತರಾಗ್ತಾ ಇದ್ದೀನಿ, ನನ್ನ ತಪ್ಪೇನಿದೆ? ಆ ರೀತಿ ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾಳೆ, ಕಾತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮಭಿರಾತ್ಮ ತುಲ್ಯಂ ಧೀರಾಪತಿಂ ಕುಲವತೀನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ಇದರಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತನಲ್ಲಿರುವಂತಹ ಎಷ್ಟೊಂದು ಗುಣಗಳು, ಎಷ್ಟೊಂದು ಭಗವಂತನ ಐಶ್ವರ್ಯಗಳೆಲ್ಲ ಏನೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಐಶ್ವರ್ಯಗಳೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲೇ ಮೊದಲೇ ಹೇಳ್ತಾ ಇದ್ದಾಳೆ, ಮಹತಿ ಕುಲ. ನಿಮ್ಮ ಕುಲ ಯಾವುದು? ಭಗವಂತನ ಕುಲ ಯಾವುದು? ಯಾವ ಕುಲದಲ್ಲಿ ಹುಟ್ಟಿದ್ದು? ಯಾದವ ಕುಲ. ಎಸ್. ಆದ್ರೆ ಅವಳು ಹೇಳ್ತಾಳೆ, ನಿಮ್ಮ ಕುಲ ತುಂಬಾ ಉಚ್ಚವಾಗಿದೆ, ಆದ್ರೂ ನೋಡೋಕಾದ್ರೆ ಭಗವಂತನ್ಗೆ ಯಾವ ಕುಲ ಇಲ್ಲ. ಯಾಕೆ? ಎಲ್ಲಾ ಕುಲಗಳ ಸೃಷ್ಟಿಯಾಗಿರೋದೇ ಅವರಿಂದ, ಮತ್ತೆ ಅವ್ರಿಗೆ ಯಾವ ಕುಲ ಇರುತ್ತೆ? ಅದಕ್ಕಾದ್ರೆ ಭಗವಂತನಿಗೆ ಕುಲದಿಂದ ನಾವು ಮಾಪನ ಮಾಡೋದಕ್ಕಾಗೋದಿಲ್ಲ. ಭಗವಂತನಿಗೆ ಹೇಳ್ತಾ ಇದಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಇದರ ಅರ್ಥ ತಿಳ್ಕೊಳ್ಬೇಕು, ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಯಾವ ಶ್ಲೋಕ ತಿಳ್ಕೊಳ್ಳಿಲ್ಲ ಅಂದ್ರೆ ಇದೊಂದು ಶ್ಲೋಕ ಆದ್ರೂ ಕಂಠಸ್ತಾ ಇರಬೇಕು ನಮಗೆ. ನೀವೆಲ್ಲರೂ ಹೇಳ್ತೀರಿ? ಮತ್ತೊಂದ್ಸಲ ಹೇಳ್ತೀನಿ, ಆದಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಇದರಲ್ಲಿ ಹೇಳ್ತಾರೆ ಆ ಭಗವಂತ ಯಾರು ಅಂತ ಹೇಳಿದ್ರೆ ಈಶ್ವರ ಪರಮ ಕೃಷ್ಣ, ಪರಮ ಈಶ್ವರ.
ಅವರು ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಪರಮೇಶ್ವರ ಅವ್ರ ಶರೀರನು ಈ ಜಗತ್ತಿನಲ್ಲಿ ನಮ್ಮ ತರನೇ ಹುಡ್ತಾ ಇದಾರೆ. ಇಲ್ಲ, ಸಚ್ಚಿದಾನಂದ ವಿಗ್ರಹ. ಅವರ ಶರೀರ ಯಾವ ರೀತಿ? ಸಚ್ಚಿದಾನಂದ. ನಮ್ಮ ಶರೀರ ಯಾವ ರೀತಿ? ಚರ್ಚೆ ಮಾಡಿದ್ದೆ ಇದು 2-3. ನಾನು ಮತ್ತೆ ರಿವಿಷನ್ ಮಾಡ್ತಾ ಇದ್ದೀನಿ ನಿಮ್ಗೆ. ನಮ್ಮ ಶರೀರ ಯಾವ ರೀತಿ? ಭಗವಂತನ ಶರೀರ ಸಚ್ಚಿತ್ ಆನಂದ. ನಮ್ಮ ಶರೀರ ಅಸತ್, ಅಚಿತ್, ನಿರಾನಂದ. ಅಸತ್ ಅಂತ ಹೇಳಿದ್ರೆ ಅಶಾಶ್ವತ, ಅಚಿತ್ ಅಂತ ಹೇಳಿದ್ರೆ ಅಜ್ಞಾನದಿಂದ ತುಂಬಿದೆ, ನಿರಾನಂದ ಅಂತ ಹೇಳಿದ್ರೆ ದುಃಖದಿಂದ ತುಂಬಿದೆ. ಆದ್ರೆ ಭಗವಂತನ ಶರೀರ ಸಚ್ಚಿದಾನಂದ. ಆಮೇಲೆ ಆ ಭಗವಂತನಿಗೆ ಆದಿ ಇಲ್ಲ, ಅಂತ್ಯನೂ ಇಲ್ಲ. ಆಮೇಲೆ ಎಲ್ಲಾ ಕಾರಣಗಳಿಗೆ ಕಾರಣ ಆ ಭಗವಂತ. ಅದಷ್ಟೇ ಅಲ್ಲ, ಹೇಳ್ತಾರೆ ಭಗವಂತನಲ್ಲಿ 6 ಐಶ್ವರ್ಯಗಳಿದೆ. ಎಷ್ಟು ಐಶ್ವರ್ಯ? 6 ಐಶ್ವರ್ಯಗಳಿದೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಆ ಭಗವಂತನಿಗೆ ಈ ಜಗತ್ತಿನಲ್ಲಿ ನಾವು ಎಷ್ಟೊಂದು, ನಮ್ಗೆ ಯಾರಾದ್ರೂ ನಮ್ಮ ಜೀವನದಲ್ಲಿ ತುಂಬಾ ಫೇವ್ರೆಟ್ ಹೀರೋ ಹೀರೋಯಿನ್ ಇರ್ತಾರೆ, ಇಲ್ಲ ನಮ್ಮ ಫೇವ್ರೆಟ್ ಯಾರಾದ್ರೂ ರೋಲ್ ಮಾಡೆಲ್ ಇರ್ತಾರೆ, ಹೌದಲ್ಲ? ಈಗ ನಿಮಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಫೇವ್ರೆಟ್ ಯಾರಾದ್ರೂ ಒಬ್ರು ಪರ್ಸನಾಲಿಟಿ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಹೇಳ್ತೀರಿ? ನಿಮ್ಮ ಜೀವನದಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನಾಲಿಟಿ ಈ ಭೌತಿಕ ಜಗತ್ತಿನಲ್ಲಿ ಯಾರಾದ್ರೂ ಹೇಳ್ತೀರಿ? ಯಾರಾದ್ರೂ ಆಗಿಲ್ಲ ಹೇಳಿ. ನನಗೋಸ್ಕರ ಹೇಳಿದ್ವಿ ಭೌತಿಕ ಜಗತ್ತಿನಲ್ಲಿ. ಇಲ್ಲ, ನೀವು ಕೃಷ್ಣನ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಹೇಳಿ. ಕೃಷ್ಣಗಿನ್ನ ಕೇಳೋಕ್ಕಿಂತ ಮುಂಚೆ, ಇಲ್ಲ ಈ ಭಕ್ತಿಗೆ ಬರೋಕ್ಕಿಂತ ಮುಂಚೆ ನಮ್ಗೆ ಯಾರಾದ್ರೂ ಒಬ್ರು ಫೇವ್ರೆಟ್, ಅವ್ರ ಬಗ್ಗೆ ಯಾವಾಗ್ಲೂ ನಾವು ಯೋಚನೆ ಮಾಡ್ತಾ ಇದ್ವಿ, ಅವ್ರ ತರ ಆಗ್ಬೇಕು ಅಂತ ತಿಳ್ಕೊಳ್ತಾ ಇದ್ವಿ, ಹೌದಲ್ಲ? ಆಯ್ತು, ಮೋದಿ. ಈಗ ಮೋದಿ ಅವರ ಜೀವನದಲ್ಲಿ ಯಾಕೆ ನಿಮಗೆ ಆಕರ್ಷಿತರಾಗ್ತಾರೆ? ಯಾಕೆ ನೀವು ಏನು ಅವರಲ್ಲಿ ನೀವು ಹುಡುಕ್ತಾ ಇದ್ರಿ, ಅವರಲ್ಲಿ ಆಕರ್ಷಿತರಾಗ್ತಾ ಇದ್ರಿ? ದೇಶ ಸೇವೆ ಮಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಬೇರೆ ಹೇಳಿ. ಯಾಕೆಂದ್ರೆ ನಾನು ತುಂಬಾ ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ. ನಿಮ್ಮೆಲ್ಲರ ಯಾಕೆ 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 ಅವ್ರು ನಮ್ಮನ್ನ ಹೇಗೆ ಪಾಲಿಸಿದ್ದಾರೆ, ನಾವು ಆತರ ಮಾಡ್ಬೇಕು. ಅವ್ರು ನಮ್ಮನ್ನ ಹೇಗೆ ಕೇರ್ ತಗೋತಾರೆ ಅನ್ನೋ ಬಗ್ಗೆ ಸೇವೆ. ಸೇವೆ, ವೆರಿ ಗುಡ್. ಮತ್ತೆ ಬೇರೆಯವರು ಹೇಳಿ. ಇವ್ರು ಹೇಳಿದಾರೆ ಹೃತಿಕ್ ರೋಷನ್ ಅವರು ಫೇವ್ರೇಟ್ ಆಗಿದ್ರು. ಯಾಕೆ ಹೃತಿಕ್ ರೋಷನ್ ಫೇವ್ರೇಟ್ ಆಗಿದ್ರು? ಅವರು ತುಂಬಾ ಸೌಂದರ್ಯವಿತ್ತು, ಹೌದಲ್ಲ? ತುಂಬಾ ಸುಂದರವಾಗಿದ್ರು. ಇಲ್ಲ, ನಾನು ವ್ಯಕ್ತಿ ಹೆಸರು ಕೇಳ್ತಾ ಇದೀನಿ ಈಗ. ಯಾರಾದ್ರೂ ವ್ಯಕ್ತಿ ಹೆಸರು ಹೇಳಿ. ಯಾರಾದ್ರೂ ವ್ಯಕ್ತಿಯ ಹೆಸರು ಹೇಳಿ, ಅವರನ್ನ ನೀವು ನಿಮ್ಮ ಜೀವನದಲ್ಲಿ ಅವ್ರ ರೋಲ್ ಮಾಡೆಲ್ ತರ ಇಟ್ಕೊಳ್ತಾ ಇದ್ರಿ. ನೀವು ಸಣ್ಣ ಮಕ್ಕಳಾಗಿರೋವಾಗ ಹೇಳಿ. ಹಸ್ಬೆಂಡ್ ಯಾವಾಗ ಮದ್ವೆ ಎಲ್ಲ ಆಗಿತ್ತು? ಸಣ್ಣವ್ರಿರುವಾಗ ಕೇಳ್ತಾ ಇದ್ರಿ. ಹಾಗೆ ನಾನೇ ಒಂದು ಕೆಲವು ಗುರು. ಆಯ್ತು, ನೀವು ಸಣ್ಣವರಿರುವಾಗ ಗುರು ಇಲ್ಲ ಟೀಚರಿಗೆ ನೋಡಿ ನಾವು ಅದ್ ಟೈಪ್ ಮಾಡ್ಬೇಕು ಆಗ್ಬೇಕು ಅಂತ ಹೇಳಿ ಅವ್ರ ವಿಚಾರ. ಓಕೆ. ನಾನು ಕೆಲವು ವಿಷಯ ಹೇಳ್ತೇನೆ ಈಗ. ನೋಡಿ, ಈ ಜಗತ್ತಿನಲ್ಲಿ ಸಣ್ಣ ಮಕ್ಕಳಿಗೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ತುಂಬಾ ಫೇವ್ರೇಟ್. ಯಾಕೆ? ಕ್ರಿಕೆಟರ್. ಏನ್ ಗುಣ ಅವರಲ್ಲಿ ಅವ್ರು ಮೆಚ್ತಾ ಇದ್ದಾರೆ? ಅವನ ಶೌರ್ಯವನ್ನ ನೋಡಿ ಆಕರ್ಷಿತರಾಗ್ತಾರೆ, ಅವನ ಪರಾಕ್ರಮವನ್ನ ನೋಡಿ ಆಕರ್ಷಿತರಾಗ್ತಾರೆ, ಅವನ ಬಲವನ್ನ ನೋಡಿ ಆಕರ್ಷಿತರಾಗ್ತಾರೆ, ಹೌದಲ್ಲ? ಸ್ಟ್ರೆಂತ್. ಸೊ ಆ ರೀತಿ. ಆಮೇಲೆ ಕೆಲವರು ಬೇರೆ ಬೇರೆ ಹೀರೋಯಿನ್ ಜೊತೆ ಆಕರ್ಷಿತರಾಗ್ತಾರೆ. ಯಾಕೆ? ಬ್ಯೂಟಿ, ಸೌಂದರ್ಯ, ಅದರ ಹಿಂದೆ ಆಕರ್ಷಿತರಾಗ್ತಾರೆ. ಆಮೇಲೆ ಕೆಲವರು ಬಿಲ್ ಗೇಟ್ಸ್, ಇಲಾನ್ ಮಸ್ಕ್, ಇಲ್ಲ ಈ ರೀತಿ ಎಷ್ಟೋ ಜನ ಇದ್ದಾರೆ ತುಂಬಾ ಧನಿಕರು, ಅಂಬಾನಿ, ಈ ರೀತಿ ನೋಡಿ ಆಕರ್ಷಿತರು. ಯಾಕೆ ಆಕರ್ಷಿತರಾಗ್ತಾರೆ? ಅವರ ಧನ, ಶ್ರೀಮಂತಿಕೆಯನ್ನು ನೋಡಿ ಆಕರ್ಷಿತರಾಗ್ತಾರೆ. ಮತ್ತೆ ಕೆಲವರು ತುಂಬಾ ಯಾರಾದ್ರೂ ಐನ್ಸ್ಟೀನ್, ನ್ಯೂಟನ್, ಇವರನ್ನ ನೋಡಿ ಆಕರ್ಷಿತರಾಗ್ತಾರೆ. ಯಾಕೆ? ಅವರ ಜ್ಞಾನ, ಬುದ್ಧಿಯನ್ನು ನೋಡಿ ಆಕರ್ಷಿತರಾಗ್ತಾರೆ.
ಮತ್ತೆ ಕೆಲವರು ತುಂಬಾ ಈ ಜಗತ್ತಿನಲ್ಲಿ ತುಂಬಾ ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ. ಉದಾಹರಣೆ ಗಾಂಧಿ, ಬೇರೆ ಬೇರೆಯವರು ಇದ್ದಾರೆ. ಅವರೆಲ್ಲ ಏನಿದೆ, ಖ್ಯಾತಿ ಫೇಮ್ ಅನ್ನೋಂಥದ್ದು. ಮತ್ತೆ ಕೆಲವರಲ್ಲಿ ಈಗ ಒಬ್ರು ಹೇಳ್ತಾ ಇದ್ರು ಮೋದಿ, ಇಲ್ಲ ಕೆಲವು ಸಲ ಮಹಾನ್ ಸಂತರು ಇದ್ದಾರೆ. ಈಗ ಅವರೊಬ್ರು ಹೇಳ್ತಾ ಇದ್ರು ಗುರುಗಳು ಯಾರು ಅಂತ. ಯಾಕೆ? ಅವರ ತ್ಯಾಗವನ್ನ ನೋಡಿ, ಅವರ ವೈರಾಗ್ಯವನ್ನ ನೋಡಿ ಆಕರ್ಷಿತರಾಗ್ತಾರೆ. ಈ 6 ಗುಣಗಳನ್ನ ಹೇಳದ್ನಲ್ಲ ಈಗ, ಇದೆಲ್ಲವೂ 6 ಐಶ್ವರ್ಯಗಳು ಭಗವಂತನಲ್ಲಿದೆ. ಯಾವುದೆಲ್ಲ? ಮೊದಲನೇದು ಹೇಳಿದ್ದು ನಾನು, ಶೌರ್ಯ ಬಲ. ಶೌರ್ಯ ಬಲ ಎಲ್ಲ ಒಂದೇ. ಆಮೇಲೆ ಎರಡನೇದು ಸೌಂದರ್ಯ, ಮತ್ತೆ ಬುದ್ಧಿ ಜ್ಞಾನ. ವೆರಿ ಗುಡ್. ಬುದ್ಧಿ ಜ್ಞಾನ ಎರಡು ಒಂದೇ. ಫೇಮ್ ಖ್ಯಾತಿ, ಮತ್ತೆ ತ್ಯಾಗ ವೈರಾಗ್ಯ, ಮತ್ತೊಂದು ಧನ ಶ್ರೀಮಂತಿಕೆ. ಈ 6 ಐಶ್ವರ್ಯಗಳಿದೆಯಲ್ಲ, ಪರಾಶರ ಮುನಿ ಅವ್ರ ಶ್ಲೋಕದ ಮುಖಾಂತರ ಬರೀತಾ ಇದ್ದಾರೆ. ಭಗವಂತ ಅನ್ನೋಂಥದಕ್ಕೆ ಡೆಫಿನಿಷನ್ ಏನು, ವ್ಯಾಖ್ಯಾನ ಏನು, ಯಾರನ್ನ ನಾವು ಭಗವಂತ ಅಂತ ಹೇಳ್ಬೋದು? ಸುಮ್ಮನೆ ಎಷ್ಟೋ ಕಲಿಯುಗದಲ್ಲಿ ಎಷ್ಟೋ ಅವತಾರಗಳು ಬಂದ್ಬಿಡ್ತಾರೆ. ಅವ್ರು ಹೇಳ್ತಾರೆ ನಾನು ಭಗವಂತ ಅಂತ, ನಾನು ಈ ಜಗತ್ತಿನಲ್ಲಿ ಈಗ ಕಲ್ಕಿ ಅವತಾರ ಆಗಿ ಬಂದಿದ್ದೀನಿ ಈ ರೀತಿ ಹೇಳ್ತಾರೆ. ಆದ್ರೆ ಯಾರು ಅವತಾರರು ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರ ಶಾಸ್ತ್ರದಲ್ಲಿ ಬರ್ದಿರ್ತಾರೆ ಭಗವಂತ ಅಂತ ಹೇಳಿ 6 ಐಶ್ವರ್ಯಗಳಿರ್ಬೇಕು. ಶೌರ್ಯ ತೋರಿಸ್ಬೇಕು, ಸೌಂದರ್ಯ ತೋರಿಸ್ಬೇಕು. ನೋಡಿ ಕೃಷ್ಣನ ಸೌಂದರ್ಯ ಹೇಗಿತ್ತು ಅಂತ ಹೇಳಿದ್ರೆ, ಪ್ರಾಣಿಗಳು ಆಕರ್ಷಿತರಾಗ್ತಾ ಇದ್ರು. ಯಾವ್ದಾದ್ರು ಪ್ರಾಣಿ ಆಕರ್ಷಿತರಾಗ್ತಾರೆ ಮಿಸ್ ಯೂನಿವರ್ಸ್ಗೆ? ಯಾರು ಆಗೋದಿಲ್ಲ. ಅಂದ್ರೆ ಅವರ ಸೌಂದರ್ಯ ದಿವ್ಯ ಸೌಂದರ್ಯ, ಭಗವಂತನ ಸೌಂದರ್ಯ ಇಲ್ಲ. ಯಾರಾದ್ರೂ ಹೇಳ್ಬೋದು ನನ್ನ ಹತ್ರ ಈ ಸಂಪೂರ್ಣ ಜಗತ್ತಿನಲ್ಲಿ ಏನೆಲ್ಲ ಶ್ರೀಮಂತಿಕೆ ಇದೆಯಲ್ಲ ಅದೆಲ್ಲ ನನ್ನ ಹತ್ರ ಇದೆ. ಯಾರಾದ್ರೂ ಹೇಳ್ಬೋದು? ಆದ್ರೆ ಭಗವಂತ ಮಾತ್ರ ಹೇಳ್ಬೋದು. ಭಗವಂತ ಹೇಳ್ತಾನೆ ನಾನು ಲಕ್ಷ್ಮೀಪತಿ. ಈ ಜಗತ್ತಿನ ಎಷ್ಟೋ ಜನ ಇದ್ದಾರೆ ಲಖಪತಿ, ಕರೋಡ್ಪತಿ, ಅರಬಪತಿ, ಖರಬಪತಿ, ಕೆಲವರೆಲ್ಲ ರೋಡ್ಪತಿನೋ. ಆದ್ರೆ ಆ ಭಗವಂತ ಮಾತ್ರ ಲಕ್ಷ್ಮೀಪತಿ. ಲಕ್ಷ್ಮೀಪತಿ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ನಿನ್ನೆನೂ ಚರ್ಚೆ ಮಾಡ್ತಾ ಇದ್ವಿ, ಲಕ್ಷ್ಮಿಯ ನಿಜವಾದ ಅನುಗ್ರಹ ಹೇಗಾಗುತ್ತೆ ನಮಗೆ? ನಾರಾಯಣನ ಸೇವೆ ಮಾಡಿದ್ರೆ, ಕೃಷ್ಣನ ಸೇವೆ ಮಾಡಿದ್ರೆ, ರುಕ್ಮಿಣಿ, ಲಕ್ಷ್ಮಿ, ಸೀತಾ ಇವರ ಅನುಗ್ರಹ ನಮ್ಮ ಜೀವನದಲ್ಲಿ ಆಗ್ಬಿಡುತ್ತೆ. ಕೆಲವು ಸಲ ಈ ಜಗತ್ತಿನಲ್ಲಿ ಯಾವಾಗ್ಲೂ ತಿಳ್ಕೊಳ್ತಾರೆ ನನಗೆ ಬರೀ ಲಕ್ಷ್ಮಿಯ ಅನುಗ್ರಹ ಇದ್ರೆ ಸಾಕು ಅಂತ. ಲಕ್ಷ್ಮಿಯ ಅನುಗ್ರಹ ಬರೀ ಕೇಳಿದ್ರೆ ಸಿಗೋದೇ ಇಲ್ಲ. ಕೃಷ್ಣನ ಅನುಗ್ರಹ ಕೇಳಿದ್ರೆ ಲಕ್ಷ್ಮಿಯ ಅನುಗ್ರಹನೂ ಸಿಕ್ಬಿಡುತ್ತೆ. ಈಗ ರಾವಣ ಏನ್ ಮಾಡ್ತಾ ಇದ್ದ? ಬರೀ ಸೀತೆ ಬೇಕು ಅಂತ ಹೇಳ್ತಾ ಇದ್ದ. ಅದೇ ರೀತಿ ಜಗತ್ತಿನಲ್ಲೂ ಅಷ್ಟೇ, ಕೆಲವ್ರಿಗೆಲ್ಲರೂ ಬರೀ ಲಕ್ಷ್ಮಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾವಾಗ ರಾಮನು ಇರ್ತಾನೆ ಆಗ ಸೀತೆಯ ಅನುಗ್ರಹನೂ ಸಿಕ್ಬಿಡುತ್ತೆ. ಆ ರೀತಿ ಇದ್ರಲ್ಲಿ ಹೇಳ್ತಾರೆ, ಕಾತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾ ವಯೋ ದ್ರವಿಣ ಆತ್ಮ ತುಲ್ಯಂ. ಆ ಭಗವಂತನ ಸಮಾನ ಯಾರೂ ಇಲ್ಲ ಈ 6 ಐಶ್ವರ್ಯಗಳಲ್ಲಿ. ಅದಕ್ಕೋಸ್ಕರ ಧೀರಾ ಪತಿಂ ಕುಲವತಿ ನ ವೃಣೀತ ಕನ್ಯಾ ಕಾಲೇ ನರಸಿಂಹ ನರಲೋಕ ಮನೋಭಿರಾಮಂ. ಹೇಳ್ತಿದ್ದಾರೆ ರುಕ್ಮಿಣಿ, ಈ ರೀತಿಯ ವ್ಯಕ್ತಿ ಇರುವಾಗ ನಾನು ಹೇಗೆ ಆಕರ್ಷಕ ಆಗದೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಸ್ವಾಭಾವಿಕವಾಗಿ ನಾನು ಆಕರ್ಷಿತಲಾಗ್ತಾ ಇದ್ದೀನಿ ನಿಮಗೆ. ಆದಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಧೀರಾಪತಿಂ. ಆಮೇಲೆ ನಾನು ಒಳ್ಳೆ ಕುಲದಿಂದ ಬರ್ತಾ ಇದ್ದೀನಿ. ಆಮೇಲೆ ಧೀರ, ನಾನು ಚಂಚಲೆಯಾಗಿಲ್ಲ, ನಾನು ಸಭ್ಯವಾದ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದೀನಿ. ಲಿಟ್ಲ್ ಮೋರ್ ಐ ಥಿಂಕ್ ಇಟ್ ಕ್ಯಾನ್ ಬಿ ಬ್ರಾಟ್. ಆಮೇಲೆ ಕಾಲೇ ನರಸಿಂಹ ನರಲೋಕ ಮನೋಭಿರಾಮಂ. ಕೃಷ್ಣನಿಗೆ ರುಕ್ಮಿಣಿ ಹೇಳ್ತಾ ಇದ್ದಾಳೆ ನೀವು ನರಸಿಂಹ ಅಂತ. ನರಸಿಂಹ ಅಂತ ಹೇಳಿದ್ರೆ ನರಸಿಂಹ ರೂಪ ಅಲ್ಲ, ಇಲ್ಲಿ ನರಸಿಂಹ ಅಂತ ಹೇಳಿದ್ರೆ ನೀವು ಎಲ್ಲ ನರರಲ್ಲಿ ಸಿಂಹನ ರೀತಿ ಇದ್ದೀರಿ, ರಾಜನ ರೀತಿ ಇದ್ದೀರಿ. ಅದಕ್ಕೋಸ್ಕರ ನನ್ನನ್ನ ನೀವು ದಯವಿಟ್ಟು
ಸ್ವೀಕಾರ ಮಾಡ್ಕೊಳ್ಳಿ. ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾಳೆ, ತನ್ಮೇ ಭವಾನ್ ಖಲು ವೃತ ಪತಿರಂಗಜಾಯಾಂ ಆತ್ಮಾರ್ಪಿತಶ್ಚ ಭವತೋತ್ರ ವಿಧೋ ವಿಧೇಹಿ ಮಾ ವೀರಭಾಗಂ ಅಭಿಮರ್ಷತು ಚೈದ್ಯಾರಾತ್ ಗೋಮಾಯುವನ್ ಮೃಗಪತೆ ಬಲಿಮಂಬುಜಾಕ್ಷ. ಇದರಲ್ಲಿ ತುಂಬಾ ಅದ್ಭುತವಾದಂತ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಹೇಳ್ತಾರೆ, ತನ್ಮೇ ಭವಾನ್ ಖಲು ವೃತಃ ಪತಿರಂಗಜಾಯಾಂ. ಅವಳು ರುಕ್ಮಿಣಿ ಹೇಳ್ತಾ ಇದ್ದಾಳೆ, ನಾನು ನಿನ್ನನ್ನ ನನ್ನ ಪತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ಆಯ್ಕೆ ಮಾಡಿದ್ದೀನಿ ನಿನ್ನನ್ನ. ಭಗವಂತನಿಗೆ ಅವಳು ಹೇಳ್ತಾಳೆ, ನಾನು ನಿಮಗೆ ನನ್ನ ಜೀವನದಲ್ಲಿ ಪತಿಯಾಗಿ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಾಕ್ಯ ನಮಗೆ ತುಂಬಾ ಅದ್ಭುತವಾದಂತ ಸಾಕ್ಷಾತ್ಕಾರ ಕೊಡಬೇಕು. ಏನು ಅಂತ ಹೇಳಿದ್ರೆ, ಕೃಷ್ಣನನ್ನ ನಾವು ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡದೆ ನೇರ ಬಂದ್ಬಿಡೋದಿಲ್ಲ ಕೃಷ್ಣ ನಮ್ಮ ಜೀವನದಲ್ಲಿ, ಭಗವಂತ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅಂದ್ರೆ ಈ ಜಗತ್ತಿನಲ್ಲಿ ಯಾವಾಗಲೂ ನಮಗೆ 2 ಆಪ್ಷನ್ಸ್ ಇದ್ದೇ ಇರುತ್ತೆ. ಯಾವ್ದೆರಡು ಆಪ್ಷನ್ಸ್ ಗೊತ್ತಿದ್ಯಾ? ಒಂದು ಆಪ್ಷನ್ಸ್ ಮಾಯಾ, ಮತ್ತೊಂದು ಆಪ್ಷನ್ ಕೃಷ್ಣ. ನಮ್ಮ ಜೀವನದಲ್ಲಿ ಯಾವಾಗ್ಲೂ 2 ಆಪ್ಷನ್ಸ್ ಪ್ರತಿ ಕ್ಷಣ ಇರುತ್ತೆ. ಪ್ರತಿ ಕ್ಷಣ ನಾವು ಮಾಯೆಯನ್ನ ಆಯ್ಕೆ ಮಾಡ್ಬೋದು, ಇಲ್ಲ ಕೃಷ್ಣನನ್ನ ಆಯ್ಕೆ ಮಾಡ್ಬೋದು. ನಮ್ಮ ಜೀವನದಲ್ಲಿ ನಮ್ಮ ದೈನಂದಿಕ ಪ್ರತಿದಿನ ಪ್ರತಿ ಕ್ಷಣ ಮೂವಿ ನಡೀತಾ ಇದೆ. ನಾವು ಈಗ ಕೃಷ್ಣನ ಚಾನೆಲ್ ನೋಡ್ಬೇಕಾ, ಇಲ್ಲ ಬೇರೆ ಜಗತ್ತಿನ ಮೂವಿ, ಬೇರೆ ಜಗತ್ತಿನ ಏನಾದ್ರು ಅಲ್ಲಿ ನನ್ನ ಮನಸ್ಸನ್ನ ಹರಿಸ್ಬೇಕಾ? ಈ ರೀತಿ ನಮಗೆ ಒಂದೊಂದು ಕ್ಷಣದಲ್ಲೂ ನಮಗೆ ಪರೀಕ್ಷೆ ಇರುತ್ತೆ. ನಾವು ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ ಇಲ್ಲಿ, ನಾನು ಆಯ್ಕೆ ಮಾಡಿದ್ದೀನಿ ನಿಮ್ಮನ್ನ ನನ್ನ ವರನಾಗಿ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಕ್ರಾಸ್ ರೋಡ್ಸ್ ಅಲ್ಲಿ ಇರ್ತೀವಿ. ಪ್ರತಿ ಕ್ಷಣದಲ್ಲಿ ಕ್ರಾಸ್ ರೋಡ್ಸ್ ಅಂತಾರೆ 2 ವಿ. ನಾವು ರೈಟ್ಗೆ ಹೋಗ್ಬೇಕಾ ಲೆಫ್ಟ್ಗೆ ಹೋಗ್ಬೇಕಾ ಅಂತ ಸದೈವ ಇರುತ್ತೆ ನಮ್ಮ ಜೀವನದಲ್ಲಿ. ನಾನು ಒಂದು ಸನ್ನಿವೇಶ ಹೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿ ಅವನಿಗೆ ನಮ್ಮ ಚೌಪಾಟಿ ಮುಂಬೈ ಅಲ್ಲಿ ಒಂದು ಇಸ್ಕಾನ್ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಯುವಕರಿಗೆ. ಅಲ್ಲಿ ಒಬ್ಬ ಡಾಕ್ಟರ್ ಅವನು ಓದ್ತಾ ಇದ್ದ, ಅವನ ಎಕ್ಸಾಮ್ ಮುಗ್ದಿತ್ತು. ಆ ಎಕ್ಸಾಮ್ ಮುಗ್ದಿದ ತಕ್ಷಣ ಅವನು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆದಿದ್ರು. ಈ ವ್ಯಕ್ತಿ ಏನ್ ಮಾಡ್ದ, ಅವನಿಗೆ ಕರೆದಾಗ ಅವನ ಎಕ್ಸಾಮ್ ಮುಗ್ದಿತ್ತು, ಅವ್ರ ಫ್ರೆಂಡ್ಸು ಕರಿತಾ ಇದ್ರು ಪಾರ್ಟಿಗೆ. ಸಾಮಾನ್ಯವಾಗಿ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ಯುವಕರು ಸ್ಟೂಡೆಂಟ್ಸ್ ಎಲ್ಲಿಗೆ ಹೋಗ್ತಾರೆ? ಪಾರ್ಟಿ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಪಾರ್ಟಿ ಮಾಡೋದಕ್ಕೆ ಹೋಗಾಗ ಸಂಪೂರ್ಣವಾಗಿ ಈ ಜಗತ್ತಿನ ಎಲ್ಲ ಮರೆತುಬಿಟ್ಟು ಪಾರ್ಟಿ ಮಾಡ್ತಾ ಇರ್ತಾರೆ. ಈಗ ಇವನಿಗೆ ಭಕ್ತರು ಕಾಲ್ ಮಾಡ್ತಾ ಇದ್ರು, ಸತ್ಸಂಗಕ್ಕೆ ಬನ್ನಿ ಅಂತ. ಆಮೇಲೆ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ರು, ಪಾರ್ಟಿಗೆ ಬನ್ನಿ ಅಂತ. ಈಗ ಇವನ್ ಮನಸ್ಸು ಗೊಂದಲ, ಕ್ರಾಸ್ ರೋಡ್ಸ್. ಈಗ ನಾನು ಮಾಯಾ ಹತ್ರ ಹೋಗ್ಬೇಕಾ ಇಲ್ಲ ಕೃಷ್ಣನ ಹತ್ರ ಹೋಗ್ಬೇಕಂತ. ಈಗ ಇವನಿಗೆ ಏನ್ ಮಾಡ್ಬೇಕು ಅಂತ ದಿಕ್ತೋಚಿಲ್ಲ. ಸ್ವಲ್ಪ ದೀರ್ಘವಾಗಿ ಇಬ್ರಿಗೂ ಹೇಳ್ದ, ವೇಟ್ ಮಾಡಿ ನಾನು ಹೇಳ್ತೀನಿ. ಆದ್ರೆ ಕೊನೆಗೂ ಇವನು ಎಲ್ಲಿಗೆ ಹೋದ? ಸತ್ಸಂಗಕ್ಕೆ ಹೋಗಿಲ್ಲ, ಪಾರ್ಟಿಗೆ ಹೋಗ್ಬಿಟ್ಟ. ಆಮೇಲೆ ರಾತ್ರಿ 12 ಗಂಟೆ ತನಕ ಡ್ಯಾನ್ಸ್ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡ್ತಾ ಅವನಿಗೆ ತಕ್ಷಣ ಎದೆನಲ್ಲಿ ಏನೋ ನೋವು ಬರೋದಕ್ಕೆ ಪ್ರಾರಂಭ ಆಯ್ತು. ಅವನು ಡ್ಯಾನ್ಸ್ ಮಾಡ್ತಾ ಅಲ್ಲೇ ಕುಸ್ದೋಗ್ಬಿಟ್ಟ. ಕೆಲವೇ ಕ್ಷಣಗಳಲ್ಲಿ ಅವನ ಶರೀರನು ತ್ಯಾಗ ಮಾಡ್ಬಿಟ್ಟ. ಆಮೇಲೆ ಕೆಲವು ದಿನ ಆದ್ಮೇಲೆ ನಮ್ಮ ಭಕ್ತರಿಗೆ ಈ ನ್ಯೂಸ್ ಬಂತು, ಅವನ ಶರೀರ ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಾ ಅವನು ಕಳ್ಕೊಂಡ್ಬಿಟ್ಟ ಅಂತ. ಆಮೇಲೆ ನಮ್ಮ ಭಕ್ತರು ಆಲೋಚನೆ ಮಾಡ್ತಾ ಇದ್ರು, ಅದೇ ಅವನು ಆ ಸಮಯದಲ್ಲಿ ಕೀರ್ತನೆ ಮಾಡ್ತಾ ಇದ್ರೆ, ಭಗವಂತನ ಮುಂದೆ ಕೀರ್ತನೆ ಮಾಡ್ತಾ ನೃತ್ಯ ಮಾಡ್ತಾ ಇದ್ರೆ, ಸತ್ಸಂಗದಲ್ಲಿ ಇರ್ತಾ ಇದ್ದಿದ್ರೆ,
ಭಗವಂತನ ಕೀರ್ತನೆ ಕೇಳ್ತಾ ಕೇಳ್ತಾ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದಿದ್ರು ಎಲ್ಲಿಗೆ ಹೋಗ್ತಾ ಇದ್ದ ಅವನು? ಭಗವಂತ ನಾವು ಹೋಗ್ಬಿಡ್ತಾ ಇದ್ದ. ಭಗವಂತ ಹೇಳ್ತಾರೆ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಹೇಳ್ತಾ ಇದಾರೆ ಯಾರಾದ್ರೂ ನನ್ನನ್ನ ಅಂತಿಮ ಸ್ಮರಣೆಯಲ್ಲಿ ಇರುತ್ತೆ, ಮೃತ್ಯು ಕಾಲದಲ್ಲಿ ನನ್ನ ಸ್ಮರಣೆ ಮಾಡ್ಕೊಳ್ತಾರೆ, ಅವರು ನನ್ನ ಧಾಮಕ್ಕೆ ಬರ್ತಾರೆ ಅಂತ. ಇದ್ರ ಇವನು ಎಲ್ಲಿಗೆ ಹೋದ ಈಗ? ಸೊ ಅದಕ್ಕೋಸ್ಕರ ಹೇಳ್ತಾರೆ ಯಾವಾಗ್ಲೂ ನಮ್ಮ ಸನ್ನಿವೇಶದಲ್ಲಿ ಮೃತ್ಯು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಡಾಕ್ಟರ್ ಓದಿನೇ ಸತ್ತೋಗ್ಬಿಟ್ಟ ಹಾರ್ಟ್ ಅಟ್ಯಾಕ್ ಇಂದ. ಅವನ ಶರೀರ ಅವನೇ ಕಾಪಾಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಇನ್ನು ಬೇರೆ ಆ ಡಾಕ್ಟರ್ಸ್ ನಮ್ಮ ಶರೀರ ಹೇಗೆ ಕಾಪಾಡ್ತಾರೆ? ಸೊ ಅದಕ್ಕೋಸ್ಕರ ಯಾವಾಗ್ಲೂ ನಾವು ಕ್ರಾಸ್ ರೋಡ್ಸ್ ಅಲ್ಲಿ ಇರ್ತೀವಿ. ಸೊ ಎವ್ರಿ ಮೊಮೆಂಟ್ ಇಸ್ ಎ ಚಾಯ್ಸ್. Every moment is a choice. So we have to make a right choice by choosing Krishna in life. ನಾವು ಯಾವಾಗ ಭಗವಂತನನ್ನ ಚಾಯ್ಸ್ ಮಾಡ್ತೀವಿ ಆಗೇನಾಗುತ್ತೆ? ಭಗವಂತನ. ಸೊ ಆ ರೀತಿ ಇಲ್ಲಿ ಅವಳು ಹೇಳ್ತಾ ಇದ್ದಾರೆ. ಆಮೇಲೆ ಆ ಕೃಷ್ಣನಿಗೆ ಅವಳು ಏನ್ ಮಾಡಿದ್ಲು? ಆತ್ಮಾರ್ಪಿತಶ್ಚ ಭವತೋತ್ರ ವಿಧೋ ವಿದೇಹಿ. ಅವಳು ಹೇಳ್ತಾಳೆ ನಾನು ಸಂಪೂರ್ಣವಾಗಿ ನಿಮಗೆ ಸಮರ್ಪಣೆ ಮಾಡ್ಬಿಟ್ಟಿದ್ದೇನೆ. ಸಮರ್ಪಣೆ ಮಾಡೋದಂದ್ರೆ ಅರ್ಥ ಏನು? ಸಮರ್ಪಣೆ ಅಂದ್ರೆ ಅರ್ಥ ಏನು? ತ್ಯಾಗ ಮಾಡೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಸೇವೆಯಲ್ಲಿ ಮಾಡೋದು, ಆಮೇಲೆ ಭಕ್ತಿ ಮಾಡೋದಕ್ಕೆ ಹೋದವು. ನನಗೆ ಪ್ರಾಕ್ಟಿಕಲ್ ಆಗಿ ಹೇಳಿ, ಪ್ರಾಕ್ಟಿಕಲ್ ಆಗಿ ಸಮರ್ಪಣೆ ಅಂದ್ರೆ ಏನು? ಪ್ರಾಕ್ಟಿಕಲ್ ಹೇಗ್ ಗೊತ್ತಾಗುತ್ತೆ? ಈ ವ್ಯಕ್ತಿ ಸಮರ್ಪಿತನ ಇದಾನ ಇಲ್ಲ ಈ ವ್ಯಕ್ತಿ ಸಮರ್ಪಿತನಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಸರಿ ಆಯ್ತಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಪಾಯಿಂಟ್. ನೋಡಿ, ಕೆಲವು ಸಲ ಥಿಯರಿ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ಸಮರ್ಪಣೆ ಅಂದ್ರೆ ಏನ್ ಅರ್ಥ? ಸಮರ್ಪಣೆ ಅಂದ್ರೆ ಏನರ್ಥ? ತನು ಮನ ಧನ ಎಲ್ಲಿ? ಕೃಷ್ಣನಲ್ಲಿ. ತನು ಅಂತ ಹೇಳಿದ್ರೆ ಶರೀರ. ಶರೀರದಲ್ಲಿ ಏನೆಲ್ಲ ಇದೆ? ನಮ್ಮ ಇಂದ್ರಿಯಗಳಿದೆ, ಶಕ್ತಿ ಇದೆ. ಅದೆಲ್ಲವೂ ಎಲ್ಲಿಗೆ ಉಪಯೋಗಿಸ್ಬೇಕು? ಬರೀ ಭಗವಂತನ ಸೇವೆನಲ್ಲಿ ಉಪಯೋಗಿಸಬೇಕು. ತನು ಮನ ಮನಸ್ಸು ಎಲ್ಲಿ? ಮನಸ್ಸಿನಿಂದ ನಾವು ನೋಡಿ, ಸಂಪೂರ್ಣ ಭೌತಿಕ ಜಗತ್ತು ಸೃಷ್ಟಿಯಾಗಿರೋದೇ ನಮ್ಮ ಮನಸ್ಸಿನಿಂದ. ನಮ್ಮ ಮನಸ್ಸಿನಲ್ಲಿ ಎಷ್ಟು ಭಗವಂತ ಇರ್ತಾನೆ ಅಷ್ಟು ನಾವು ಭಗವಂತನ ಹತ್ರ ಇರ್ತೀವಿ ಅಂತ. ಎಷ್ಟು ಬಾರಿ ನಾವು ಭಗವಂತನ ಸ್ಮರಣೆ ನಡೀತಾ ಇರುತ್ತೆ. ಆಮೇಲೆ ಧನ ನೋಡಿ, ಈ ಜಗತ್ತಿನಲ್ಲಿ ನಮಗೆ ತುಂಬಾ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಧನ. ಧನದ ಆಕರ್ಷಣೆ ಬಿಡೋದು ಕಷ್ಟ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ನೋಡಿ, ಈ ಜಗತ್ತಿನಲ್ಲಿ ನಾವು ಎರಡು ವಸ್ತುಗಳಿಗೆ ಪ್ರೇಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೈಬಲ್ ನಲ್ಲಿ ಹೇಳುತ್ತೆ, ಯು ಕೆನಾಟ್ ಲವ್ ಟೂ ಥಿಂಗ್ಸ್, ಈದರ್ ಲವ್ ಫಾರ್ ಮನಿ ಆರ್ ಲವ್ ಫಾರ್ ಗಾಡ್. ಯಾವಾಗ ಧನದ ಮೇಲೆ ಪ್ರೀತಿ ಇರುತ್ತೆ ಆಗ ಭಗವಂತನ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಧನ ಏನ್ ಮಾಡ್ಬೇಕು? ನಮ್ಮ ಹೃದಯ ಧನದಲ್ಲಿದೆ, ಆ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಅಲ್ಲಿ ಹೃದಯ ಇರುತ್ತಲ್ಲ, ಆ ಹೃದಯವು ಅರ್ಪಣೆ ಮಾಡಿದಾಗ ಆಗ್ಬಿಡುತ್ತೆ. ನಾವು ಧನ ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಲ್ಲ ಏನಾಗ್ಬಿಡುತ್ತೆ? ಅದು ಯಾಕಂದ್ರೆ ಅಲ್ಲಿ ನಮ್ಮ ಹೃದಯ ಇದೆ, ಆ ಹೃದಯವೂ ಹೋಗ್ಬಿಡುತ್ತೆ ಭಗವಂತನಿಗೆ. ಸೊ ಇಲ್ಲಿ ಆತ್ಮಾರ್ಪಿತಶ್ಚ ಅಂತ ಹೇಳಿದ್ರೆ ಅವಳ ಸರ್ವಸ್ವವನ್ನು ಭಗವಂತನಿಗೆ ಕೊಡ್ತಾ ಇದ್ದಾಳೆ, ತನು ಮನ ಧನದಿಂದ. ಸೊ ಅದಕ್ಕೋಸ್ಕರ ಆಮೇಲೆ ಹೇಳ್ತಾ ಇದ್ದಾಳೆ, ನಾನು ನಿಮ್ಮಂತಹ ವೀರರಿಗೆ ಸೇರಿದವಳು. ಆ ಬೇರೆ ಮೃಗ, ಬೇರೆ ನರಿ ತೋಳ ಇರುವಂತಹ ಆ ಶಿಶುಪಾಲನೆಗೆ ಸೇರಿದವಳಲ್ಲ ನಾನು. ಅವಳು ಶಿಶುಪಾಲನಿಗೆ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾಳೆ? ನರಿಗೆ ಹೋಲಿಸ್ತಾ ಇದ್ದಾಳೆ. ಆದ್ರೆ ಕೃಷ್ಣನಿಗೆ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾಳೆ? ಸಿಂಹನಿಗೆ ಹೋಲಿಸ್ತಾ ಇದ್ದಾಳೆ.
ಸೊ ಸಿಂಹಕ್ಕೆ ಪಾಲಕ್ಕೆ ಸೇರಿರೋದು ಯಾಕೆ ನರಿಗೆ ಹೋಗ್ಬೇಕು? ಅದಕ್ಕೋಸ್ಕರ ದಯವಿಟ್ಟು ಬೇಗ ಬನ್ನಿ, ಬನ್ನಿ ನನ್ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ, ಈ ರೀತಿ ಅವಳು ಇನ್ವಿಟೇಷನ್ ಕೊಡ್ತಾ ಇದ್ದಾಳೆ. ಈಗ ತುಂಬಾ ಅದ್ಭುತವಾಗಿರುವಂತ ಶ್ಲೋಕ ಮುಂದೆ ಹೇಳ್ತಾ ಇದ್ದಾಳೆ. ಆಕೆ ಹೇಳ್ತಾ ಇದ್ದಾಳೆ, ಪೂರ್ತೇಷ್ಟ ದತ್ತ ನಿಯಮ ವ್ರತದೇವ ವಿಪ್ರ ಗುರ್ವರ್ಚನಾಧಿ ಬಿರಲಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜಯೇತ್ಯ ಪಾಣಿಂ ಗೃಹ್ಣಾತು ಮೇನಂ ನದಮ ಘೋಷ ಸುತಾದಯೋನ್ಯೇ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಪೂರ್ತಿಷ್ಟ. ಈಗ ಕೃಷ್ಣ ಕೇಳ್ಬೋದು ಅವಳಿಗೆ, ನಿನಗೆ ನನ್ನ ಮದ್ವೆ ಮಾಡ್ಕೊಳ್ಳೋಷ್ಟು ಅರ್ಹತೆ ಇದೆಯಾ? ಏನ್ ಅಂದ್ಕೊಂಡಿದ್ಯಾ ನೀನು? ನನ್ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ನಿನಗೆ? ಈ ರೀತಿ ಭಗವಂತ ಪ್ರಶ್ನೆ ಕೇಳ್ಬಿಟ್ರೆ, ನಮ್ಮೆಲ್ಲರಿಗೂ ಕೇಳ್ಬಿಟ್ರೆ, ಏನು ನೀವು ನನ್ನ ದಾಸರಾಗೋದಕ್ಕೆ ಅರ್ಹತೆ ಇದೆಯಾ? ಸ್ವಲ್ಪ ನೀವು ನಿಮ್ಮ ಮುಖ ಕನ್ನಡಿ ನೋಡ್ಕೊಂಡ್ ಬಂದಿದ್ರಿ. ಈ ರೀತಿ ಭಗವಂತ ಕೇಳ್ಬಿಟ್ರೆ, ಆಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ, ಭಗವಂತ ಆ ರೀತಿ ಕೇಳ್ಬೇಡಿ, ನಾನು ಬರೀ ಈ ಜನ್ಮದಿಂದಾನೇ ಭಕ್ತಿ ಮಾಡೋದ್ ಪ್ರಾರಂಭ ಮಾಡಿಲ್ಲ, ಎಷ್ಟೋ ಹಿಂದಿನ ಜನ್ಮಗಳಿಂದಾನು ಮಾಡ್ತಾ ಇದ್ದೇನೆ ನಾನು. ಬರೀ ಅದಷ್ಟೇ ಅಲ್ಲ, ನಾನು ಎಷ್ಟೊಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ಹೇಳ್ತಾರೆ, ಪೂರ್ತೇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರ್ವರ್ಚ ಆದಿಭಿರ್ ಅಲಂ ಭಗವಾನ್ ಪರೇಶಃ. ಹೇಳ್ತಾ ಇದ್ದಾಳೆ, ನಾನು ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀನಿ, ಎಷ್ಟೋ ದಾನ ಧರ್ಮ ಮಾಡಿದ್ದೀನಿ. ಕೆಲವು ಸಲ ಅನ್ನಿಸ್ಬೋದು, ದಾನ ಯಾಕೆ ದಾನ ಮಾಡ್ಬೇಕು? ಈಕೆ ಹೇಳ್ತಾ ಇದ್ದಾಳೆ, ನಾನು ಎಷ್ಟೊಂದು ದಾನ ಧರ್ಮ ಎಲ್ಲ ಮಾಡಿದ್ದೀನಿ, ಯಾಕೆ ದಾನ ಮಾಡ್ಬೇಕು? ಯಾಕೆ ಶಾಸ್ತ್ರ ಹೇಳುತ್ತೆ ದಾನ ಮಾಡ್ಬೇಕು ಅಂತ? ಕೆಲವರು ಅಂತಾರೆ, ಏನ್ ದಾನ ಮಾಡ್ಬೇಕು ಅಂತ. ಯಾವ ದಾನ ಉತ್ತಮ? ಅನ್ನದಾನ ಆಯ್ತು. ಮತ್ತೆ ವಿದ್ಯಾದಾನ. ಮತ್ತೆ ಯಾವ ವಿದ್ಯಾ? ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್. ಆತ್ಮಜ್ಞಾನ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾವ ದಾನ ಉತ್ತಮ? ಗೋದಾನ. ಓಕೆ. ಧನದಾನ ಆಯ್ತು. ಮತ್ತೆ ಕನ್ಯಾದಾನ. ವೆರಿ ಗುಡ್. ಆಮೇಲೆ ಭೂದಾನ. ವೆರಿ ಗುಡ್, ವೆರಿ ಗುಡ್. ಗುರು ಧ್ಯಾನ. ದಾನದ ಬಗ್ಗೆ ಕೇಳ್ತದೆ. ಸೊ ಈಗ ಎಷ್ಟೋ ಜನ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದ, ಅವನ್ ಹೇಳ್ತಾ ಇದ್ದ, ನಾನು ದಾನ ಮಾಡ್ತಾ ಇದ್ದೀನಿ. ಏನ್ ದಾನ ಮಾಡ್ತಾ ಇದ್ದೀನಿ? ನಾನು ದುಡ್ಡು ಕೊಡ್ತಾ ಇದ್ದೀನಿ. ಯಾರಿಗೆ? ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಕುಡುಕ ಇದ್ದಾನೆ, ಅವನ್ ಭಿಕಾರಿ ಆಗ್ಬಿಟ್ಟಿದ್ದಾನೆ. ಅವನಿಗೆ ಕುಡಿಯೋದಿಕ್ಕೆ ದುಡ್ಡಿಲ್ಲ ಅಂತ ಯಾಕೆ ಬಂದು ಕೇಳ್ತಾ ಇರ್ತಾನೆ, ನಾನು ಅವನಿಗೆ ದಾನ ಮಾಡ್ತಾ ಇದ್ದೀನಿ ಅಂತ. ಇದು ಒಳ್ಳೇದಾನ? ಯಾಕೆ? ಇನ್ನು ಹಾಳಾಗ್ತಾ ಇದ್ದಾನೆ, ಅವನಿನ್ನು ವ್ಯಸನ ಹೆಚ್ಚಾಗ್ತಾ ಇದೆ. ಆಮೇಲೆ ಕೆಲವರು ಹೇಳ್ತಾರೆ, ನಾವು ಯಾವ ದಾನ ಉತ್ತಮ ಅಂತ ಹೇಳಿದ್ರೆ, ಬೇರೆಯವರನ್ನ ಭಗವಂತನ ಹತ್ರ ಕರ್ಕೊಂಡೋಗೋ ದಾನ ಉತ್ತಮ. ನೋಡಿ, ಈ ಜಗತ್ತಿನಲ್ಲಿ ಅನ್ನದಾನನು ಮಾಡ್ತೀವಿ, ಆದ್ರೆ ಅನ್ನ ಎಷ್ಟೊತ್ತವರೆಗೂ ಹೊಟ್ಟೆಲಿರುತ್ತೆ. ಆ ಅನ್ನ ತಿಂದು ಅವನು ಚೂರಿ ತಗೊಂಡು ಬೇರೆಯವ್ರಿಗಾದ್ರು ಚುಚ್ಚಿದ್ರೆ, ಕೆಲವು ಸಲ ಅವ್ರು ಕಣ್ಣು ದಾನ ಕೊಡ್ತಾರೆ, ನೇತ್ರದಾನ ಅಂತ ಹೇಳ್ತಾರೆ. ಆ ನೇತ್ರ ತಗೊಂಡು ಅವನು ಏನೇನೋ ನೋಡ್ತಾನೆ, ನಮ್ಮ ಆದ್ರೆ ಪಾಪ ನಮಗೂ ಬರುತ್ತೆ. ನಾವು ಕೊಟ್ಟಿರೋದ್ರಿಂದ ಅವನು ಅದನ್ನ ತಪ್ಪು ದಾರಿನಲ್ಲಿ ಉಪಯೋಗಿಸಿದ್ರೆ ಅದರ ಪಾಪ ನಾವು ಶೇರ್ ಹೋಲ್ಡರ್, ನಾವು ಅದನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ದಾನದಲ್ಲಿ ಉತ್ತಮವಾದ ದಾನ ಯಾವುದು ಅಂತ ಹೇಳಿದ್ರೆ, ಭಗವಂತನ ಸೇವೆಯಲ್ಲಿ ಉಪಯೋಗ ಆಗುತ್ತಲ್ಲ, ಅದು ಉತ್ತಮವಾದ ದಾನ. ಯಾವುದು ಭಗವಂತನ ಸೇವೆಯಲ್ಲಿ ಉಪಯೋಗ ಆಗೋದಿಲ್ಲ, ಅದೆಲ್ಲವೂ ಅದು ನಮಗೆ ಬಂಧನಕ್ಕೆ ಕಾರಣ ಆಗ್ಬಿಡುತ್ತೆ. ದಾನ ಮಾಡಿದ್ರು ಅದು ಬಂಧನ ಆಗೋಗ್ಬಿಡುತ್ತೆ ನಮಗೆ. ಭಗವಂತನ ಸೇವೆಯಲ್ಲಿ ಉಪಯೋಗಿಸಿರೋ ದಾನ ಮಾತ್ರ ಅದು ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇವಳು ಹೇಳ್ತಾ ಇದ್ದಾಳೆ, ನಾನು ಸಣ್ಣ ಪುಟ್ಟ ದಾನ ಮಾಡಿಲ್ಲ, ಯಥೇಚ್ಛವಾಗಿ ದಾನ ಮಾಡಿದ್ದೀನಿ ಭಗವಂತನ ಸೇವೆನಲ್ಲಿ.
ಅದಷ್ಟೇ ಅಲ್ಲ, ಬೇರೆ ಬೇರೆ ಅಗಾಧವಾದಂತ ಪುಣ್ಯ ಕಾರ್ಯಗಳನ್ನ ಮಾಡಿದೀನಿ. ಆದ್ರೂ ಭಗವಂತ ಕೃಷ್ಣ ನೀವು ಅಂದ್ಕೊಳ್ಬೋದು, ಇವೆಲ್ಲ ಮಾಡಿದ್ರು ಅಕೌಂಟ್ 100% ಆಗಿಲ್ಲ, ನನ್ನ ಪತ್ನಿ ಆಗೋದಕ್ಕೆ 100% ಆಗಿಲ್ಲ, ಎಲ್ಲ 85% ಬಂದಿದ್ರಿ. ಅದಕ್ಕೋಸ್ಕರ ಅವಳು ಹೇಳ್ತಾ ಇದ್ದಾಳೆ, ಭಗವಾನ್ ನೀವು ಪರೇಶ, ಆ ಫೈನಲ್ ಅಕೌಂಟ್ಸ್ ನೀವೆಲ್ಲ ನೋಡೋದು. ಈಗ ಯಾರಾದ್ರೂ 30 ಬಂದಿದ್ರೆ 10th ಅಲ್ಲಿ ಪಾಸ್ ಮಾಡಬೇಕು, ಗ್ರೇಸ್ ಮಾರ್ಕ್ಸ್ 5 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡಿಸ್ಬಿಡ್ತಾರೆ. ಭಗವಂತ ನೀವು ಎಲ್ಲ ಕಂಟ್ರೋಲ್ ನಿಮ್ ಕೈಯಲ್ಲಿದೆ, ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಟ್ಟು ನನ್ನನ್ನು ಪಾಸ್ ಮಾಡಿಸ್ಬಿಡಿ. ನಾನು ಸಂಪೂರ್ಣವಾಗಿ ಎಲ್ಲಾ ಗುಣಗಳು ಹೊಂದಿಲ್ಲದೆ ಇರ್ಬೋದು, ಆದ್ರೆ ದಯವಿಟ್ಟು ನೀವು ಕೃಪೆ ಮಾಡಿ ನನ್ನನ್ನು ತಗೊಂಬಿಡಿ. ಆ ರೀತಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಷ್ಟೇ ಅಲ್ಲ, ಇದಾದ್ಮೇಲೆ ಅವಳು ಹೇಳ್ತಾ ಇದ್ದಾಳೆ ನೋಡಿ, ಇದು ಇನ್ನು ಮುಖ್ಯ, ಇನ್ನು ಮುಂದೆ ಇರೋ ಶ್ಲೋಕ. ಅದು ಅವಳು ಹೇಳ್ತಾ ಇದ್ದಾಳೆ, ನೀವು ಈಗ ಹೇಗೆ ನನ್ನನ್ನ ಬಂದು ಮದ್ವೆ ಮಾಡ್ಕೊಳ್ಬೇಕು ಅಂತ. ಯಾರು ಪ್ಲಾನ್ ಕೊಡ್ತಾ ಇರೋದು? ರುಕ್ಮಿಣಿನೇ ಪ್ಲಾನ್ ಕೊಡ್ತಾ ಇದ್ದಾಳೆ. ನೋಡಿ, ಅವಳು ಅವಳ ಬುದ್ಧಿಯನ್ನ ಉಪಯೋಗಿಸಿ ಹೇಗೆ ಅವಳು ಭಗವಂತನು ನನ್ನನ್ನ ವರಿಸ್ಬೇಕು ಅಂತ ಹೇಳಿ ಅವಳೇ ಪ್ಲಾನ್ ಕೊಡ್ತಾ ಇದ್ದಾಳೆ. ನೋಡಿ, ನಾವು ಭಕ್ತಿನಲ್ಲಿ ಬಂದಾಗ ನಾವು ಬುದ್ಧಿಹೀನರಾಗಿ ಬಂದ್ಬಿಡಬಾರ್ದು. ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಭಕ್ತಿ ಮಾಡಬೇಕು. ಕೆಲವು ಸಲ ನಮಗೆ ಭಕ್ತಿ ಮಾಡೋದಕ್ಕೆ ಅಡಚಣೆಗಳು ಬರುತ್ತೆ. ನಮ್ಮ ಅಂತಿಮ ಗುರಿಯನ್ನ ತಲುಪೋದಕ್ಕೆ ಎಷ್ಟೊಂದು ಬ್ಲಾಕರ್ಸ್, ಅಬ್ಸ್ಟ್ರಕ್ಷನ್ಸ್ ಬರುತ್ತೆ ನಮಗೆ. ಆದ್ರೆ ಬುದ್ಧಿಶಕ್ತಿ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾರು ಹೇಳೋದಕ್ಕಾಗೋದಿಲ್ಲ ಬುದ್ಧಿ ಇಲ್ಲ ನನಗೆ ಅಂತ, ಎಲ್ಲರೂ ಸ್ವಲ್ಪ ಆದ್ರೂ ಕೊಟ್ಟಿರ್ತಾರೆ. ಆ ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನೋಡಿ, ಈ ಬುದ್ಧಿಯನ್ನ ಕೆಟ್ಟದಾಗಿ ಎಷ್ಟೋ ಜನ ಯಾವ್ದಾದಲ್ಲೂ ಉಪಯೋಗಿಸ್ತಾ ಇದ್ದಾರೆ. ಸಂಪೂರ್ಣ ಜಗತ್ತು ನಡೀತಾ ಇದೆಯಲ್ಲ. ಹಾಗಿದ್ರೆ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಯಾಕೆ ನಮ್ಮ ಜೀವನ ಇನ್ನೂ ಒಳ್ಳೇದ್ ಮಾಡ್ಕೊಳ್ಬಾರ್ದು? ಈಗ ಕೆಲವರು ಅನ್ನಿಸ್ಬೋದು, ಪ್ರಭುಜಿ ನನ್ಗೆ ಕೆಲವು ಸಲ ಅಷ್ಟು ಬುದ್ಧಿ ಇಲ್ಲ, ನನ್ಗೆ ಶಾಸ್ತ್ರದ ಜ್ಞಾನನೂ ಇಲ್ಲ, ಏನ್ ಮಾಡೋದು? ನನಗೆ ಕೆಲವು ಸಲ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಹೇಳಿ. ಆಗೇನ್ ಮಾಡೋದು? ನಾ ಈ ಪ್ರಶ್ನೆ ಕೇಳಿದ್ದೆ, ಮೊದಲನೇ ಸತ್ಸಂಗದಲ್ಲಿ ಕೇಳಿದ್ದೆ. ಈಗ ಕೆಲವು ಸಲ ನಾವು ಓದಿರ್ತೀವಿ, ಕೇಳಿರ್ತೀವಿ, ಆದ್ರೆ ನಮಗೆ ಧರ್ಮ ಸಂಕಟದಲ್ಲಿ ಬಂದ್ಬಿಡ್ತೀವಿ, ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆಗೇನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು? ನಾವು ಜಪ ಮಾಡ್ಬೇಕು, ನಾಮಸ್ಮರಣೆ ಮಾಡ್ಬೇಕು, ಮತ್ತೆ ಧ್ಯಾನ ಮಾಡ್ಬೇಕು. ನಾನು ತುಂಬಾ ಮುಖ್ಯವಾದ ಉತ್ತರ ಕೊಟ್ಟಿದ್ದೆ ಇದಕ್ಕೆ. ಎಸ್, ವೆರಿ ಗುಡ್, ವೆರಿ ಗುಡ್. ನಾವು ನೋಡಿ, ಯಾವಾಗಲೂ ನಮ್ಮ ಧ್ಯಾನ ಇಲ್ಲ ಜಪದಿಂದ ನಾವು ಮಾಡ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಆಗ ನಾವು ಭಕ್ತರ ಹತ್ರ ಹೋಗಿ ಕೇಳಬೇಕು, ನನಗೆ ಈ ಭಕ್ತಿ ಮಾಡೋದ್ರಲ್ಲಿ ಈ ಸಂಕಟ ಬರ್ತಾ ಇದೆ, ಈ ತೊಂದರೆ ಬರ್ತಾ ಇದೆ, ಏನ್ ಮಾಡ್ಬೇಕು ನಾನೀಗ? ಯಾವಾಗ ನಾವು ಭಕ್ತರ ಆಶ್ರಯದಲ್ಲಿ ಇರ್ತೀವಲ್ಲ, ಆಗ ಏನು ತೊಂದರೆ ಇರೋದಿಲ್ಲ. ಅದಕ್ಕೋಸ್ಕರ ನಾ ಯಾಕಿದೆ ಹೇಳಿದ್ದು, ಅವಳ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ಲು. ಈಗ ಯಾರಿಗೂ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಹೇಳ್ಬೋದು, ಈಗ ತಿಳ್ಕೊಳ್ಳಿ, ಯಾರಿಗೆ ಕೆಲವು ಸಲ ಭಕ್ತರ ಸತ್ಸಂಗನೇ ಇಲ್ಲ, ಒಂದು ಸಲ ಅವ್ರ ಭಕ್ತರ ಭೇಟಿನೇ ಮಾಡಿಲ್ಲ, ಈಗ ಅವ್ರ ಭಕ್ತಿನ ಹೇಗೆ ಪ್ರಗತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಭಗವಂತ ಅವ್ರಿಗೆ ಭಕ್ತರ ಸಂಘ ತೋರಿಸ್ಕೊಡ್ತಾರೆ. ನೀವು ಸರಿಯಾಗಿ ಜಪ ಮಾಡ್ತಾ ಇದ್ರೆ ನಿಮಗೆ ಸತ್ಸಂಗ ಸಿಗುತ್ತೆ. ಪ್ರಾಮಾಣಿಕ ಗುರುಗಳು ಸಿಗ್ತಾರೆ. ನಾವ್ ಎಷ್ಟು ಪ್ರಾಮಾಣಿಕರಾಗಿರ್ತೀವಿ ನಮ್ಮ ಭಕ್ತಿಯಲ್ಲಿ, ಅಷ್ಟು ನಮಗೆ ಪ್ರಾಮಾಣಿಕ ಗುರುಗಳು ಸಿಕ್ಬಿಡ್ತಾರೆ. ಅದಷ್ಟೇ ಅಲ್ಲ, ಭಗವಂತ ನಮ್ಮ ಹೃದಯದಿಂದ ನಮಗೆ ಗೈಡೆನ್ಸ್ ಕೊಡ್ತಾರೆ. ಯಾರು ಕೊಡ್ತಾರೆ? 2 ಕಂಡೀಷನ್ಸ್ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾನು ಯಾರಿಗೆ ಬುದ್ಧಿ ಕೊಡ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಆಸೆ ಇದೆ ಅಂತ ಹೇಳಿದ್ರೆ ನಿಮಗೆ ಈಗ ನೀವೆಲ್ಲರೂ ನಾನು ಹೇಳ್ತೀನಿ ಈ ಭಾಗ 2 ಕಂಡೀಷನ್ಸ್. ತೇಷಾಂ ಸತತ ಯುಕ್ತ, ನೀವೆಲ್ಲರಿಗೂ ಈ ಶ್ಲೋಕ ನಾ ಹೇಳ್ತೀನಿ, ನೀವು 2 ಕಂಡೀಷನ್ಸ್ ಏನು ಅಂತ ನಾನು ಹೇಳ್ಬೇಕು. ನಾನು ನಿಧಾನವಾಗಿ ಹೇಳ್ತೀನಿ, ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಮೊದಲನೇ ಶ್ಲೋಕ, ಮೊದಲನೇ ವಾಕ್ಯದಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ತೇಷಾಂ ಸತತ ಯುಕ್ತಾನಾಂ
ಸತತ ಯುಕ್ತಿಯನ್ನು ಸತತವಾಗಿ ನಾವು ಭಕ್ತಿಯಲ್ಲಿ ತೊಡಗಿರ್ಬೇಕು, ಇದು ಮೊದಲನೇ ಕಂಡೀಷನ್. ಅಂದ್ರೆ ಸತತವಾಗಿ ನಾವು ಭಕ್ತಿ ಮಾಡ್ಬೇಕು. ಎರಡನೇದು ಭಜತಾಂ ಪ್ರೀತಿ ಪೂರ್ವಕಂ. ಪ್ರೇಮದಿಂದ ಏನು ಜಪ ಮಾಡ್ತೀವಿ ನಾವು ಅದು ಪ್ರೀತಿಯಿಂದ ಮಾಡ್ಬೇಕು. ಅರೆ ಹೇಳ್ತಾ ಇದಾರೆ ಇವರೆಲ್ಲರೂ ಬಂದು 16 ಮಾಲೆ ಜಪ ಮಾಡಿ 16 ಮಾಲೆ ಜಪ ಮಾಡಿ. ಯಾಕೆ ಇಷ್ಟೇ ಮಾಡ್ಬೇಕು? ಯಾಕೆ ಯಾವಾಗ್ಲೂ ಪ್ರತಿ ವಾರ ಇದನ್ನೇ ಮಾಡ್ಬೇಕು? ನನಗೆ ಬೇರೆ ಬೇರೆ ದಿನ ಬೇರೆ ಬೇರೆ ಮಂತ್ರ ಹೇಳ್ಬೇಕು ಅನ್ಸುತ್ತೆ. ಇಲ್ಲ ಇದು ಈ ಸತ್ಸಂಗ ನಂಗೆ ಇಷ್ಟ ಆಗ್ತಾ ಇಲ್ಲ. ಈ ರೀತಿ ನಮಗೆ ಕೆಲವು ಸಲ ಅನ್ಸುತ್ತೆ. ಈ ಸೇವೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಕೆಲವು ಸಲ. ಅದೇ ಸತತವಾಗಿನೂ ಮಾಡ್ಬೇಕು, ಪ್ರೀತಿಯಿಂದನೂ ಮಾಡ್ಬೇಕು. ಆಗ ಭಗವಂತ ಹೇಳ್ತಾರೆ ಬುದ್ಧಿಯೋಗಂ, ನಾನು ನಿಮಗೆ ಬುದ್ಧಿಯನ್ನ ಕೊಡ್ತೀನಿ ಅಂತ ಹೇಳಿ. ಈಗ ಇವಳು ಮಾಸ್ಟರ್ ಪ್ಲಾನ್ ಮಾಡ್ತಾಳೆ ರುಕ್ಮಿಣಿ, ಹೇಗೆ ಕೃಷ್ಣನನ್ನು ಮದ್ವೆ ಮಾಡ್ಕೊಳ್ಬಹುದು ಅಂತ ಹೇಳಿ. ನೋಡಿ ಅದ್ಭುತವಾಗಿ ಅವಳು ಹೇಳ್ತಾಳೆ, ನಾಳೆ ನನ್ನ ವಿವಾಹ ಮಹೋತ್ಸವ ಆರಂಭವಾಗುವುದಕ್ಕೆ ಮುಂಚೆ ನೀನು ಯಾರಿಗೂ ಕಾಣದಂತೆ ವಿದರ್ಭಕ್ಕೆ ಬಂದು. ನೋಡಿ ಎಷ್ಟು ಅದ್ಭುತವಾಗಿ ಅವಳು ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ ಮಾಡಿ ಅವಳೇ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ, ನೀನ್ ಹೇಗೆ ನನ್ನನ್ನ ಬಂದು ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಯಾರಿಗೂ ಕಾಣದಂತೆ ಬಂದು ಅಂತ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಅವಳುನು ಸಾಮಾನ್ಯವಾದ ಸ್ತ್ರೀ ಆಗಿರ್ಲಿಲ್ಲ. ಅವಳು ಯಾರು? ಲಕ್ಷ್ಮಿನೇ. ಆದ್ರೂ ಅವಳು ಈಗ ರಾಜವಂಶದಲ್ಲಿ ಹುಟ್ಟಿದಾಳೆ. ಅವಳು ಕ್ಷತ್ರಾಣಿ. ಅವಳು ರಾಜಕೀಯ ವಿಷಯ ಎಲ್ಲ ಗೊತ್ತಿದೆ. ಯಾವಾಗ ಯಾವ ರೀತಿ ಬರಬೇಕು, ರಾಜ ಯಾವಾಗ ಎಂಟ್ರಿ ಆಗ್ಬೇಕು, ಯಾವಾಗ ಬೇರೆ ರಾಜರು ದ್ವೇಷಗಳೆಲ್ಲ ಇರ್ತಾರೆ, ಹೇಗೆ ಅವನು ಹೋರಾಟ ಮಾಡ್ಬೇಕು, ಯುದ್ಧ ಮಾಡ್ಬೇಕು, ಎಲ್ಲ ಗೊತ್ತಿದೆ. ಅವಳು ಹೇಳ್ತಾ ಇದ್ದಾಳೆ, ಯಾರಿಗೂ ಕಾಣದಂತೆ ಬಂದು ನಿನ್ನ ಸೈನ್ಯದ ನಾಯಕರಿಂದ ಸುತ್ತುಗಟ್ಟಿರಬೇಕು. ಆನಂತರ ಚೈದ್ಯ ಮಗಧೇಂದ್ರರ ಸೈನ್ಯಗಳನ್ನು ನಾಶ ಮಾಡಿ ನಿನ್ನ ಪರಾಕ್ರಮದಿಂದ ನನ್ನನ್ನು ಗೆದ್ದು ರಾಕ್ಷಸ ವಿಧಿಯಿಂದ ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು. ನೋಡಿ ಅವಳು ಕೃಷ್ಣನಿಗೆ ಪ್ಲಾನ್ ಕೊಡ್ತಾ ಇದ್ದಾಳೆ. ಕೃಷ್ಣ ಎಲ್ಲರಿಗೂ ಪ್ಲಾನ್ ಮಾಡ್ಕೊಡ್ತಾನೆ, ಆದ್ರೆ ಅವಳು ಕೃಷ್ಣನಿಗೆ ಪ್ಲಾನ್ ಕೊಡ್ತಾ ಇದ್ದಾಳೆ. ಅಂತ ಹೇಳಿದ್ರೆ ನಾವು ನಮ್ಮ ಪ್ರಯತ್ನದಿಂದ ಏನಿರುತ್ತಲ್ಲ ನಾವು ಭಕ್ತಿ ಮಾಡ್ಬೇಕು. ನಾವು ಎಲ್ಲಾನು ಕೃಷ್ಣನ ನೀನೇ ನೋಡ್ಕೊ ಅಂತ ಹೇಳ್ಬಿಡೋದಲ್ಲ. ನಾವು ನಮ್ಮ ಜೀವನ ಪ್ಲಾನ್ ಮಾಡ್ಕೊಳ್ಳೋಂತ ಶಕ್ತಿ ನಮಗಿದೆ. ಈಗ ಅರ್ಜುನ ರಥದಲ್ಲಿ ಹಿಂದೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ನ? ಏನ್ ಮಾಡ್ತಾ ಇದ್ದ? ಅವನು ಯುದ್ಧ ಮಾಡ್ತಾ ಇದ್ದ. ಕೃಷ್ಣ ಹೇಳ್ಕೊಡ್ತಾ ಇದ್ದ, ಆದ್ರೆ ಅರ್ಜುನ ಸತತವಾಗಿ ಅವನು ಯುದ್ಧ ಮಾಡ್ತಾ ಇದ್ದ. ಅಂದ್ರೆ ನಾವು ನಮ್ಮ ಭಕ್ತಿಯನ್ನ ಮಾಡೋದು ಬಿಡ್ಬಿಡ್ಬಾರ್ದು. ನೋಡಿ ಪ್ರಭುಪಾದರು, ನಾನು ಹಿಂದೆನೂ ಹೇಳಿದ್ದೆ, ಪ್ರಭುಪಾದರು ಒಂದು ಆಶ್ವಾಸನೆ ಎಲ್ಲರಿಗೂ ಕೊಟ್ರು. ಏನು? ನಾವು ಹರೇ ಕೃಷ್ಣ ಈ ಕಲಿಯುಗದಲ್ಲಿ ತುಂಬಾ ಸುಲಭವಾಗಿ ಭಗವಂತನ ಪ್ರಾಪ್ತಿ ಆಗೋಗ್ಬಿಡುತ್ತೆ. ಯಾವಾಗ? ಹರೇ ಕೃಷ್ಣ ಮಹಾಮಂತ್ರದ. ಯಾಕಂದ್ರೆ ಇದು ಕಲಿಯುಗದ ಈ ಮಹಾಮಂತ್ರ. ಇದು 16 ಮಾಲೆ ಜಪ ಮಾಡಿ ಅಂತ ಹೇಳ್ತಾ ಇದ್ರು. ಆಗಿಲ್ಲ ಅಂದ್ರೆ ಕ್ರಮೇಣ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಪ್ರಭುಪಾದರು ಹೇಳ್ತಾ ಇದ್ರು 4 ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಮತ್ತೆ 16 ಮಾಲೆ ಜಪವನ್ನ ಮಾಡ್ಬೇಕು ಅಂತ ಹೇಳಿ. ಇದಾದ್ಮೇಲೆ ಅವಳು ಮತ್ತೊಂದು ಹೇಳ್ತಾಳೆ. ಈಗ ಕೃಷ್ಣ ಹೇಳ್ಬೋದು, ಆಯ್ತು ನಾ ಬರ್ತೀನಿ, ಆದ್ರೆ ನಿನ್ನ ಅಪಹರಣ ಮಾಡೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ನೀನು ಅಂತಃಪುರದಲ್ಲಿ ಒಳಗಡೆ ಇದ್ರೆ ನಾನು ಅಲ್ಲಿ ಒಂದು ಹೇಗೆ ಅಪಹರಣ ಮಾಡೋದು? ಇದು ಆಗೋ ಕೆಲಸ ಅಲ್ಲ. ಈ ರೀತಿ ಕೃಷ್ಣ ಹೇಳ್ಬಿಟ್ರೆ, ಯಾಕೆಂದ್ರೆ ಕೃಷ್ಣ ಧರ್ಮಪರಾಯಣ, ಅವನು ಈ ರೀತಿ ಎಲ್ಲ ಮಾಡೋದು ಒಬ್ಬದೇ ಇದ್ರೆ, ಅದಕ್ಕೋಸ್ಕರ ಅವಳು ಹೇಳ್ತಾಳೆ ಮತ್ತೊಂದು ಪ್ಲಾನ್ ಇದೆ. ನೋಡಿ ಹೇಳ್ತಾ ಇದ್ದಾಳೆ, ನಾನು ಅರಮನೆಯ ಅಂತಃಪುರದಲ್ಲಿರುವುದರಿಂದ ನಾನು ನಿನ್ನ ಕೆಲ ಬಂಧುಗಳನ್ನು ಕೊಲ್ಲದೆ ನಿನ್ನನ್ನು ಹೇಗೆ ಅಪಹರಿಸಿಕೊಂಡು ಹೋಗಲಿ ಎಂದು ನೀನು ಶಂಕಿಸಬಹುದು. ಆದರೆ ನಿನಗೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ. ಮದುವೆಗೆ ಹಿಂದಿನ ದಿನ ರಾಜ ಮನೆತನದ ಕುಲದೇವತೆಯ ಭಾರಿ ಮೆರವಣಿಗೆ ಇರುತ್ತದೆ. ಆ ಮೆರವಣಿಗೆಯಲ್ಲಿ ನವವಧುವು ಗಿರಿಜೆಯ ದರ್ಶನಕ್ಕಾಗಿ ನಗರದ ಹೊರಕ್ಕೆ ಹೋಗುತ್ತಾಳೆ. ನಾನೇ ಹೊರಗಡೆ ಬರ್ತೀನಿ, ಅದು ಒಳ್ಳೆಯ ಸಮಯ ನೀನು ನನ್ನನ್ನ ಅಪಹರಣ ಮಾಡ್ಕೊಳ್ಳೋದಿಕ್ಕೆ. ನಾವೆಲ್ಲರೂ ಯೋಜನೆ ಮಾಡ್ಬೇಕು, ನಾವು ಹೇಗೆ ಕೃಷ್ಣನಿಂದ ಅಪಹರಣ ಆಗ್ಬೋದು ಅಂತ. ನಾವೆಲ್ಲರೂ ಕೃಷ್ಣನಿಂದ ಅಪಹರಣ ಆಗೋಗ್ಬಿಡ್ಬೇಕು. ಆದ್ರೆ ಮಾಯಾದೇವಿ ನಮ್ಮನ್ನ ಹಿಡ್ಕೊಂಡಿರ್ತಾಳೆ, ಬಿಡೋದಿಲ್ಲ. ಅವಳು ನಮ್ಮನ್ನ ಯಾವಾಗಲೂ ಹಿಡ್ದಿಟ್ಕೊಂಡಿರ್ತಾಳೆ. ಆದ್ರೆ ನಾವು ಸನ್ನಿವೇಶ ಹುಡುಕ್ಬೇಕು, ಹೇಗೆ ನಾವು ಭಕ್ತಿಯನ್ನ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರುಕ್ಮಿಣಿ ಹೇಳ್ತಾ ಇದ್ದಾಳೆ, ರುಕ್ಮಿಣಿನೇ ಕೃಷ್ಣನಿಗೆ ಪ್ಲಾನ್ ಕೊಡ್ತಾ ಇದ್ದಾಳೆ.
ಈ ಕೊನೆಯ ಶ್ಲೋಕ ಇದೆಯಲ್ಲ ಎಲ್ಲಾ ಶ್ಲೋಕಗಳಿಗಿಂತ ಮಿಗಿಲು. ಯಸ್ಯಾಂಘ್ರಿ ಪಂಕಜರಜ ಸ್ನಪನಂ ಮಹಾಂತೋ ವಾಂಛಂತ್ಯುಪಾಪತೇರ್ ಇವ ಆತ್ಮತಮೋಪಹತ್ಯೈಃ ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ ಪ್ರಸಾದಂ ಜಹ್ಯಾಮಸೂನ್ ವ್ರತಕೃಶಾನ್ ಶತ ಜನ್ಮಭಿಃ ಸ್ಯಾತ್. ಇದರಲ್ಲಿ ಹೇಳ್ತಾ ಇದಾರೆ, ಕೊನೆಯದಾಗಿ ಕೃಷ್ಣ ನೀನೇನಾದ್ರು ಅಂದ್ಕೊಂಡ್ರೆ ಈ ಜೀವನದಲ್ಲಿ ನೀನು ನನ್ನ ಪತ್ನಿ ಆಗೋದಕ್ಕೆ ಅರ್ಹಳಾಗಿಲ್ಲ, ಆ ರೀತಿ ನೀವೇನಾದ್ರೂ ತಿಳ್ಕೊಂಡ್ರೆ, ನನ್ನಲ್ಲಿ ಸಂಪೂರ್ಣ ಅರ್ಹತೆಗಳು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ. ಈಗ ಕೆಲವು ಸಲ ನಮ್ಮ ಗುರಿ ತುಂಬಾ ಮೇಲಿರ್ಬೋದು, ಆದರೆ ಅದನ್ನು ಪಡೆಯುವಂತ ಸಾಮರ್ಥ್ಯ ನಮಗೆ ಈ ಜಗತ್ತಿನಲ್ಲಿ ಈ ಜೀವನದಲ್ಲಿ ಇಲ್ಲದೆ ಇರ್ಬೋದು. ಆಗೇನಾಗ್ಬಿಡುತ್ತೆ, ಸಾಮಾನ್ಯವಾಗಿ ನಾವೇನೋ ಗುರಿ ಇಟ್ಕೊಂಡಿರ್ತೀವಿ, ಆದ್ರೆ ಆಗಿಲ್ಲ. ಆಗೇನ್ ಮಾಡ್ತೀವಿ ನಾವು ಸಾಮಾನ್ಯವಾಗಿ? ಮನಸ್ಸು ಬೇಜಾರಾಗ್ಬಿಡುತ್ತೆ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ದ್ವೇಷ ಹುಟ್ಟುತ್ತೆ. ಆಮೇಲೆ ಕೆಲವು ಸಲ ಬಿಟ್ಟೇ ಬಿಡ್ತೀನಿ, ಅರೆ ಇದಾಗೋದಿಲ್ಲ ಬಿಟ್ಬಿಡು. ಇನ್ನು 2 ಆಪ್ಷನ್ಸ್ ಇದೆ, ಮಾಯಾ ಇಲ್ಲ ಕೃಷ್ಣ. ಕೃಷ್ಣ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಏನ್ ಮಾಡೋದು? ಮಾಯಾ ಯಾವಾಗ್ಲೂ ಕರೀತಾ ಇದ್ದಾಳೆ, ಮಾಯಾ ಜೊತೆ ಹೋಗೋಣ ಅಲ್ಲ. ಕೃಷ್ಣ ಕರೀತಾ ಇಲ್ಲ ನನಗೆ, ಕೃಷ್ಣ ಒಳಗಡೆನೂ ಕರೀತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ಏನ್ ಮಾಡೋದು, ನಾನು ಬಿಟ್ಬಿಡ್ತೀನಿ ಭಕ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ, ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಭಕ್ತಿ ಬಿಟ್ಬಿಡ್ತೀನಿ. ನೋಡಿ, ನಾವು ರುಕ್ಮಿಣಿಯಿಂದ ಕಲಿಬಹುದು. ರುಕ್ಮಿಣಿ ಹೇಳ್ತಾ ಇದ್ದಾಳೆ, ಯಸ್ಯಾಂಘ್ರಿ ಪಂಕಜ ರಜ ಸ್ನಪನಂ ಮಹಾಂತು. ನಿಮ್ಮ ಪಾದ ರಜ ಇದೆಯಲ್ಲ ಕೃಷ್ಣ, ನಿಮ್ಮ ಪಾದ ಕಮಲದ ರಜ, ಅದನ್ನ ಮಹಾಂತು ದೊಡ್ಡ ದೊಡ್ಡ ದೇವತೆಗಳು, ದೊಡ್ಡ ಸಾಧುಗಳು, ಈ ಸಂಪೂರ್ಣ ಜಗತ್ತಿನ ಎಲ್ಲಾ ಮಹಾಂತರು ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ, ಆ ಚರಣ ರಜದಿಂದ ಅವ್ರು ಸ್ನಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ವ್ಯಕ್ತಿಗಳು? ವಾಂಛಂತಿ ಉಮಾಪತಿರ್ ಇವ ಆತ್ಮ ತಮೋಪಹತ್ಯೈ. ಉಮಾಪತಿ ಯಾರು? ಶಂಕರ, ಶಿವ. ಅವರು ಆ ಪಾದರಜವನ್ನು ಹಾಕೊಂಡು ಸ್ನಾನ ಮಾಡ್ತಾ ಇದ್ದಾರೆ, ಕೃಷ್ಣನ ಪಾದರಜ ಹಾಕೊಂಡು. ಯಾಕೆ? ಅವರ ತಮೋಪಹತ್ಯೈ, ಅವರ ತಮೋಗುಣವನ್ನ ದೂರ ಮಾಡೋದಕ್ಕಾಗಿ. ಸಾಕ್ಷಾತ್ ಶಂಕರನೇ ಮಾಡ್ತಾ ಇದ್ದಾನೆ, ಇನ್ನು ನಾವ್ಯಾಕೆ ಮಾಡಬಾರ್ದು? ಆ ರೀತಿ ಹೇಳ್ತಾ ಇದ್ದಾಳೆ. ಅದಷ್ಟೇ ಅಲ್ಲ, ಯರ್ಹ್ಯಂಬುಜಾಕ್ಷ ಲಭೇಯ ಭವತ್ ಪ್ರಸಾದಂ. ನನಗೆ ನಿಮ್ಮ ಕೃಪೆ ಏನಾದ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಜಹ್ಯಾಮಸೂನ್ ವ್ರತಕೃಶಾನ್, ನಾನು ನನ್ನ ಶರೀರದ ತ್ಯಾಗ ಮಾಡ್ತೇನೆ. ಯಾವುದರಿಂದ? ವ್ರತಕೃಶಾನ್, ತುಂಬಾ ಕಠಿಣವಾದ ತಪಸ್ಸೆ ಮಾಡ್ತಾ ಮಾಡ್ತಾ ನಾನು ಶರೀರವನ್ನ ತ್ಯಾಗ ಮಾಡ್ತೀನಿ. ಶತಜನ್ಮಭಿ, 100 ಜನ್ಮಗಳಾದ್ರೂ ಸರಿ ನಾನು ನನ್ನ ತಪಸ್ಸು ಮಾಡೋದು ನಿಲ್ಸೋದಿಲ್ಲ, ನಿನ್ನ ಚರಣಕಮಲಗಳನ್ನ ಪ್ರಾಪ್ತಿ ಮಾಡ್ಕೊಂಡೇ ಇರ್ತೀನಿ. ನಾನು ಅರ್ಹತೆ ನನಗಿಲ್ಲ ಅಂತ ಹೇಳಿದ್ರು ನಾನು ಅಷ್ಟು ತಪಸ್ಸೆ ಮಾಡ್ತೀನಿ ನಿನ್ನ ಕೃಪೆಯನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕಾಗಿ. ಈ ರೀತಿ ಅವಳ ದಿಟ್ಟತೆ, ದೃಢತೆ, ಈ ರೀತಿಯ ದೃಢತೆ ಇರಬೇಕು ನಮಗೆ ಭಕ್ತಿ ಮಾಡೋದ್ರಲ್ಲಿ. ಶತಜನ್ಮ ಬಿ ಇಲ್ಲ ಅಂದ್ರೆ ಪ್ರಭುಪಾದ ಹೇಳ್ತಾರೆ 1 ಜನ್ಮ ಸಾಕು ಅಂತ ಹೇಳಿದ್ದಾರೆ. ರುಕ್ಮಿಣಿ ಹೇಳಿದ್ರೆ 100 ಜನ್ಮ. ಪ್ರಭುಪಾದ ಹೇಳ್ತಾರೆ 1 ಜನ್ಮದಲ್ಲಿ ನಾನು ನಿಮ್ಗೆ ಭಗವಂತ ನಾಮ ಕರ್ಕೊಂಡು ಹೋಗ್ತೀನಿ. ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಸಂಪೂರ್ಣ ಈ ಬ್ರಾಹ್ಮಣ ಈ ಪತ್ರದ ಎಲ್ಲಾ ಶ್ಲೋಕಗಳನ್ನ ಓದ್ತಾನೆ. ಇದನ್ನ ಓದಿದ ತಕ್ಷಣ ಆ ಕೃಷ್ಣನಿಗೆ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ. ರುಕ್ಮಿಣಿಯ ಭಾವನೆಗಳನ್ನ ನೋಡಿ ತಕ್ಷಣ ಕೃಷ್ಣ ಡಿಸೈಡ್ ಮಾಡ್ತಾನೆ, ನಾನು ರುಕ್ಮಿಣಿಯನ್ನ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ ಒಪ್ಪಿಗೆ ಇದ್ದೀನಿ ಅಂತ ಹೇಳಿ. ನೋಡಿ, ಯಾವಾಗ ಈ ರೀತಿಯ ಭಾವನೆ ಇರುತ್ತೆ, ಕೆಲವು ಸಲ ನಮ್ಮ ಭಾವನೆ ವಿರುದ್ಧ ಆದ್ರೆ ಆಗ ಕೃಪೆ ಸಿಗೋದು ಇನ್ನೂ ಸ್ವಲ್ಪ ಡಿಲೇ ಆಗೋಗ್ಬಿಡುತ್ತೆ. ಆದ್ರೆ ಇವಳ ಭಾವನೆ ಎಷ್ಟು ದೀನತೆ, ನಮ್ರತೆ ಇತ್ತು. ಆಮೇಲೆ ತಪಸ್ಸು ಮಾಡೋದಕ್ಕೆ ತಯಾರಿದ್ಲು. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಎಸ್. ಸೊ ಅದಕ್ಕೋಸ್ಕರ ಭಗವಂತ ಈ ಲೆಟರ್ ಅನ್ನ ಓದಿ ಏನ್ ಮಾಡ್ದ ಅದನ್ನ ನಾವು ನಾಳೆ ಚರ್ಚೆ ಮಾಡೋಣ. ನಾವು ಬರೀ ಭಗವಂತನ ಪ್ರೇಮ ಪತ್ರವನ್ನ ಇವತ್ತು ಓದಿದ್ವಿ. ರುಕ್ಮಿಣಿಯ ಪ್ರೇಮ ಪತ್ರವನ್ನ ಭಗವಂತ ಕೇಳಿಸ್ಕೊಂಡ್ರು, ಅದನ್ನ ಚರ್ಚೆ ಮಾಡಿದ್ವಿ. ಆಮೇಲೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಭಕ್ತಿಯನ್ನ ಮಾಡ್ಬೇಕು ಅದನ್ನೆಲ್ಲ ಚರ್ಚೆ ಮಾಡಿದ್ವಿ.
ಶ್ರೀಲ ಪ್ರಭುಪಾದ ಕಿ ಜಯ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಹರೇ ಕೃಷ್ಣ. ಯಾವಾಗ್ಲೂ ನೀವು ಸಂತೋಷವಾಗಿ